ಯಾರು ಈ ಹೇಮಚಂದರ್ ಅಂತಂದರೆ, ನೀವು ನಾಗರಾಹು ನೋಡಿರ್ಬೋದು, ಅದರಲ್ಲಿ ದಾದನ ಚಿಕ್ಕ ವಯಸ್ಸಿನ ಪಾತ್ರ ಮಾಡಿದವರು ನಮ್ಮ ಮರಿ ರಾಮಾಚಾರಿ. ಏನಕ್ಕೆ ತಂದೆಯವರು ಏನು ಕೆಲಸ ಮಾಡಿಕೊಂಡಿದ್ರು? ತಂದೆಯವರು ಡ್ರಾಮಾ ಕಂಪ್ನಿ ನಡೆಸ್ಕೊಂಡು ಬಂದರು, ಶ್ರೀ ಶಾರದಾ ಸಂಗೀತ ನಾಟಕ ಮಂಡಳಿ ಗೋಕಾಕ್ ಅಂತ. ನಮ್ಮ ತಾತ ಸಂಗೀತಗಾರರು ಹೌದು. ಸಂಗೀತಗಾರರು ಅಂದರೆ ಲತಾ ಮಂಗೇಶ್ಕರ್ ಇದ್ದಾರಲ್ಲ, ಅವ್ರ ತಂದೆ ದೀನಾನಾಥ್ ಮಂಗೇಶ್ಕರ್ ಅಂತ. ಇವರು ಜುಗಲ್ಬಂದಿ ಹಾಡೋಕ್ಕೆ ಹೋಗ್ತಾ ಇದ್ರು. ಸರಿ, ನಮ್ಮ ತಾಯಿನೂ ಕಲಾವಿದರು, ಅಂಬುಜಮ್ಮ ಹೊಸ್ಮನಿ ಅಂತ. ಓಕೆ, ದೊಡ್ಡ ಕಲಾವಿದರು ಅವರೆಲ್ಲ. ಸಂಪತ್ತಿಗೆ ಸವಾಲ್ ಅನ್ನೋ ಅಣ್ಣವರ ಸಿನಿಮಾ ಮೂಲತಃ ಒಂದು ನಾಟಕದ ಕತೆ. ಅಪ್ಪಾಜಿಯವರು ನಾಟಕ ನೋಡೋದಕ್ಕೆ ಬಂದರು. ನಾಟಕ ನೋಡಿಬಿಟ್ಟು ನಾಟಕ ತುಂಬ ಹಿಡಿಸ್ತು ಅವ್ರಿಗೆ. ಭಾಳ ಖುಷಿಪಟ್ಟರು. ಈ ನಾಟಕನ ಫಿಲ್ಮ್ ಮಾಡೋದಕ್ಕೆ ತೊಗೊಳ್ತೀನಿ. ಸ್ನೇಹಿತರೆ ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಹಾಗೆ ನಿಮ್ಮ ಪ್ರೀತಿಯ 101 ನೆನಪು ಕಾರ್ಯಕ್ರಮಕ್ಕೆ ಈ ಹೊಸ ಸರಣಿಗೆ ಸ್ವಾಗತ, ಸುಸ್ವಾಗತ. ನಿಜಕ್ಕೂ 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 ಅಪರೂಪದಲ್ಲಿ ಅಪರೂಪವಾದ ಕಲಾವಿದ ಇವಾಗ ನಾನು ಬಂದಿರೋದು, ನಮ್ಮ ಹೇಮಚಂದರ್ ಅವರು. ಯಾರು ಈ ಹೇಮಚಂದರ್ ಅಂತಂದರೆ, ನೀವು ನಾಗರಾಹು ನೋಡಿರ್ಬೋದು, ಅದರಲ್ಲಿ ದಾದನ ಚಿಕ್ಕ ವಯಸ್ಸಿನ ಪಾತ್ರ ಮಾಡಿದವರು ನಮ್ಮ ಮರಿ ರಾಮಾಚಾರಿ. ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿ ನಮ್ಮ ಅಣ್ಣವರ ಚಿಕ್ಕ ಹುಡುಗನ ಪಾತ್ರ ಮಾಡಿದವರು, ಭದ್ರನ ಚಿಕ್ಕ ಹುಡುಗನ ಪಾತ್ರ ಮಾಡಿದವರು. ಈತ ಮಾಡಿದ್ದು ಕೆಲವು ಸಿನಿಮಾಗಳು, ಒಂದು ನಾಗರಾಹು, ಒಂದು ಸಂಪತ್ತಿಗೆ ಸವಾಲ್, ಒಂದು ಚಾಮುಂಡೇಶ್ವರಿ ಮಹಿಮೆ, ನಂಜುಂಡ ನಕ್ಕಾಗ ಅನ್ನೋ ಸಿನಿಮಾಗಳಲ್ಲಿ ನಡೆಸಿದ್ದಾರೆ. ಆದಮೇಲಿಂದ ಚಿತ್ರರಂಗದಿಂದ ದೂರ ಆದರು. ಇವರು ವಂಶನೇ ಬಂದು ಕಲಾವಂಶ, ತುಂಬ ದೊಡ್ಡ ಸಾಧನೆ ಇದೆ. ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ವಿಷಯಗಳನ್ನ ಇಲ್ಲಿಗೆ ಬಂದಿದ್ದೀನಿ. ಇದಕ್ಕೆ ನಾನು ಮುಖ್ಯವಾಗಿ ಕಾರಣ, ಇವತ್ತು ಇಲ್ಲಿಗೆ ಬಂದು ಹೇಮಚಂದರ್ ಅವ್ರನ್ನ ಸಂದರ್ಶನ ಮಾಡೋದಕ್ಕೆ ಎಲ್ಲ ನಮ್ಮ ವಿಷ್ಣು ಸೇನಾನಿಗಳಿಗೆ ಇಲ್ಲಿಂದಲೇ ಒಂದು ದೊಡ್ಡ ನಮಸ್ಕಾರಗಳನ್ನ ತಿಳಿಸ್ತೀನಿ. ಅದರಲ್ಲಿ ಪ್ರಮುಖವಾಗಿ ಭರತ್ ಅಂತ, ನಮ್ಮ ವೀರಕಪುತ್ರ ಶ್ರೀನಿವಾಸರವರ ಆತ್ಮೀಯ ಹುಡುಗ. ಅವ್ರನ್ನ ಆಲ್ರೆಡಿ ನಾನು ಪರಿಚಯ ಮಾಡಿಕೊಟ್ಟಿದ್ದೆ, ನಿಮಗೆ ಪ್ರೊಮೋನಲ್ಲಿ ನೋಡಿರ್ತೀರ. ಅವ್ರನ್ನೂ ಎಲ್ಲ ನೆನೆಸಿ ಅವ್ರಿಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ, ಪ್ರತಿಯೊಬ್ಬ ದಾದನ ಅಭಿಮಾನಿಗಳಿಗೂ ಹೃದಯಪೂರ್ವಕವಾದ ಶಿರಸಾಷ್ಟಾಂಗ ನಮಸ್ಕಾರನ ತಿಳಿಸಿ, ಈಗ ನಮ್ಮ ಹೇಮಚಂದರ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತನ ಮಾಡ್ಕೊತೀನಿ. ನಿಮಗೆಲ್ಲ ಗೊತ್ತು, ಈ ಸರಣಿನ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹೆಕ್ಕಿ ಹುಡುಕೊಂಡು ಅವರ ಕಥೆನ ನಿಮ್ಮ ಮುಂದೆ ಹೇಳೋದು ನಿಲ್ಲಿಸಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮುಗ್ದೊಮ್ಮೆ ತಮ್ಮೆಲ್ಲರಿಗೂ ಈ 101 ನೆನಪಿಗೆ ಸ್ವಾಗತ, ಸುಸ್ವಾಗತ. 101 ನೆನಪು. ಈಗ ನಮ್ಮ ಜೊತೆಗಿದ್ದಾರೆ ನಾವು ಹೇಮಚಂದರ್ ಅವರು. ನಮಸ್ಕಾರ ಹೇಮಚಂದರ್ ಸರ್. ನಮಸ್ಕಾರ. ಖುಷಿಯಾಯಿತು ಸರ್, ಹಂಸಭಾವಿಗೆ ಬಂದು ನಿಮ್ಮನ್ನು ನೋಡಿ, ನಿಮ್ಮ ಮನೆ ಊಟದಲ್ಲೇ ಕೂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ಇದು ತುಂಬ ಖುಷಿಯಾಯಿತು. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನಮಗೂ ಭಾಳ ಖುಷಿ ಆಯಿತು ನೀವೆಲ್ಲ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮೊದಲನೇದಾಗಿ ಧನ್ಯವಾದ. ಎಸ್ ಹೇಮಚಂದ್ರ ಸರ್, ಮೊದಲನೇದಾಗಿ ನಾನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಬಾಲ್ಯ ಸರ್, ಎಲ್ಲಿ ಅವ್ರು ನೀವು, ಯಾವ ಊರು ಮೂಲ ನಿಮ್ಮದು? ನಮ್ಮದು ಮೂಲ ಗೋಕಾಕ್, ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯಿಂದ ಇದ್ದಿತ್ತು. ಓಕೆ. ಆದರೆ ನಮ್ಮ ಅಜ್ಜಿ ಮನೆ ನಂಜನಗೂಡಲ್ಲಿತ್ತು. ನಾವು ಓದೋದಕ್ಕೆ ಅಲ್ಲೇ ಇರ್ತಿದ್ವಿ. ನೀವು ಅಂದರೆ ವಿದ್ಯಾಭ್ಯಾಸ 5ನೇ ಕ್ಲಾಸ್ ತನಕ ನಂಜನಗೂಡಲ್ಲಿ ಓದಿದ್ವಿ. ಎಲ್ಲಿ ನಂಜನಗೂಡಲ್ಲಿ? ಯಾವ ಸ್ಕೂಲು? ತಳವಾಯಿ ಕಟ್ಟಡ. ತಳವಾಯಿ ಕಟ್ಟಡ, ಹೌದು, ಅಲ್ಲೇ ಓದಿದ್ವಿ. ಹೌದು, ಮಿಡ್ಲ್ ಸ್ಕೂಲ್. ಅಲ್ಲಿಂದ ಮಿಡ್ಲ್ ಸ್ಕೂಲಲ್ಲಿ. ಓಕೆ. ನೀವು ಎಷ್ಟು ಜನ ಅಣ್ಣ ತಮ್ಮಂದರು, ಅಕ್ಕ ತಂಗಿ? ನಾವು ಒಟ್ಟಿನಲ್ಲಿ 6 ಜನ ಅಣ್ಣ ತಮ್ಮಗಳು, 6 ಜನ ಅಕ್ಕ ತಂಗಿಯರು, 12 ಜನ ಮಕ್ಕಳು ನಮ್ಮ ತಂದೆಗೆ. ನಿಮ್ಮ ತಂದೆಯವ್ರಿಗೆ? ಹೌದು. ಓಕೆ. ತಂದೆಯವ್ರಿಗೆ ಏನು ಸರ್ ಅಂದರೆ, ನನಗೆ ಗೊತ್ತು, ಬಟ್ ಜನಗಳಿಗೆ ತಿಳಿಸ್ಬೇಕು ಅನ್ನೋದಾದ್ರೆ ಏನಕ್ಕೆ ತಂದೆಯವರು ಏನು ಕೆಲಸ ಮಾಡ್ಕೊಂಡಿದ್ರು? ತಂದೆಯವರು ಡ್ರಾಮಾ ಕಂಪ್ನಿ ನಡೆಸ್ಕೊಂಡು ಬಂದರು, ಶ್ರೀ ಶಾರದಾ ಸಂಗೀತ ನಾಟಕ ಮಂಡಳಿ ಗೋಕಾಕ್ ಅಂತ. ಅದಕ್ಕೂ ಮೊದಲು ನಮ್ಮ ತಾತ ಅವರು ನಡೆಸ್ತಿದ್ರು. ನಿಮ್ಮ ತಾತ ಅವ್ರ ಹೆಸರು? ತುಕಾರಾಮ್ ಬುವಾ ಅಂತ. ತಂದೆಯವ್ರ ಹೆಸರು? ಬಸವರಾಜ್ ಹೊಸ್ಮನಿ. ನಮ್ಮ ತಾತ ಅವ್ರು ನಡೆಸ್ಕೊಂಡು ಬರ್ತಿದ್ರು. ನಮ್ಮ ತಾತ ಸಂಗೀತಗಾರರು ಹೌದು. ಸಂಗೀತಗಾರರು ಅಂದರೆ ಲತಾ ಮಂಗೇಶ್ಕರ್ ಇದ್ದಾರಲ್ಲ, ಅವ್ರ ತಂದೆ ದೀನಾನಾಥ್ ಮಂಗೇಶ್ಕರ್ ಅಂತ. ಇವರು ಜುಗಲ್ಬಂದಿ ಹಾಡೋಕ್ಕೆ ಹೋಗ್ತಾಯಿದ್ರು. ಅವಾಗಿಂದ ನಮ್ಮದು ಕಲಾ ಇದರಲ್ಲಿ ಸೇವೆ ಬರ್ತಾ ಇದೆ. ಓಕೆ. ನಡೆದು ಬರ್ತಾ ಇದೆ. 5ನೇ ಕ್ಲಾಸಲ್ಲಿ ಅಜ್ಜಿ ಮನೆ ಅಂತ ಹೇಳಿದ್ರೆ, ತಂದೆಯವ್ರ ತಾಯಿ ಮನೆನೋ ತಾಯಿಯವ್ರ ತಾಯಿ ಮನೆನೋ? ನಮ್ಮ ತಾಯಿಯವ್ರ ತಾಯಿ ಮನೆಯಲ್ಲಿ. ತಾಯಿಯವ್ರ ನಂಜನಗೂಡ. ತಾಯಿ ಹೌಸ್ ವೈಫೇ ಆಗಿದ್ರಾ? ಇಲ್ಲ, ಹೌಸ್ ವೈಫ್ ಅಲ್ಲ, ಮೈಸೂರು ನಮ್ಮ ತಾಯಿ ಊರು. ನಮ್ಮೂರು? ಹೌದು ಹೌದು, ನಮ್ಮದು ಮೈಸೂರು. ಮೈಸೂರು ಅವರೇ. ನಮ್ಮ ತಂದೆ ಗೋಕಾಕ್ನವರು. ಓಕೆ. ಸರಿ, ನಮ್ಮ ತಾಯಿನೂ ಕಲಾವಿದರು, ಅಂಬುಜಮ್ಮ ಹೊಸ್ಮನಿ ಅಂತ. ಓಕೆ. ದೊಡ್ಡ ಕಲಾವಿದರು ಅವರೆಲ್ಲ. ಆ ಥರ ನಡ್ಕೊಂಡು ಬಂದ ಡ್ರಾಮಾ ಫೀಲ್ಡಲ್ಲೇ ಬಂದ್ವಿ ನಾವು. ಮುಂದೆ 5ನೇ ಕ್ಲಾಸಿಂದ ನಂಜನಗೂಡಿಂದ ಬಂದು ನಾಟಕ ಕಂಪ್ನಿಯಲ್ಲಿ ಪಾತ್ರಗಳು ಮಾಡಿಕೊಂಡು, ಚಿಕ್ಕ ಪುಟ್ಟ ಪಾತ್ರಗಳು ಮಾಡೋದು, ಇದು ಮಾಡೋದು. ಆಮೇಲೆ ಸ್ವಲ್ಪ ಉಡಾಳ್ತನ ಮಾಡ್ತಾ ಇದ್ದಲ್ಲ, ಆ ಥರ ಇದ್ದೆ.
ಅಂದ್ರೆ ನೀವು 5ನೇ ಕ್ಲಾಸ್ ಆದ್ಮೇಲಿಂದ ವಿದ್ಯಾಭ್ಯಾಸ ಮುಂದುವರಿಸಲಿಲ್ವಾ? ಮುಂದೆ ವರ್ಷಿದೆ ಒಂದು 2 ವರ್ಷ ಅಷ್ಟೇ. ಹಾಂ. ಆಮೇಲೆ ಅದ್ರ ಕಡೆ ಲಕ್ಷ್ಯನೇ ಕೊಡಲಿಲ್ಲ. ಬಣ್ಣದ ಗೀಳು ಬಂದ್ಬಿಡ್ತು. ಆಮೇಲೆ ಕಂಪ್ನಿಯಲ್ಲಿ ಒಂದು ಕುದುರೆ ಇತ್ತು, ಹಾರ್ಸ್ ಕುದುರೆ ದೊಡ್ಡದು. ಅದು ನಾಟಕದ ಸಲುವಾಗಿ ತಂದಿದ್ರು. ಸಂಪತ್ತಿಗೆ ಸವಾಲು ನಾಟಕದ ಸಲುವಾಗಿ ಇವನು ಸಾಹುಕಾರ ಹತ್ಕೊಂಡ್ಬರ್ಬೇಕು, ಆ ಒಂದು ನಾಟಕದ ಸಲುವಾಗಿ ತೊಗೊಂಬಂದಿದ್ರು. ಆ ಕುದುರೆ ಓಡಿಸೋದು, ಆಮೇಲೆ ಈ ಥರ ಹುಡುಗರು ಕರ್ಕೊಂಡು ಈಸಕ್ಕೆ ಹೋಗೋದು, ಬಾವಿಗೆ ಕೆರೆಗೆ ಅಲ್ಲಿ ಇಲ್ಲಿ ಒಂದೊಂದು ಕ್ಯಾಂಪು, ಒಂದೊಂದು ಊರಲ್ಲಿ ಒಂದೊಂದು ಕ್ಯಾಂಪು, ಸ್ನೇಹಿತರು ಬೆಳ್ಕೊಂಬಿಡ್ತಿದ್ರು. ಹಾಗೆ ಡ್ರಾಮಾ ಕಂಪ್ನಿಲಿ ಬಂದೆ. ಕಳೀತಾ ಮುಂದೆ ಒಂದು ಸರಿ KR ನಗರದಲ್ಲಿ ಕ್ಯಾಂಪ್ ಇತ್ತು 1972 72ರಲ್ಲಿ. ಬರ್ತೀನಿ, ನೀವು ಯಾವ ವಿಷಯಕ್ಕೆ ಬರ್ತಿದ್ದೀರಾ ಅಂತ ಗೊತ್ತು. ಅದು ಬರೋದಕ್ಕಿಂತ ಮುಂಚೆ ಜನಗಳಿಗೆ ಒಂದು ವಿಷಯ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಂಪತ್ತಿಗೆ ಸವಾಲು ವಿಷಯ ಬಂದಿದ್ದರಿಂದ ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆ, ಸಂಪತ್ತಿಗೆ ಸವಾಲು ಅನ್ನೋ ಅಣ್ಣವರ ಸಿನಿಮಾ ಮೂಲತಃ ಒಂದು ನಾಟಕದ ಕತೆ, ಅದನ್ನು ಬೇಸ್ ಮಾಡಿ ಸಿನಿಮಾ ಮಾಡೋದಂಥದ್ದು. ನಾವು ಧೀರೇಂದ್ರ ಗೋಪಾಲ್ ಅವರ ಸೀರೀಸ್ ಮಾಡಬೇಕಾದ್ರೆ ಅವ್ರ ಮಗ ಅವರು ಕೂಡ ಹೇಳಿದರು, ಅದರಲ್ಲಿ ಧೀರೇಂದ್ರ ಗೋಪಾಲ್ ಸರ್ ಭದ್ರನ್ ಪಾತ್ರ ಮಾಡ್ತಾಯಿದ್ರು, ಅಣ್ಣವ್ರು ಮಾಡ್ತಿದ್ದ ಪಾತ್ರ ಮಾಡ್ತಿದ್ರು ಅಂತ ನಿಮ್ಗೆ ನೆನಪಿರ್ಬೋದು. ಈ ವಿಷಯ ಇಲ್ಲೇನು ಪ್ರಸ್ತಾಪ ಮಾಡ್ತಾಯಿದ್ದೀನಿ ಅಂತಂದರೆ, ನಮ್ಮ ಹೇಮಚಂದರ್ ಸರ್ ಅವರ ತಂದೆ ಬಸವರಾಜ್ ಸರ್ ಅವರ ನಾಟಕದ ಕಂಪ್ನಿಯಿಂದ ಅವರೇ ತಯಾರು ಮಾಡಿಸಿದಂಥ ಸ್ಕ್ರಿಪ್ಟು ಸಂಪತ್ತಿಗೆ ಸರ್. ಅದ್ರ ಬಗ್ಗೆ ಹೇಳಿ ಸರ್. ಅದು PB ದುತ್ತರಿಗೆ ಅವ್ರು ಬರೆದಿತ್ತು. ಅದನ್ನು ಸ್ಟೋರಿ ಹೀಗೆ ಬರಿಬೇಕು, ಇದೇ ಥರ ಮಾಡಬೇಕು ಅಂತ. ಅದರಲ್ಲಿ ಡ್ರಾಮಾ ಫೀಲ್ಡ್ನಲ್ಲಿ ನಮ್ಮ ತಂದೆಯವರು ದೊಡ್ಡ ಡೈರೆಕ್ಟ್ರು, ಡ್ರಾಮಾ ಕೊಡಿಸೋದ್ರೊಳಗೆ. PB ದುತ್ತರಿಗೆ ಅವ್ರಿಗೆ ಹೇಳಿದರು ಈ ಥರ ಥೀಮ್ ಬರಬೇಕು ಅಂತ, ಹೊಸ ಟೈಪ್ ಇರಬೇಕು ಅಂತ. ಸರಿ, PB ದುತ್ತರಿಗೆ ಅವ್ರು ಬರೆದ್ರು. ಅದನ್ನು ನಮ್ಮ ತಂದೆಯವರು ಖರೀದಿ ಮಾಡಿಬಿಟ್ರು. ಬೇರೆ ಯಾರಿಗೂ ಕೊಡೋಗಿಲ್ಲ, ನಾವು ಅಷ್ಟೇ ಆಡಬೇಕು ಅದನ್ನ ಅಂತ. ಖರೀದಿ ಮಾಡಿದ್ಮೇಲೆ ಕೆಲವು ದಿವಸ ಬಹಳ ಜೈಬೇರಿಯೊಳಗೆ ನಡ್ಕೊಂಡು ಬಂತು. ಆವಾಗ ಭದ್ರನ್ ಪಾರ್ಟು ಸಿರ್ಸಿಯಲ್ಲಿದ್ದಾರೆ. ಈಗ ಹೀರೋ ಹೋಂಡಾ ಕಂಪ್ನಿ ಓನರ್, ಕೃಷ್ಣಚಂದ್ರ ಬಳ್ಳಾರಿ ಅಂತ ಅವ್ರು ಮಾಡ್ತಾಯಿದ್ರು. ದುರ್ಗಿ ಪಾತ್ರನ ನಮ್ಮ ತಾಯಿ ಮಾಡ್ತಾಯಿದ್ರು. ಹೌದು, ನಮ್ಮ ತಾಯಿ ಮಾಡ್ತಾಯಿದ್ರು. ಕುಲಕರ್ಣಿ ಪಾತ್ರ ಬಾಲಕೃಷ್ಣ ಅವ್ರು ಮಾಡಿದ್ರಲ್ಲ, ಹಿರಿಯ ನಟರು, ಆ ಪಾತ್ರ ನಮ್ಮ ತಂದೆ ಮಾಡ್ತಾಯಿದ್ರು ಡ್ರಾಮಾದಲ್ಲಿ. ಓಕೆ, ಹೌದು. ಅದನ್ನ ಒಂದು ಸರಿ ಕನಕಪುರದಲ್ಲಿ ಅಣ್ಣವರು ಅಂತಾರೆ, ಡಾಕ್ಟರ್ ರಾಜ್ಕುಮಾರ್ ಅವರು, ಅಪ್ಪಾಜಿಯವರು ನಾಟಕ ನೋಡೋದಕ್ಕೆ ಬಂದರು. ನಾಟಕ ನೋಡಿಬಿಟ್ಟು ನಾಟಕ ತುಂಬ ಹಿಡಿಸ್ತು ಅವ್ರಿಗೆ, ಭಾಳ ಖುಷಿಪಟ್ಟರು. ಎಲ್ಲರೂ ಬಂದಿದ್ದರು, ಇಡೀ ಫ್ಯಾಮ್ಲಿನೇ ಬಂದಿದ್ದರು ನಾಟಕ ನೋಡೋದಕ್ಕೆ ಕನಕಪುರದಲ್ಲಿ. ಸರಿ, ಬಂದು ಏನಂದರು, ಇಲ್ಲ ಅಪ್ಪಾಜಿ, ನಾನು ಈ ನಾಟಕನ ಫಿಲ್ಮ್ ಮಾಡೋದಕ್ಕೆ ತೊಗೊಳ್ತೀನಿ, ನಮಗೆ ದಯವಿಟ್ಟು ಅನುಮತಿ ಕೊಡಿ ಅಂತ ಹೇಳಿದ್ರು. ತಕ್ಷಣವೇ ನಮ್ಮ ತಂದೆಯವರು ಏನಂದರು, ಆಯ್ತಪ್ಪ ಮುತ್ತಣ್ಣ ಅಂತ ಕರಿತಿದ್ರು ನಮ್ಮ ತಂದೆ ಅಪ್ಪಾಜಿಯವರಿಗೆ. ಮುತ್ತಣ್ಣ, ಕೊಡ್ತೀನಿ ಸ್ಟೋರಿನ, ತೊಗೊಂಡೋಗು ಅಂತೇಳಿ ಪುಸ್ತಕ ತಗೊಂಡು ಕೈಲಿ ಕೊಟ್ಟೇ ಬಿಟ್ರು. ಹಾಗೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಕೈಲಿ ಪುಸ್ತಕ ಕೊಟ್ಟ ತಕ್ಷಣ, ಚಿಕ್ಕ ಯಜಮಾನ್ರೆ, ನೀವೇ ನನ್ನ ಚಿಕ್ಕ ಪಾತ್ರ ಮಾಡಬೇಕು, ನನಗೆ ಅಪ್ಪಾಜಿಯವರು, ರಾಜ್ಕುಮಾರ್ ಅಪ್ಪಾಜಿಯವರು, ನೀವೇ ಮಾಡಬೇಕು ಚಿಕ್ಕ ಯಜಮಾನ್ರೆ ಅಂತಂದರು. ಆಯ್ತಣ್ಣ, ಮಾಡ್ತೀನಿ ಅಂತ ಹೇಳಿದೆ. ಸರಿ, ಸಂಪತ್ತಿಗೆ ಸವಾಲಲ್ಲೂ ಹಾಳು ಮಾಡಿದೆ. ಭದ್ರನ ಪಾತ್ರ ಚಿಕ್ಕ ವಯಸ್ಸಿನ ಹೌದು, ಚಿಕ್ಕ ವಯಸ್ಸಿನಲ್ಲಿ ಭದ್ರನ ಪಾತ್ರ. ಏನು ನೆನಪಿದೆ ಸರ್ ಅದು? ಅದರಲ್ಲಿ ಇಲ್ಲ, ಒಂದು ಚಿಕ್ಕದೊಂದು ಇದನ್ನಿತ್ತು ಅಂದರೆ, ವಜ್ಜರ್ ಮನಿಯವರು ಇದ್ದರು ನನ್ನ ಜೊತೆ, ರಾಜಮ್ಮನವರು, ಪಂತಲವರು, ಹಿರಿಯ ಕಲಾವಿದರು ಎಲ್ಲರೂ. ಅಂಥ ಕಲಾವಿದರ ಜೊತೆ ಮಾಡಿದ ನನ್ನ ಪುಣ್ಯನೇ ಇದ್ದರು. ಆಮೇಲೆ ರಾಜ್ಕುಮಾರ್ ಅವ್ರ ತಂಗಿ ಮಗ ಭರತ್ ಅಂತ ಒಬ್ಬರು ಇದ್ದರು, ಅವರು ನನ್ನ ಜೊತೆಲಿ ಅದರಲ್ಲಿ ಇದ್ದಾರೆ. ಅವರೆಲ್ಲ ಮಾಡ್ತಾಯಿದ್ರು. ಅವಾಗ ಯಾರೋ ಒಬ್ಬರು ಅಸಿಸ್ಟೆಂಟ್ ಡೈರೆಕ್ಟ್ರು ಯಾರೋ ಕರೆದು ನನಗೆ ಹೇಳಿದ್ರು, ನೋಡಪ್ಪ, ವಜ್ಜರ್ ಮುನಿಯವ್ರ ಮುಂದೆ ಮಾಡ್ತೀಯಾ, ಭಾಳ ಹುಷಾರು, ಹೆದರ್ಬಿಟ್ಟಿಯ, ಅವ್ರ ಕಣ್ಣಿಗಣ್ಣು ತೆಗೆದ್ರೆ ಬಾಯಿ ಮಾಡಿದ್ರೆ ಹೆದರ್ಗಿಟ್ಟಿಯ ಅಂತ ಹೇಳಿದ್ರು. ಇಲ್ಲ ಸರ್, ನಾನು ಹಾಗೆ ಹೆದರಲ್ಲ, ಯಾಕಂದರೆ ಡ್ರಾಮಾ ಫೀಲ್ಡ್ನಲ್ಲಿ ಬಂದುಬಿಟ್ಟಿದ್ದೀನಿ, ಇದೆಲ್ಲ ನನಗೇನು ಅಷ್ಟೇನು ಹೆದರಿಕೆ ಆಗಲ್ಲ ಅಂತ ಇದೊಂದು ಘಟನೆ ನಡೆದಿತ್ತಲ್ಲಿ. ಅಲ್ಲಿಂದ ಸಂಪತ್ತಿಗೆ ಸವಾಲಿಂದ ಚಾಮುಂಡೇಶ್ವರಿ ಮಹಾತ್ಮೆ ಬುಕ್ ಆಯಿತು, ನಂಜುಂಡನಕ್ಕಾಗ, ಮತ್ತು ಒಂದು 50 ಪಿಕ್ಚರ್ ಬಂದಿರ್ಬೋದು. ಬಹುಶಃ ನನಗನ್ಸಿದ ಮಟ್ಟಿಗೆ ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ನಮ್ಮ ತಂದೆ ಹೇಳ್ತಿದ್ರು, ಏನಪ್ಪ ಬಂದಿದೆ, ಹೋಗ್ತೀಯಾ, ಟೆಲಿಗ್ರಾಮ್ ಬಂದಿದೆ ನೋಡಿ, ಹೋಗು ಅಂತ. ಆದರೆ ನನಗೇನೋ ಅದೇನೋ ಯಾಕೆ ಹೋಗ್ರಿ, ಅದನ್ನ ಯಾರು ಮಾಡ್ತಾರೆ, ಮೇಕಪ್ ಮಾಡಿ ಕೂಡಿಸಿದಾರೆ, ಬೆಳಗ್ಗೆ ಮೇಕಪ್ ಮಾಡ್ತಾರೆ, ಸಾಯಂಕಾಲ ತನಕ ಕೂರಿಸ್ತಾರೆ, ಆಮೇಲೆ ಶೂಟಿಂಗ್ ಬಂತು ನೋಡಪ್ಪ ಅಂತ ಕರೀತಾರೆ, ಆಗಲ್ಲ ಬಿಡ್ರಿ ನನ್ನ ಕಡೆ ಅಂತ ನಾನು ಈ ಥರ ಬೇಜವಾಬ್ದಾರಿ ಮಾಡಿಬಿಟ್ಟೆ. ಬಾಲಣ್ಣವರು ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಹಿರಿಯ ಹೆಮ್ಮೆಯ ಕಲಾವಿದ. ತಮ್ಮ ಕಂಪ್ನಿಲಿ ಏನೋ ಕೆಲಸ ಮಾಡ್ತಾ ಇದ್ರು. ಆ ಕಂಪ್ನಿಯಲ್ಲಿ ಪೇಂಟರ್ ಆಗಿದ್ದರು. ಈ ಡ್ರಾಮಾ ಚೇಂಜ್ ಆದ ತಕ್ಷಣ ಈ ನಾಟಕ ಆದಮೇಲೆ ಈ ನಾಟಕ ಅಂತ ಬೋರ್ಡ್ ಬರೆಯೋದು ಹಿರಿಯ ನಟರು ಬಾಲಕೃಷ್ಣ ಅವರು ನಮ್ಮ ಕಂಪ್ನಿಯಲ್ಲಿ ಇದ್ರಂತೆ. ಎಷ್ಟು ವರ್ಷದ ಸಂಸ್ಥೆ ಸರ್ ನಿಮ್ದು ಹಂಗಿದ್ರೆ? ನಮ್ಮದು ಈಗಾಗಲೇ 100 ವರ್ಷದ ಮೇಲೆ ಆಗೋಗಿದೆ. ಹಳೆಯ ಕಂಪ್ನಿ, ಗೋಕಾಕ್ ಕಂಪ್ನಿ ಅಂದರೆ
ನಮ್ಮ ಉತ್ತರ ಕರ್ನಾಟಕದಲ್ಲೇ ಫಸ್ಟು ಅಲ್ಲಿ ನಮ್ಮ ಬೆಂಗಳೂರು ಕರ್ನಾಟಕ ಇದರಲ್ಲಿ ಹೇಗೆ ಗುಬ್ಬಿ ಕಂಪ್ನಿ ಅಂತಾರಲ್ಲ ಆ ಥರ ಆ ಲೆವೆಲಲ್ಲಿ ನಮ್ಮದು ಕೋಕಾ ಕಂಪ್ನಿ ಗುಬ್ಬಿ ಕಂಪ್ನಿ ಅಂದರೆ ಈಗ ಸದ್ಯದಲ್ಲಿ 2 ಕಂಪ್ನಿ ದೊಡ್ಡ ಕಂಪ್ನಿ ಅಂದರೆ ಯಾವ್ದು ಗುಬ್ಬಿ ಕಂಪ್ನಿ ಗುಬ್ಬಿ ವೀರಣ್ಣನವ್ರದ್ದು. ಇದು ನಿಮ್ಮ ನೆಕ್ಸ್ಟ್ ಬಿಟ್ಬಿಟ್ರೆ ಗೋಕಾಕ್ ಕಂಪ್ನಿ. ನಿಮ್ಮ ಕಂಪ್ನಿ ಫುಲ್ ಹೆಸರೇನು ಸರ್? ಶ್ರೀ ಶಾರದಾ ಸಂಗೀತ ನಾಟಕ ಮಂಡಳಿ ಗೋಕಾಕ್. ಹೌದು. ಓಕೆ. ತಂದೆಯವರು ಅದನ್ನು ನಡೆಸ್ಕೊಂಡು ಹೋಗ್ತಿದ್ರು, ಆಮೇಲೆ ನಿಮ್ಮೆಲ್ಲರ ನಾಟಕಗಳು ಕಂಪ್ನಿ ನಡ್ಸ್ಕೊಂಡು ಹೋಗೋ ಜವಾಬ್ದಾರಿ ಬಿತ್ತಾ? ಇಲ್ಲ ಕೊನೆಗೆ ಬಿತ್ತು. ಒಂದು ಭಾಳ ಅಂದರೆ ಒಂದು 2-3 ವರ್ಷ ಅಷ್ಟೇ. ಅದ್ರ ಮುಂದೆ ನಮ್ಮ ಕಡೆ ಆಗಲಿಲ್ಲ. ಯಾಕಂದರೆ ಕಲಾವಿದರು ಶಾರ್ಟೇಜ್ ಆಯಿತು, ಕಲಾವಿದರು ಕಡಿಮೆ ಸಿಗ್ತಾಯಿದ್ರು. ಮೊದಲಿದಂಥ ಕಲಾವಿದರು ಇರಲಿಲ್ಲ. ಯಾಕಂದರೆ ಇವರು ಸುಧೀರು, ಯಲವಾಳ ಸಿದ್ದಯ್ಯನವರು, ಅಪ್ಪುರಾಜ್ ಮುಧೋಳು, ಕೃಷ್ಣಚಂದ್ರ ಬಳ್ಳಾರಿ ಎಂತೆಂಥ ದೊಡ್ಡ ಕಲಾವಿದರೆಲ್ಲ ಮೊದಲೇ ನಮ್ಮ ಕಂಪ್ನಿಯಲ್ಲಿದ್ದರು. ಅಂಥ ಒಂದು ಇದ್ದಾಗ ಭಾಳ ಒಂದು ಆಡಂಬರವಾಗಿ ನಡೀತು ಕಂಪ್ನಿ. ಹಾಗೆ ನಿಮ್ಮ ಕಂಪನಿಯ ಮತ್ತೊಂದು ಹಿರಿಮೆ, ಮತ್ತೊಂದು ಕೊಡುಗೆ ಕನ್ನಡ ಚಿತ್ರರಂಗಕ್ಕೆ ಅಂದರೆ ನಮ್ಮ ಸುಧೀರ್ ಅವರು, ಖ್ಯಾತ ಖಳನಟ ಕಲಾವಿದರು. ನಮ್ಮ ಶ್ರೀ ಸುಧೀರ್ ಅವ್ರಿಗೆ ಮೊದಲನೇದಾಗಿ ಬಣ್ಣ ಹಚ್ಚಿಸಿದ್ದೆ ನಮ್ಮ ತಂದೆ, ಇವ್ರ ತಂದೆಯವರು, ಇವ್ರ ಸಂಸ್ಥೆ. ಹೇಗೆ ಹೇಳಿ ಸರ್, ಏನದು ಸುಧೀರ್ ಅವ್ರು ಹೇಗೆ ಪರಿಚಯ ಆದರು? ಹೇಗೆ ಪರಿಚಯ ಅಂದರೆ ಸಾಗರ ಕ್ಯಾಂಪ್ ಮಾಡಿದ್ವಿ. ಸಾಗರದಲ್ಲೇ ಸುಧೀರ್ ಇದ್ದಿದ್ದು, ಅವ್ರ ಮನೆ ಎಲ್ಲ ಅಲ್ಲೇ ಇತ್ತು. ಆಮೇಲೆ ಅಲ್ಲಿ ವೀನಸ್ ವೈನ್ ಸ್ಟೋರ್ ಅಂತ ಒಂದು ಬ್ರ್ಯಾಂಡಿ ಶಾಪ್ ಏನೋ ಇತ್ತು ಅವ್ರದ್ದು. ಇವರು ಡ್ರಾಮಾ ನೋಡೋಕೆ ಬರ್ತಾಯಿದ್ರು. ಸುಧೀರ್ ಡ್ರಾಮಾ ನೋಡೋಕೆ ಬರ್ಬೇಕಾದ್ರೆ ನಮ್ಮ ತಂದೆ ಒಂದು ಸರಿ ಬಿಟ್ಟು 2 ಸರಿ 3 ಸರಿ ನೋಡಿದ್ರು ಅವ್ರನ್ನ, ಸುಧೀರ್ನ. ಒಳ್ಳೆ ಹೈಟು ಪರ್ಸ್ನಾಲಿಟಿ, ಯಾರಿರ್ಬೋದು ಈ ಹುಡುಗ ಅಂತ. ಅವಾಗ ನಾನು ನನ್ನ ತಂದೆಯವ್ರ ಜೊತೆಗೆ ಕೂತಿದ್ದೆ. ಕಂಪ್ನಿ ಮ್ಯಾನೇಜರು, ನಾನು, ನಮ್ಮ ತಂದೆ ಎಲ್ಲರೂ ಕೂತಿದ್ವಿ. ಅವಾಗ ಗೇಟ್ನಲ್ಲಿದ್ದವನು ಒಬ್ಬನ ಕರೆದ್ರು ನಮ್ಮ ತಂದೆ, ಬಾರಪ್ಪ ಇಲ್ಲಿ, ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅವರು, ಕರಿ ಇಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಮಾತಾಡಬೇಕು ಅಂತ. ಅವಾಗ ಸುಧೀರ್ ಹೋಗಿ ಕೇಳ್ದವ. ಅವ್ರ ಹೆಸರು ಕೃಷ್ಣಮೂರ್ತಿ, ಸುಧೀರ್ ಅಲ್ಲ, ಮೊದಲು ಇದ್ದದ್ದು ಕೃಷ್ಣಮೂರ್ತಿ. ಕರಿ ಇಲ್ಲಿ ಮಾತಾಡ್ತೀನಿ ಅಂತ. ಅವ್ರು ಕರ್ಕೊಂಬಂದು ಮಾಲೀಕರು ಕರಿತಾ ಇದ್ದಾರೆ, ನಿಮಗೆ ಏನೋ ಗೊತ್ತಿಲ್ಲ, ನೀವು ಒಂದು ಸ್ವಲ್ಪ ಭೇಟಿಯಾಗ್ರಿ, ಮಾತಾಡ್ಸಿ ಅಂತ. ಅವಾಗ ಸುಧೀರ್ ಬಂದು ನಿಂತ್ಕೊಂಡು ನಮಸ್ಕಾರ, ಮತ್ತು ಕರೆದ್ರಂತೆ, ಏನು ಸಮಾಚಾರ ಅಂತ. ಏನೂ ಇಲ್ಲ, ಏನು ಮಾಡ್ತೀರಿ ಕೆಲಸ? ನಾನು ಸದ್ಯದಲ್ಲಿ ಏನೂ ಇಲ್ಲ, ಬ್ರ್ಯಾಂಡಿ ಶಾಪ್ ಇದೆ, ಅವ್ರು ನೋಡ್ಕೊಳ್ತಾರೆ, ಮ್ಯಾನೇಜ್ಮೆಂಟ್ ಇದೆ, ಅವ್ರು ನೋಡ್ಕೊಳ್ತಾರೆ, ನಾನೇನೆಲ್ಲ ಖಾಲಿ ಇದ್ದೀನಿ. ಒಳ್ಳೆ ಹೈಟು ಪರ್ಸ್ನಾಲಿಟಿ ಇದೆ ನಿನಗೆ, ಯಾಕೆ ಒಬ್ಬ ಕಲಾವಿದ ಆಗಬಾರ್ದು ಅಂತ ಸುಧೀರ್ ಅವ್ರು ಹೇಳಿದ್ರು ನಮ್ಮ ತಂದೆ. ಆವಾಗ ಇವರು ಸುಧೀರ್ ಭಾಳ ಖುಷಿಯಾಗ್ಬಿಟ್ರು. ಅರೇ, ನನಗೆ ಮಾಡಬೇಕು ಅಂತ ಭಾಳ ಆಸೆ ಇದೆ, ಕಲಾವಿದ ಆಗಬೇಕು ಅಂತ ಭಾಳ ಆಸೆ ಇದೆ, ಆದರೆ ಏನು ದಾರಿ ಗೊತ್ತಿಲ್ಲ. ನೀವೇನಾರ ಹೇಳಿಕೊಟ್ರೆ ನಾನು ಡೆಫಿನೆಟಾಗಿ ಆ್ಯಕ್ಟಿಂಗ್ ಕಲಿತಿದ್ದೀನಿ ಅಂತ ಹೇಳಿ ಸುಧೀರ್ ಅವ್ರು ಹೇಳೋದು. ಆಗ ಸರಿ, ಹಾಗಾದ್ರೆ ಬೆಳಗ್ಗೆ 7 ಗಂಟೆಗೆ ನಮ್ಮ ಮನೆ ನೋಡಿದ್ಯಾ? ನೋಡಿದ್ದೀನಿ, ನಮ್ಮ ಮನೆ ದಾರಿಯಲ್ಲೇ ಇದೆ, ನೋಡಿದ್ದೀನಿ. ಅಲ್ಲಿಗೆ ಬಂದುಬಿಡು 7 ಗಂಟೆಗೆ, ಪ್ರಾಕ್ಟೀಸ್ ಕೊಡ್ತೀನಿ. 7-8 ಡೈಲಾಗ್ ಇದೆ. ಇದೇ ಸಂಪತ್ತಿಗೆ ಸವಾಲ್ ಒಳಗೆ ಭೈರ ಅಂತ ಒಬ್ಬ ಫಿಲನ್ ಬರ್ತಾನೆ, ಭದ್ರನ ಜೊತೆಗೆ ಹೊಡೆದಾಡ್ಬಿಟ್ಟು ಓಡೋಗ್ಬಿಡ್ತಾನೆ ಸೋತ್ಬಿಟ್ಟು. ಆ ಪಾತ್ರ ಆಯ್ತಲ್ಲ, ಅದನ್ನು ನೋಡಿದ್ದು, ಅದನ್ನು ಕಲಿಸ್ತೀನಿ, ಮಾಡ್ತೀಯ? ಹಾಗೆ, ಅಯ್ಯೋ ಮಾಡ್ತೀನಿ, ಭಾಳ ಸಂತೋಷ, ನನಗೆ ಮಾಡ್ತೀನಿ, ನೀವು ದಯವಿಟ್ಟು ಕಲಿಸ್ಬೇಕು ಅಂತ ನಮ್ಮ ತಂದೆಯವ್ರು ಹೇಳಿದ್ರು. ಆವಾಗ ನಮ್ಮ ತಂದೆ ಏನು ಹೇಳಿದ್ರು, ಬೆಳಗ್ಗೆ ಬಂದು ಸುಧೀರ್ 7 ಗಂಟೆಗೆ ಅಂದರೆ 5 ಗಂಟೆಗೆ ಬಂದು ಕೂತ್ಕೊಂಡಿದ್ದ ಆಸಾನ. ಅಷ್ಟೊಂದು ಶ್ರದ್ಧೆ ಅದು ಕಲಿಬೇಕು ಅಂತ. ಇತ್ತಿತ್ತಲಾಗಿ ನಾನು ಸ್ಟೇಜ್ನಲ್ಲಿ ನೋಡಿದ್ರು ಅಷ್ಟೇ, ಸುಧೀರ್ 10 ನಿಮಿಷ ಇನ್ನೂ ಸೀನ್ ಮುಂದೆ ಇದೆ ಅಂದರೆ 10 ನಿಮಿಷ ಮುಂಚೆ ಸೈಡ್ ವಿಂಗ್ಸಲ್ಲಿ ನಿಂತ್ಕೊಳ್ತಿದ್ರು, ಅಷ್ಟೊಂದು ಇದು ಶ್ರದ್ಧೆ ಅದ್ರ ಮೇಲೆ. ಸರಿ, ನಮ್ಮ ತಂದೆಯವ್ರ ಹತ್ರ ಬಂದರು. ನಮ್ಮ ತಂದೆ ಒಂದು 4 ಡೈಲಾಗ್ ಹೇಳ್ಕೊಟ್ರು, ಇದು ಮಾಡಿ ಎಲ್ಲ ಆಯಿತು. ಅಲ್ಲಿ ಅನೌನ್ಸ್ ಮಾಡಿದ್ರು ಊರಲ್ಲಿ, ಇದೇ ನಿಮ್ಮೂರನೇ ಆದಂಥ ಕೃಷ್ಣಮೂರ್ತಿ ಈ ನಾಟಕದಲ್ಲಿ ಭೈರನ ಪಾತ್ರದಲ್ಲಿ ಕಾಣಿಸಿಕೊಳ್ಳೋರು. ಒಂದು ಫೈಟಿಂಗ್ ಸೀನೂ ಇತ್ತು, ಅದರಲ್ಲಿ ಫೈಟಿಂಗ್ ಸೀನ್ ಹಾಕಿದ್ವಿ. ಡ್ರಾಮಾದಲ್ಲಿ ಫೈಟಿಂಗ್ ಸೀನ್ ಯಾರೂ ಮಾಡಲ್ಲ, ನಾವು ಮಾಡಿದ್ವಿ. ಆ ಥರ ಫೈಟಿಂಗ್ ಸೀನ್ ಇದೆ, ನೋಡಬೇಕು ನೀವು, ಹಾಗೆ ಹೀಗೆ ಅಂಥೇಳಿ ಅನೌನ್ಸ್ ಮಾಡಿದ್ರೆ ಆ ಊರು ಜನ ಎಲ್ಲ ಏನಪ್ಪ ಕೃಷ್ಣಮೂರ್ತಿ ಆ್ಯಕ್ಟ್ ಮಾಡ್ತಾನೆ ಅಂದರೆ, ನೋಡಲೇಬೇಕಾದದ್ದು ಬಿಡು, ಹೋಗೋಣ ನಡ್ರಿ ಅಂದ್ಬಿಟ್ಟು ಒಳ್ಳೆ ಪ್ಯಾಕ್ ಆಯಿತು. ಒಳ್ಳೆ 100ಕ್ಕೆ 100, 99 ಅಲ್ಲ 100ಕ್ಕೆ 100 ಒಳ್ಳೆ ಉತ್ತಮವಾಗಿ ಅಭಿನಯ ಆಯಿತು. ಜನ ಮೆಚ್ಚುಗೆ ಕೊಟ್ಬಿಟ್ರು, ಭಾಳ ಖುಷಿಪಟ್ಟರು. ಅಲ್ಲಿಂದ ಅವ್ರ ಜೀವನ ಸ್ಟಾರ್ಟ್ ಆಯಿತು ಅಲ್ಲಿಂದ ಡ್ರಾಮಾ ಫೀಲ್ಡ್ಗೆ. ಸುಧೀರ್ ಅಂತಾಗಿದ್ದು ಯಾವಾಗ? ನೆಕ್ಸ್ಟ್ ಮುಂದೆ ಇಟ್ಕೊಂಡಿದ್ದೆ ಹೆಸರು ಅದನ್ನು. ಮೊದಲಿಗೆ ಇದ್ದದ್ದು ಕೃಷ್ಣಮೂರ್ತಿ ಅವ್ರ ಹೆಸರು. ಆಮೇಲೆ ಒಂದು ಪಿಕ್ಚರ್ಗೆ ನಮ್ಮ ತಂದೆನೇ ಅವ್ರಿಗೆ ಬುಕ್ ಮಾಡಿಕೊಟ್ರು, ಮಾಡಿ ಮಠದವರು ಅಂತ ಒಂದು ಪಿಕ್ಚರ್ ಬಂದಿತ್ತು. ಆ ಪಿಕ್ಚರಲ್ಲಿ ಆ ಡೈರೆಕ್ಟ್ರು ನಮ್ಮ ತಂದೆ ಸ್ನೇಹಿತರಿದ್ದರು. ಅವ್ರಿಗೆ ಹೇಳಿದ್ರು, ನೋಡಿರಿ ನಮ್ಮ ಹುಡುಗ ಹಂಗಿದ್ದಾನೆ, ಒಂದು ಯಾವ್ದಾರು ರೋಲ್ ಹಾಕ್ರಿ ಇದರೊಳಗೆ ಅಂತ ಹೇಳಿದ್ರು. ಆವಾಗ ನಮ್ಮ ತಂದೆ ಹೇಳಿದ ತಕ್ಷಣ ಅವರು, ಇದೆ ಒಂದು ಪೈಲ್ವಾನ್ ರೋಲ್ ಇದೆ, ಹಾಕ್ತೀನಿ, ಅದನ್ನು ಮಾಡಲಿ ಅಂತ ಹೇಳಿಬಿಟ್ಟು ಆ ರೋಲ್ ಹಾಕಿದ್ರು. ಅಲ್ಲಿಂದ
ಫಸ್ಟ್ ಪಿಕ್ಚರಿಂದ ಅವ್ರ ಜೀವನ ಫಿಲ್ಮ್ ಲ್ಯಾಂಡಿಗೆ ಸ್ಟಾರ್ಟ್ ಆಯಿತು. ಸೊ ಸಿನಿಮಾಗೆ ಅವರು ಮಾಡಿದವರು ಸುಧೀರ್ ಅವರ ಮೊದಲನೇ ಚಿತ್ರ. ಆ ಸಿನಿಮಾಗೆ ಅವ್ರು ಬರೋದಕ್ಕೂ ತಮ್ಮ ತಂದೆಯವರೇ ಕಾರಣ. ಹೌದು ಹೌದು ಹೌದು, ನಿಜ, ಗ್ರೇಟ್ ಅದು ನಿಜ. ಗ್ರೇಟ್. ಆಮೇಲೆ ಸಂಪರ್ಕ ಇತ್ತ ಸುಧೀರ್ ಅವ್ರ ಕುಟುಂಬ? ಹೌದು 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 ಹೌದು, ಈಗೂ ಇದೆ, ಈಗೂ ಅವರು ಸುಧೀರ್ ಅವರು ಮಿಸಸ್ ಬರ್ತಾ ಇರ್ತಾರೆ, ಅಕ್ಕ ಮಲ್ತಕ್ಕ ಬರ್ತಿರ್ತಾರೆ. ನಾವು ಇಲ್ಲಿ ಬಂದು ನನ್ನ ಜೊತೆ ಮಾತಾಡಿ 1 ಗಂಟೆ ಹರಟೆ ಹೊಡೆದು ಊಟ ಮಾಡ್ಕೊಂಡು ಏನೋ ಕಷ್ಟ ಸುಖ ಒಂದು ಮಾತಾಡಿ ಹಳೆಯ ನೆನಪುಗಳನ್ನ ಇದು ಮಾಡ್ಕೊಂಡು ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಎಸ್ ಸರ್, ನಿಮ್ಮ ವಿಚಾರಕ್ಕೆ ಇವಾಗ ಬರಲೇಬೇಕು. ಯಾಕೆಂದರೆ ಎಲ್ಲರೂ ಕಾಯ್ತಾ ಇರೋದು, ಎಲ್ಲರೂ ಆಸೆ ಪಟ್ಟಿರೋದು, ಯಾಕೆ ಈ ವಿಷಯ ಇವನು ಇನ್ನೂ ಕೇಳ್ತಿಲ್ಲ ಅಂತ ನಾನು ಇಲ್ಲಿವರೆಗೂ ಬೈಕೊಂಡಿರೋದು ಅದೇ ವಿಷಯಕ್ಕೆ. ಈಗ ಆ ವಿಷಯ ಮಾತಾಡಲೇಬೇಕಾಗಿರುವಂಥ ವಿಚಾರ. ಅದು ನಮ್ಮ ಮನಸ್ಸಿನಲ್ಲಿ ಹೇಮಚಂದರ್ ಅವರು ಇವತ್ತಿಗೂ ಟಸ್ಸೆ ಹೊಡೆದು ಸೀಲ್ ಹೊಡೆದು ಜ್ಞಾಪಕ ಇರೋದು ನಾಗರ ಹಾವಿನ ರಾಮಾಚಾರಿ. ಹೌದು ಸರ್. ಈ ನಾಗರ ಹಾವಿನ ರಾಮಾಚಾರಿ ಪಾತ್ರಕ್ಕೆ ನೀವು ಆಯ್ಕೆ ಹೇಗಾದ್ರಿ? ಎಲ್ಲಿ ಪುಟ್ಟಣ್ಣ ಕಣಗಾಲ್ ಅವ್ರನ್ನ ನೋಡಿದ್ರಿ? ಹೇಗೆ ಅದು ಅದರ ಅನುಭವ ಹೇಳೋದಾದ್ರೆ? ಅದು ಅನುಭವ ಅಂತಂದರೆ ಭಾಳ ವಿಚಿತ್ರವಾಗಾಯಿತು. ಏನು ಅಂದರೆ ನಾಗರಾವ್ ಪಿಕ್ಚರು ಶೂಟಿಂಗ್ ನಡೀತಾ ಇತ್ತು. ನನಗೆ ಎಲ್ಲಿ ನಡೀತಾ ಇದೆ, ಡೈರೆಕ್ಟ್ರ್ ಯಾರು, ಪ್ರೊಡ್ಯೂಸರ್ ಯಾರು, ಏನೂ ಗೊತ್ತಿರಲಿಲ್ಲ. ಕರ್ನಾಟಕ ಫಿಲ್ಮ್ಸಲ್ಲಿ BB ರಂಗಣ್ಣ ಅಂತ ಇದ್ದರು. ಅವ್ರು ನಮ್ಮ ತಂದೆ ಸ್ನೇಹಿತರು. ಆಗಾಗ ಕಂಪ್ನಿಗೆ ಬರೋದು, 2 ದಿವಸ ಉಳ್ಕೊಳ್ಳೋದು, ಟೈಮ್ ಪಾಸ್ ಮಾಡೋದು, ಅಲ್ಲೇ ನಮ್ಮ ತಂದೆ ಜೊತೆಗೆ ಊಟ ಮಾಡೋದು, ತಿಂಡಿ ತಿನ್ನೋದು, ನಾಟಕ ನೋಡೋದು, ಇದನ್ನೆಲ್ಲ ಮಾಡ್ಕೊಂಡು ಹೋಗ್ಬಿಡ್ತಿದ್ರು ಬೆಂಗಳೂರಿಗೆ. ಅವ್ರಿಗೆ ಯಾರೂ ಇರಲಿಲ್ಲ ಪಾಪ, ಹೆಂಡತಿ ಮಕ್ಕಳು ಯಾರೂ ಇರಲಿಲ್ಲ, ಬ್ರಹ್ಮಚಾರಿ. ಆ ಮನುಷ್ಯ ಏನು ಮಾಡಿದ್ರು, ನನ್ನ ನೋಡ್ಬಿಟ್ಟು ಏನಪ್ಪ ಮರನೇ ಹತ್ತೀಯ, ಹೊಳೆಗೆ ಹೋಗಿ ಬೀಳಕ್ಕೆ ಹೋಗ್ತೀಯಾ, ಕುದುರೆ ಓಡಿಸ್ತೀಯಾ, ಏನೇನೋ ಮಾಡ್ತಿರ್ತೀಯ, ನೀವು ಭಾಳ ಧೈರ್ಯ ಇದೆಯಾ, ಹಂಗಾರೆ ಒಂದು ಕೆಲಸ ಮಾಡ್ತೀಯ, ಪಿಕ್ಚರ್ನಲ್ಲಿ ಮಾಡ್ತೀಯ, ಧೈರ್ಯ ಇದೆ ನಿನಗೆ ಅಂತ ಕೇಳಿದ್ರು ಅವರು. ಸರಿ, ಅವಾಗ ನಾನಂತೆ ಬಿಡ್ರಿ ಡ್ರಾಮಾದಲ್ಲಿ ಮಾಡ್ತೀವಿ, 1000 ಜನರ ಮುಂದೆ, ಕ್ಯಾಮ್ರಾದ ಮುಂದೆ ಏನ್ರಿ ಡೈರೆಕ್ಟ್ರು ಪ್ರೊಡ್ಯೂಸರು ಯಾರೋ 4 ಜನ ನಿಂತಿರ್ತಾರೆ, ಅಲ್ಲಿ ಮಾಡೋದಕ್ಕೇನು ದೊಡ್ಡದಲ್ಲ, ಮಾಡ್ಬಿಡ್ತೀರಿ ಬಿಡ್ರಿ ಅದೇನೋ ಅಂತ. ಅವಾಗ ಅವರು ಹಂಗಾರೆ ಆಯಿತು ಬಾ ನೀನು ಬೆಂಗಳೂರಿಗೆ ಕರ್ಕೊಂಡೋಗ್ತೀನಿ ಮಾಡಂತೆ, ಧೈರ್ಯ ಎಷ್ಟಿದೆ ಅಂತ ಗೊತ್ತಾಗತ್ತೆ ನಿನಗೆ ಅಂತ ಅವ್ರು ನನಗೆ ಕೆಣಕಿದ್ರು. ಅವಾಗ ನಾನು ಸರಿ ಆಯ್ತು ಸರ್ ಅಂತ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದ್ಮೇಲೆ ಈಶ್ವರಿ ಪ್ರೊಡಕ್ಷನ್ನು 6ನೇ ಕ್ರಾಸು ನೋಡಲ್ಲಿ, ಅಲ್ಲಿದೆ ಈಶ್ವರಿ ಪ್ರೊಡಕ್ಷನ್ನು, ನಮ್ಮ ವೀರಸ್ವಾಮಿ ಅಂತ ಪ್ರೊಡ್ಯೂಸರ್ ಅವರು, ದೊಡ್ಡ ಪ್ರೊಡ್ಯೂಸರು. ಅವ್ರಿಗೆ ಹೋಗಿ ಭೇಟಿಯಾಗೋ, ನಾನು ಬರೋಲ್ಲ, ನೀನೇ ಹೋಗ್ಬೇಕು, ನೀನೇ ಮಾತಾಡಿಸ್ಬೇಕು, ನೀನೇ ಕೇಳಬೇಕು, ಆ್ಯಕ್ಟಿಂಗ್ ಮಾಡೋದಕ್ಕೆ ಬರಬೇಕು, ಅವ್ರ ಕಡೆ ಪರ್ಮಿಷನ್ ತೊಗೊಂಡು ಬರಬೇಕು ಅಂತ. ಸರಿ ಸರ್ ಬರ್ತೀನಿ ಬಿಡ್ರಿ, ಏನು ದೊಡ್ಡದು ಹೆದರಲ್ಲ ನಾನು ಅಂದೆ. ಸರಿ ಹೋಗಂಗಾರೆ ಅಂದ್ಬಿಟ್ಟು ಅವ್ರ ಆಫೀಸ್ಗೆ ಹೋಗ್ಬಿಟ್ರು, ಕರ್ನಾಟಕ ಫಿಲ್ಮ್ಸ್ ಮುಂದ್ಗಡೆ ಇವ್ರದ್ದು ಈಶ್ವರಿ ಪ್ರೊಡಕ್ಷನ್ ಇಲ್ಲಿ ಹೋಗ್ಬಿಟ್ರು. ನಾನು ಏನು ಮಾಡಿದೆ, ಸೀದಾ ಒಳಗಡೆ ಹೋದೆ. ಪುಣ್ಯಕೋಟಿ ಅಂತ ಫಸ್ಟು ಅಲ್ಲಿ ಟೇಬಲ್ ಕೂತ್ಕೊತಾಯಿದ್ರು ಅವ್ರು ಹಿರಿಯರು, ಆಫೀಸೆಲ್ಲ ಮ್ಯಾನೇಜ್ಮೆಂಟ್ ಅವ್ರದ್ದೇ ಇತ್ತು ಅವತ್ತ ಕಾಣುತ್ತೆ. ಅವಾಗ ಪುಣ್ಯಕೋಟಿಯವ್ರು ಕೂತಿದ್ರು. ಅವ್ರ ಹತ್ರ ಹೋದೆ, ಸೀದಾ ನಮಸ್ಕಾರ ಸರ್ ಅಂದೆ. ಅವ್ರು ನೋಡಿದ್ರು, ಹುಡುಗ ಯಾರಪ್ಪ ಇವನು, ನಮಸ್ಕಾರ. ಎಷ್ಟು ವಯಸ್ಸು ನಿಮ್ಗೆ ಅವಾಗ? ನನಗೆ ಭಾಳ ಅಂದರೆ 14-15 ವರ್ಷ ಇರ್ಬೋದು. ಏನು ಹುಡುಗ ಬಂದು ಏನು ನಮಸ್ಕಾರ ಸರ್ ಅಂತ ಏನು ಜೋರಾಗಿ ನಿಂತ್ಕೊಂತ, ಏನಪ್ಪ ಏನು ಸಮಾಚಾರ ಅಂತ ಕೇಳಿದ್ರು. ಏನಿಲ್ಲ ಸರ್, ಆ ವೀರಸ್ವಾಮಿ ಪ್ರೊಡ್ಯೂಸರ್ ಇರ್ತಾರಂತಲ್ಲ, ಅವ್ರು ನೋಡ್ಬೇಕು ನಾನು, ಅದಕ್ಕೆ ಬಂದಿದ್ದೀನಿ ಅಂತೆ. ಅವ್ರು ಒಂದು ಸರಿ ಮುಖ ನೋಡಿ ಗಾಬರಿ ಆದರು. ಈ ಚೇಂಬರಲ್ಲಿದ್ದಾರೆ, ಬಾಗಿಲು ತೆಗೆದ್ಬಿಟ್ಟು ಒಳಗಡೆ ಹೋಗು, ನಿಧಾನಕ್ಕೆ ಹೋಗಿ ನಮಸ್ಕಾರ ಮಾಡಿಬಿಟ್ಟು ಏನು ಹೇಳ್ತೀಯ ಹೇಳೋಗಾರೆ ಅಂತ. ಏನು ಹೇಳೋದು ಹೇಳ್ಬೇಕಾದ್ರೆ ನಾನು ಹೇಳ್ತೇನೆ. ಇಲ್ಲ ಸರ್ ನಾನೇ ಹೇಳ್ಬೇಕಾದ್ರೆ ನಾನು. ಸರಿ ಆಯ್ತಪ್ಪ ಹೋಗು, ಇಲ್ಲಿ ಚೇಂಬರ್ ಬಾಗಿಲು ತೆಗಿ ಹೋಗು, ಚಿಕ್ಕವನಲ್ಲ ಏನು ಅನ್ನಲ್ಲ, ದೊಡ್ಡವ್ರು ಅದ್ರ ಬೈತಾರೆ, ಕೇಳ್ಬಿಟ್ಟು ಒಳಗಡೆ ಬರ್ಬೇಕು ಅಂತಾರೆ, ಹೋಗು ಅಂದರು. ಸರಿ ಆಯ್ತು ಸರ್ ಬರ್ತೀನಿ ಅಂದ್ಬಿಟ್ಟು ಒಳಗಡೆ ಹೋದೆ. ವೀರಸ್ವಾಮಿ ಸರ್ ಕೂತಿದ್ರು, ಅಪ್ಪಾಜಿ ನಮಸ್ಕಾರ ಸರ್ ಅಂದೆ. ನೋಡ್ಬಿಟ್ಟು ನಮಸ್ಕಾರಪ್ಪ ಏನು ಅಂತ. ಸರ್ ಏನೋ ಒಂದು ಚಾನ್ಸ್ ಇದೆ ಅಂತಲ್ಲ ಸರ್ ಒಂದು ಆ್ಯಕ್ಟಿಂಗ್ ಮಾಡೋದಕ್ಕೆ. ಯಾವುದದು? ನಾಗರಾವಲ್ಲ ಅದು ನೀವು ತೆಗಿತಾ ಇರೋದು? ನನಗೂ ಏನೂ ಗೊತ್ತೇ ಇಲ್ಲ ಆ ಕಡೆಗೆ. ನಾಗರಾವಲ್ಲ ನೀವು ತೆಗಿತಾ ಇರೋದು? ನಾಗರಲ್ಲಿ ಏನೋ ಒಂದು ಪಾತ್ರ ಇದೆ ಅಂತಲ್ಲ ಸರ್, ಚಿಕ್ಕ ಹುಡುಗಂದು, ಆ ಪಾತ್ರ ಮಾಡೋಕ್ಕೆ ಬಂದಿದ್ದೀನಿ ಸರ್ ನಾನು ಅಂದೆ. ಅವರು ಗಾಬರಿ ಆಗ್ಬಿಟ್ರು, ಏನು ಹುಡುಗ ಈ ಥರ ಮಾತಾಡ್ತಾನೆ, ನೀನು ಸ್ಕೂಲ್ಗಿಲ್ಲಿಗೆ ಹೋಗೋದು ಗೊತ್ತಿಲ್ವ ನಿನಗೆ, ಎದಕ್ಕೆ ಬೇಕೋ ನಿನಗೆ ಇದೆಲ್ಲ ಅಂತ ಅಂದ್ಬಿಟ್ರು ಅವ್ರು ನನಗೆ. ಅವಾಗ ನಾನು ಸರ್ ರಂಗಭೂಮಿ ಸೇವೆ ಮಾಡೋದು ನಮ್ಮ ಕರ್ತವ್ಯ, ನಾವು ಊಟದಾಗಿಂದ ಅದರಲ್ಲೇ ಬಂದಿರೋದು, ಅದಕ್ಕೋಸ್ಕರ ದಯವಿಟ್ಟು ಚಾನ್ಸ್ ಕೊಟ್ಟರೆ ನಾನು ಮಾಡ್ತೀನಿ ಸರ್, ಏನೇ ಹೆದರಲ್ಲ. ನೋಡಪ್ಪ ಅದು ನಮಗೆಲ್ಲ ಸಂಬಂಧ ಇಲ್ಲ, ನೀನು ಸೀದಾ ಚಿತ್ರದುರ್ಗಕ್ಕೆ ಹೋಗು, ಶೂಟಿಂಗ್ ನಡೀತಾ ಇದೆ, ಅಲ್ಲಿ ಪುಟ್ಟಣ್ಣ ಕಣಗಾಲ್ ಅಂತ ಡೈರೆಕ್ಟ್ರ್ ಹೆಸರು ಕೇಳಿದೆಯಾ ಅಂದರು. ಹೌದು ಸರ್ ಕೇಳಿದ್ದೀನಿ. ಅವ್ರ ಹತ್ರ ಹೋಗಿ ಕೇಳು, ಅವ್ರು ಕೊಟ್ಟರೆ ಮಾಡು, ಇರಲಿಲ್ಲ ಅಂದ್ರೆ ಊರ ಕಡೆ ಹೋಗು ಅಂತ ಹೇಳ್ಬಿಟ್ರು. ಅಷ್ಟೇ ಹೇಳಿದ್ದವರು? ಅಷ್ಟೇ ಸರ್ ಬರ್ತೀನಿ ಸರ್ ಅಂದೆ. ಆಯ್ತಪ್ಪ ಹೋಗ್ಬಾ, ಒಳ್ಳೇದಾಗಲಿ ನಿನಗೆ ಅಂದರು. ಏನೋ ಅವ್ರ ಬಾಯರ್ಕೆ ಒಳ್ಳೇದೇ ಆಯಿತು. ಆಮೇಲೆ ಹೇಳಿ ನೆಕ್ಸ್ಟ್ ಸೀದಾ ದುರ್ಗಕ್ಕೆ ಬರಬೇಕಾಯ್ತು. ಮತ್ತೆ ಕ್ಯಾಂಪ್ಗೆ ಹೋಗ್ಬಿಟ್ಟೆ. ಕ್ಯಾಂಪ್ಗೆ ಹೋಗಿ ಒಂದು ದಿವಸ ನಮ್ಮ ತಂದೆಯವ್ರು ಕರ್ಕೊಂಡು ಚಿತ್ರದುರ್ಗಕ್ಕೆ ಬಂದೆ. ಎಷ್ಟೊತ್ತಿದ್ರು ಸಾಯಂಕಾಲ ಮತ್ತೆ ನಾಟಕ ಇರುತ್ತಲ್ಲ, ನಮ್ಮ ತಂದೆ ವಾಪಸ್ ಹೋಗ್ಬಿಟ್ರು. ಅಲ್ಲಿ ಒಬ್ಬರು ವ್ಯಕ್ತಿ ಇದ್ದರು, ನಮ್ಮ ತಂದೆ ಪರಿಚಯದವರು. ಅವ್ರಿಗೆ ಹೇಳಿದ್ರು, ನೋಡಪ್ಪ ಇವ್ರನ್ನ ಕರ್ಕೊಂಡೋಗಿ ಪುಟ್ಟಣ್ಣ ಕಣಗಾಲ್ ಅವ್ರನ್ನ ಭೇಟಿ ಮಾಡಿಸ್ತೀಯಾ?
ಆಯ್ತು ರೀ ಅಂತ ಅವನು ನಮ್ಮ ಕಂಪ್ನಿಯಲ್ಲಿ ದುಡಿದ ವ್ಯಕ್ತಿನೇ ಆಯಿತು ಅಂತ ಅವ್ರ ಹೆಸರು ರೆಡ್ಡಿನೋ ಏನೋ ಇತ್ತು ಅವ್ರೆ ಅಡ್ಡ ಹೆಸರು ರೆಡ್ಡಿ ಅಂತ ಹೇಳಿ ಕರೆದಿದ್ರು ನಮ್ಮ ತಂದೆ. ಆಯ್ತು ಸರ್ ನಾನು ಹೋಗಿ ಭೇಟಿ ಮಾಡಿಸ್ತೇನೆ ಬಿಡ್ರಿ ಅಂದ್ಬಿಟ್ರು. ನಮ್ಮ ತಂದೆ ಹೋದರು. ಆಮೇಲೆ ಇವರು ಅವ್ರ ಮನೇಲಿ ಒಂದು ಕಪ್ ಹಾಲು ಕೊಟ್ಟರು ನನಗೆ ಕುಡಿಯೋದಕ್ಕೆ. ರಾತ್ರಿ ಇಲ್ಲ ಮಧ್ಯಾಹ್ನ ಸುಮಾರು ಹಾಲು ಕೊಟ್ಟರು. ಒಂದು ಕಪ್ಪು ಹಾಲು ಕುಡಿದ್ಬಿಟ್ಟು ನಡಿಯಪ್ಪ ಹೋಗೋಣ ಅಂತ ಬಂದರು. ಅಲ್ಲಿ ಬೆಟ್ಟದಲ್ಲೆಲ್ಲ ಪೊಲೀಸರು ಬಂದೋಬಸ್ತ್ ಮಾಡೋದು, ಜನರಿಗೆ ಹೊಡೆದು ಓಡಿಸೋದು, ಶೂಟಿಂಗ್ ನೋಡೋಕೆ ಒಳಗೆ ಜನ ನುಗ್ಗಕ್ಕೆ ಹೋಗೋದು, ಇದೆಲ್ಲ ನೋಡಿಬಿಟ್ಟು ಆ ಮನುಷ್ಯ ಏನು ಮಾಡಿಬಿಟ್ರು ಅಂದ್ರೆ ನಂದೊಂದು ಸ್ವಲ್ಪ ಕೆಲಸ ಇದೆ, ನಾವು ಹೋಗಿ ಬರ್ತೀನಿ, ನೀನು ಹೋಗಿ ಭೇಟಿಯಾಗಿ ಬರ್ತೀಯ ಅವ್ರನ್ನ ಅಂತ ನಾನು ಬಿಟ್ಟು ಅಲ್ಲೇ. ಅಯ್ಯಯ್ಯೋ ನಿಮ್ಮೊಬ್ಬರನ್ನೇ? ಹೌದು. ಆಮೇಲೆ ಆಯ್ತು ಬಿಡು, ಸರಿ ಬಿಡಿ ಸರ್ ಹೋಗಿರಿ ನೀವು, ನಾನು ಹೋಗ್ತೀನಿ, ವಿಚಾರ ಮಾಡ್ತೀನಿ. ಧೈರ್ಯ ನಿಮಗೆ? ಹೌದೌದು, ನಾನು ಅಷ್ಟು ಇದೆ ರಾಮಾಚಾರಿ ಕ್ಯಾರೆಕ್ಟರ್ ಥರನೇ. ಕ್ಯಾರೆಕ್ಟರ್ ನಾನೇ ಕ್ಯಾರೆಕ್ಟರ್ ಅಂತ ಆ ಥರ ಹೋದೆ. ಸೀರಾ ಹೋಗಿ ಬಾಗಿಲಲ್ಲಿ ನೋಡಿದೆ. 4 ಜನ ಪೊಲೀಸರು ನಿಂತ್ಕೊಂಡಿದ್ರು. ಒಳಗಡೆ ಹೋಗೋಕ್ಕೆ ಯಾರಿಗೂ ಬಿಡ್ತಾ ಇಲ್ಲ. ಏನು ಪ್ಲ್ಯಾನ್ ಮಾಡಬೇಕು ವಿಚಾರ ಮಾಡಿದೆ. ಇರಲಿ ತಡಿ ನೋಡೋಣ, ಚಾನ್ಸ್ ನೋಡೋಣ ಅಂತ ಅಂದ್ಬಿಟ್ಟು ಸೀದಾ ಒಳಗಡೆ ನುಗ್ಗಕ್ಕೆ ಹೋದೆ. ಅಲ್ಲಿ ಹೋಗಿ ಪೊಲೀಸರಿಗೆ ಹೇಳ್ದೆ, ಏನು ರೀ ಆ ಕಡೆ ಎಲ್ಲ ಜನ ಮೇಲೆ ಹತ್ತಾ ಇದ್ದಾರೆ, ಆ ಕಡೆ ಎಲ್ಲ ಇಳಿತಾ ಇದ್ದಾರೆ, ನೋಡ್ರಿ ಅಲ್ಲಿ ಗಲಾಟೆ ನಡೆದೈತಿ, ಸ್ವಲ್ಪ ವಿಚಾರಿಸ್ಕೊಳ್ರಿ ಅಲ್ಲಿ ಅಂದ್ಬಿಟ್ಟು ಹೇಳಿಬಿಟ್ಟು ಹೋದೆ ಮುಂದೆ. ಅವ್ರೇನು ತಿಳ್ಕೊಂಬಿಟ್ರು, ಯಾರೋ ಡೈರೆಕ್ಟ್ರ್ ಮಗ ಪ್ರೊಡ್ಯೂಸರ್ ಮಗ ಅಂತ ನಾನು ತಿಳ್ಕೊಂಬಿಟ್ರು. ನಾನು ಪಾಸ್ ಆಗ್ಬಿಟ್ಟೆ ಒಳಗಡೆ. ಹಿಂದ್ಗಡೆ ಮಾತಾಡ್ತಾ ಇದ್ದಾರೆ ಅವರು ಪೊಲೀಸರು, ಪ್ರೊಡ್ಯೂಸರ್ ಮಗ ಇರಬೇಕು, ಡೈರೆಕ್ಟ್ರ್ ಮಗ ಇರಬೇಕು, ನೋಡಿ ಹಂಗೆ ಹೋಗ್ತಾನೆ ಸ್ಟೈಲಲ್ಲಿ ಅಂತ ಬಿಟ್ಟರು. ಹೋದೆ ಸರ್ ಒಳಗಡೆ. ಶೂಟಿಂಗ್ ನಡೀತಾ ಇದೆ? ಹೌದು, ಶೂಟಿಂಗ್ ಸ್ಪಾಟು ಮೇಲ್ಗಡೆ ಬೆಟ್ಟದ ಮೇಲೆ ನಡೀತಾ ಇದೆ. ಆ ಥರ ಸರಿ ಇವರು ಸ್ಟೈಲಾಗಿ ಹೋಗಿ ಒಳಗೆ ಮೇಲ್ಗಡೆ ಹೋದೆ. ಅಲ್ಲಿ 4 ಶಕ್ತಿ ವ್ಯಕ್ತಿಗಳಿದ್ದರು. 4 ಜನ. ಯಾರು ಅಂದರೆ ಹಿರಿಯ ನಟರಾದ ಅಶ್ವಥ್ ಅವರು, ಪುಟ್ಟಣ ಕಣಗಾಲ್ ಅವರು, ಚಿಟ್ಟಿ ಬಾಬು ಕ್ಯಾಮ್ರಾಮನ್ ಸರ್, ಚಿಟ್ಟಿ ಬಾಬು ಅವರು ಇದ್ದರು, ವಿಷ್ಣು ಸರ್ ಅಣ್ಣ, 4 ಜನ ಇದ್ದರು. ಶೂಟಿಂಗ್ ನಡೀತಾ ಇತ್ತು. ಏನು ಸೀನು ಜ್ಞಾಪಕ ಇದೆಯಾ? ಹಾಂ ಜ್ಞಾಪಕ ಇದೆ. ಯಾವ ಸೀನ್? ಅದು ಲಾಂಛನ ಹಾಕಿರ್ತಾರಲ್ಲ ಬೆಟ್ಟದ ಮೇಲೆ, ಅದೇ ಸೀನಿಗೆ ನಾನು ಅಲ್ಲಿ ಹೋಗಿದ್ದೆ. ಬಾವುಟ ಏನೋ ಇದು ಅವ್ರು ಹೇಳ್ತಾರಲ್ಲ, ಅದೇ ಸರ್. ಒಳ್ಳೆ ಇದಿತ್ತು, ನಡೆದಿತ್ತು, ನೋಡಿದೆ. ಸ್ವಲ್ಪ ಗ್ಯಾಪ್ ಆದ ತಕ್ಷಣ ಹೋಗಿ ಪುಟ್ಟಣ್ಣವ್ರಿಗೆ ನಮಸ್ಕಾರ ಸರ್ ಅಂದೆ. ಅವರು ನಮಸ್ಕಾರ ಅಂದ್ಬಿಟ್ಟು ತಮ್ಮ ಇದರಲ್ಲೇ ಇತ್ತು, ಏನಪ್ಪ ಇವರು ಮಾತಾಡಿಸ್ತಾ ಇಲ್ಲ ಅಂದೆ. ಕೊನೆಗೆ ಅಶ್ವಥ್ ಅವ್ರ ಹತ್ರ ಹೋಗಿ ಅವರು ನಮಸ್ಕಾರ ಸರ್ ಅಂತೆ. ಅವರು ನಮಸ್ಕಾರ ಮರಿ ಹಾಂ ಅಂತಂದರು. ನಕ್ಬಿಟ್ಟು ಸುಮ್ಮನೆ ಆದರು. ಆಮೇಲೆ ವಿಷ್ಣು ಅಣ್ಣನ ಹತ್ರ ಹೋದೆ. ವಿಷ್ಣು ಅಣ್ಣ ಹತ್ರ ಅಣ್ಣ ನಮಸ್ಕಾರ ಅಂದೆ. ಹಾಯ್ ಯಾಕೋ ಹಾಂ ಅಂತ ಅವರು ನಕ್ಕೊಂಡು ಸುಮ್ಮನೆ ಆಗ್ಬಿಟ್ರು. ಅವರು ತಮ್ಮ ಬೀಜಿ ಒಳಗಿದ್ದವ್ರು ಸುಮ್ಮನೆ ಮಾತಾಡ್ಸ್ಬಿಟ್ಟು ಸೈಡಿಗೆ ನಿಂತ್ಕೊಂಡೆ. ಅಷ್ಟರಲ್ಲೇ ಮೋಡ ಮುಚ್ಕೊಂಡ್ಬಿಡ್ತು. ಮೋಡ ಮುಚ್ಕೊಂಡ ತಕ್ಷಣ ಆ ಬೆಟ್ಟದ ಪಕ್ಕದಲ್ಲಿ ತಳಗಡೆ ಪೊಲೀಸರು ಜನರನ್ನ ಓಡಿಸ್ಕೊಂಡು ಹೋಗ್ತಾಯಿದ್ರು. ಅದನ್ನು ನೋಡಿ ನಕ್ಕೊಂಡು ನಿಂತಿದ್ವಿ ಮೋಡ ಹಾಕಿದ ತಕ್ಷಣ. ಆವಾಗ ಪುಟ್ಟಣ್ಣವ್ರು ಕೂತ್ಕೊಂಡಿದ್ದಾಗ ಸೀದಾ ನಾನು ನೋಡ್ತಾಯಿದ್ರು. ಯಾಕೋ ನಾನು ನೋಡ್ತಾ ಇದ್ದಾರಲ್ಲಪ್ಪ ಅಂತ ನಾನು ಒಳ್ಳೆ ಸ್ಟೈಲಾಗಿ ನಿಂತ್ಕೊಂಡಿದ್ದೆ. ಆಯಿತು ಮರಿ ಬರ ಇಲ್ಲಿ ಅಂತ ಕರೆದ್ರು. ಸರ್ ನಮಸ್ಕಾರ ಸರ್. ಯಾಕೆ ಸರ್, ಯಾಕೆ ಕರೆದ್ರಿ? ಏನೋ ನಿನ್ನ ಹೆಸರು ಅಂದ. ಹೇಮಚಂದ್ರ ಸರ್. ಏನಂದೆ? ಹೇಮಚಂದ್ರನಾ? ಹಾಂ ಓಕೆ. ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡೋಕ್ಕೆ ಧೈರ್ಯ ಇದೆ ನಿನಗೆ ಅಂತ ಕೇಳಿದ್ರು. ಅವರೇ ಕೇಳಿದ್ರು? ಹೌದು, ಇದು ಆಗಿದ್ದು. ಧೈರ್ಯ ಇದೆ ಸರ್, ಮಾಡ್ತೀನಿ ಸರ್, ಅದೇನು ಹೆದರಲ್ಲ ನಾನು. ಹಾಗಲ್ಲ ಕಣೋ, ಕೆಳಗಡೆ ಲಾಡ್ಜ್ ಇದೆ ನೋಡಿ, ಆ ರೂಪವಾಣಿನೋ ಏನೋ ಲಾಡ್ಜ್ ಇತ್ತು ಸರ್, ಅಲ್ಲಿ ಉಳ್ಕೊಂಡಿದ್ರು ಎಲ್ಲರೂ. ಅಲ್ಲ, ಲಾಡ್ಜ್ ಮೇಲಿಂದ ನಿಗಿಬೇಕು, ಕೆಳಗಡೆ ನಿಗಿತೀಯಾ? ನಾನು ಕ್ಯಾಮ್ರಾ ಶೂಟ್ ಮಾಡ್ತೀವಿ, ತೋರಿಸ್ತೀವಿ. ಸರ್ ತಳಗಡೆ ವ್ಯವಸ್ಥೆ ಮಾಡಿಬಿಡಿ ಸರ್, ನೆಗೆದ್ಬಿಡ್ತೀನಿ, ಏನು ಹೆದರಿಕೆ ಇಲ್ಲ ನನಗೆ. ಹಾಗಲ್ಲ ಕಣೋ, ಹಾವು ಕಣೋ, ಜೀವಂತ ಹಾವು. ಆ ಹಾವು ಹಿಡ್ಕೊಂಡು ಆ್ಯಕ್ಟ್ ಮಾಡ್ತೀಯಾ? ಧೈರ್ಯ ಇದೆಯಾ? ಅಯ್ಯೋ ಹುಲಿ ತಗೊಂಬಂದು ಪಕ್ಕದಲ್ಲಿ ನಿಲ್ಸೋದು ಎದರಲ್ಲ ಸರ್ ನಾನು, ಹಾವು ಏನು ಅಂದೆ. ಅವ್ರು ಭಾಳ ಧೈರ್ಯ ಕಣೋ, ಭಾಳ ಫಾಸ್ಟಾಗಿ ಮಾತಾಡ್ತೀಯ, ಯಾರ ಮಗ ನೀನು ಅಂದ. ಸರ್ ನಾನು ಈಗ ಗೋಕಾಕ್ ಕಂಪ್ನಿ, ಡ್ರಾಮಾ ಕಂಪ್ನಿ ಮಾಲೀಕರ ಮಗ ಸರ್. ಗೋಕಾಕ್ ಕಂಪ್ನಿ ದೊಡ್ಡ ಕಂಪ್ನಿ ಗೊತ್ತು ನನಗೆ, ಆ ಕಂಪ್ನಿ ಓನರ್ ಮಗನಾ? ಬಸವರಾಜಪ್ಪನವರಲ್ಲ ನಿಮ್ಮ ತಂದೆ ಹೆಸರು ಅಂದ್ರೆ. ಹೌದು ಸರ್, ಅವ್ರ ಮಗನೇ ನಾನು ಅಂದೆ. ಹೌದಾ, ಎದಕ್ಕೆ ಬಂದಿದ್ದೆ? ಇದೇ ಚಾನ್ಸ್ ಕೇಳೋಕ್ಕೆ ಬಂದಿದ್ದೆ ಸರ್, ಕೊಟ್ಬಿಡಿ ಸರ್, ನಾನು ಮಾಡ್ತೀನಿ ಅಂತೆ. ಇದೇ ಚಾನ್ಸ್ ಕೇಳೋಕ್ಕೆ ನಾನು ಬಂದಿದ್ದು ಸರ್, ಕೊಟ್ಬಿಡಿ ಸರ್ ಮಾಡ್ತೀನಿ ಅಂತೆ. ವೆರಿ ಗುಡ್. ನಾನು ಯಾರನ್ನ ಹುಡುಕ್ತಾ ಇದ್ದೆ ಅವನೇನು ಸಿಕ್ಬಿಟ್ಟು ಹಾಕೋಣ ನನ್ನ ಕಣ್ಣಿಗೆ ಇವತ್ತು. ಬಾರ ಇಲ್ಲಿ ಬಾರ ಅಂತ ಬೆನ್ನು ಚಪ್ಪರಿಸ್ಬಿಟ್ಟು, ಕುಮಾರ್ ಬಾರ ಇಲ್ಲಿ ಅಂತ ವಿಷ್ಣುವಣ್ಣನ ಕರೆದ್ರು. ವಿಷ್ಣುವಣ್ಣ ಬಂದರು ಏನು ನಿನ್ನ ಜೂನಿಯರ್ ಹುಡುಕ್ತಾ ಇದ್ದೀನಿ ತಲೆಯಲ್ಲಿ, ಸಿಗ್ತಾ ಇಲ್ಲ ಅಂತ ಹೇಳಿದ್ನಲ್ಲ, ಸಿಕ್ಕ ನೋಡಿ, ಇದೇ ಇವನೇ ಕಣ ನಿಮ್ಮ ಜೂನಿಯರ್ ನೋಡು ಅಂದ ತಕ್ಷಣ ವಿಷ್ಣುವಣ್ಣ ನಾನು ಎತ್ಕೊಂಡು ಒಂದು ಸರಿ ಕುಲುಕ್ಬಿಟ್ಟು ಕೆಳಗಡೆ ಇಳಿಸಿ ಭಾಳ ಖುಷಿಪಟ್ಟರು. ಅಶ್ವಥ್ ಅವರು ಒಳ್ಳೇದಾಯ್ತು ಕಣ, ಒಳ್ಳೇದಾಯ್ತು ಅಂತ ಅವ್ರ ತಲೆ ಮೇಲೆ ಕೈ ಇಟ್ಟರು. ಚಿಟ್ಟಿ ಬಾಬು ಅವ್ರು ಬಂದರು, ಅವರು ಶಭಾಷ್ ಅಂದರು, ಅವ್ರಿಗೂ ನಮಸ್ಕಾರ ಸರ್ ಅಂದೆ. ಈ ಥರ ಎಂಟ್ರಿ ನಾನು ಆಗಿದ್ದು ನಾಗರಾವ್ಗೆ ಫಸ್ಟ್.
ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ ಈ ಕಥೆನೇ. ನಾಗರಹಾವು ಸಿನಿಮಾಗೆ ಆಯ್ಕೆ ಆದ್ರಿ. ಹೌದು. ಆಯ್ಕೆಯಾಗಿ ಫಸ್ಟ್ ಶಾಟ್ ನೀವು ಏನು ಮಾಡಿದ್ದು, ಎಲ್ಲಿ ಮಾಡಿದ್ದು? ಫಸ್ಟ್ ಶಾಟ್ ಅಂತಂದರೆ ಸರ್, ನಾಗರಾವ್ ಹಿಡ್ಕೊಂಡು ಓಡಬೇಕು. ಶಂಕರ್ ಟಾಕೀಸು, ರಂಗಯ್ಯನ ಬಾಗಿಲು, ಅದೇ ಫಸ್ಟ್ ಶಾಟ್. ಅದೇ ಫಸ್ಟ್ ಶಾಟು ಮಾಡ್ಕೊಂಡು ಬರ್ತೇವೆ ಅಂತ ಹೇಳಿದ್ರು ಸರ್. ಹೇಳಿದ್ರು ಸ್ವಲ್ಪ ಅವಾಗ ಮೋಡ ಮುಚ್ಚೋದು, ಒಂದು ಸ್ವಲ್ಪ ಮಳೆನೂ ಒಂದು ಸ್ವಲ್ಪ ಇದು ಎಲ್ಲ ಇತ್ತು. ಸರಿ, ನನ್ನ ವಿಷ್ಣುವಣ್ಣನ ರೂಮ್ನಲ್ಲಿ ಹಾಕ್ಬಿಟ್ರು. ವಿಷ್ಣುವಣ್ಣ ನಾನು ಒಂದೇ ರೂಮಲ್ಲಿ ಇರ್ತಿದ್ವಿ. ಒಂದೇ ರೂಮಲ್ಲಿ ಇರ್ತಿದ್ವಿ. ಓ ಹೇಳಿ ಸರ್, ಹೆಂಗಿರೋ ಲಯನ್ ಹೆಂಗಿರೋರು ಹೇಳಿ ಸರ್ ನಮಗೆ. ಅಯ್ಯೋ, ಲಯನ್ ಅವ್ರದ್ದು ಏನು ಎಷ್ಟು ಹೇಳಿದ್ರು ಕಡಿಮೆನೇ. ಇದ್ವಿ, ಒಂದೇ ರೂಮಲ್ಲಿ ಇರ್ತಿದ್ವಿ. ಭಾಳ ನನ್ನಂತೂ ಬಿಟ್ಟು ಅಡ್ಡಾಡ್ತಲ್ಲ, ಕೈ ಹಿಡ್ಕೊಂಡು ಮರಿ ತುರಿ ಕುರಿ ಮರಿ ಕಂಡವ್ರ ಮನೆ ಬಿಗ ಮುರಿ ಅಂತ ತಮಾಷೆ ಮಾಡ್ತಾರೆ. ಹೇಳಿ ಸರ್, ಮರಿ ತುರಿ ಕುರಿ ಮರಿ ಕಂಡವ್ರ ಮನೆ ಬಿಗ ಮುರಿ ಅಂದ್ಬಿಟ್ಟು ಕೈ ಹಿಡ್ಕೊಂಡು ಹಿಂಗೆ. ಇವಾಗ ನಮ್ದು ನಾನೇ ಇವಾಗ ಏಮ್ ಚಂದ್ರು, ನೀವೇ ದಾದಾ ಹೇಳಿ ಸರ್. ಇವಾಗ ಮರಿ ತುರಿ ಕುರಿ ಮರಿ ಕಂಡವ್ರ ಮನೆ ಬಿಗ ಮುರಿ ಅನ್ನೋರು ತಮಾಷೆ ಮಾಡ್ತಿದ್ರು. ಆಯ್ತಣ್ಣ ಅಂತ ಕೊನೆಗೆ ಒಂದೇ ರೂಮಲ್ಲಿ ಇರ್ತಿದ್ವಿ, ಎಲ್ಲ ಇತ್ತು. ಅದು ಹಾವು ಹಿಡ್ಕೊಂಡು ಓಡಬೇಕು ಅಂತ ಅಂದು ಹೇಳಿದ್ರು ಸರ್. ಅವಾಗ ಡೈರೆಕ್ಟರ್ ಸರ್ ಬರಲಿಲ್ಲ. ಚಿಟಿ ಬಾಬು ಸರ್ ಡಿಕ್ಕೀಲಿ ಕೂತ್ಕೊಂಡಿದ್ರು. ಮುಂದ್ಗಡೆ ಕಾರು ಹಿಂದ್ಗಡೆ ಡಿಕ್ಕೀಲಿ ಚಿಟಿ ಬಾಬು ಸರ್ ಕ್ಯಾಮ್ರಾ ಹಿಡ್ಕೊಂಡು, ನಾನು ಎಲ್ಲಿನ ಆ ಕಾರ್ನಿಂದ ಇಳಿತೀನಲ್ಲ, ಇಳಿದ ತಕ್ಷಣ ಹಾವು ಹಿಡ್ಕೊಂಡು ಓಡಿ ಬರ್ತಾನೆ ಇರಬೇಕು. ಜನ ಇರಲಿ, ಏನೇ ಬರಲಿ, ಎಂಥ ಇರಲಿ, ಏನು ಹೆದರ್ ಬಿಡೋಕೆ ನಾವು ಸೀದಾ ಬರ್ತಾ ಇರಬೇಕು. ಹಿಂಗೆ ಹೋಗು, ಶಾರ್ಟ್ ಐತಿ, ಹೋಗಿ ಬಂದುಬಿಡು ಅಂತ ಕಳಿಸಿದ್ರು ಪುಟ್ಟಣ್ಣ ಸರ್ ಕಳಿಸಿದ್ರು. ಹೋದೆ. ಅಷ್ಟೆಲ್ಲ ಶಂಕರ ಟಾಕೀಸ್ ಅಂತ ಇತ್ತು. ಶಂಕರ್ ಟಾಕೀಸ್ ಅಂತ ಏನೋ ಇತ್ತಲ್ಲಿ. ಆ ಟಾಕೀಸು ಅದೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ರಂಗಯ್ಯನ ಬಾಗಿಲು ಅಲ್ಲೆಲ್ಲ, ಆಮೇಲೆ ಮುಸಲ್ಮಾನ ಬಾಂಧವರ ಏರಿಯಾದಲ್ಲಿ ಕೋಳಿ ಗಿಳಿ ಎಲ್ಲ ಒಂದು ಕಡೆ ಜಮಾ ಮಾಡಿಬಿಟ್ಟು ಒಂದೇ ಕಡೆ ನಿಲ್ಲೋಗಿ ಮಾಡಿಬಿಟ್ಟು ಆ ಕಡೆಯಿಂದ ಓಡಿ ಬಂದುಬಿಟ್ಟೆ. ಎಲ್ಲ ಹಾರೋದ್ವಿ. ಅದೊಂದು ಶಾಟ್ ಚೆನ್ನಾಗಿ ಬಂತು. ಅದು ಮುಗಿಸ್ಕೊಂಡು ಬಂದು ಮುಂದೆ ಫಸ್ಟ್ ಶಾಟು ಇದರಲ್ಲಿ ಬಂತು, ಅಲ್ಲಿ ಕೋಟೆ ಬಾಗಿಲ ಹತ್ರ. ಜನ ಎಲ್ಲ ಸುತ್ತಮುತ್ತ ಕೂತ್ಕೊಳ್ಳೋದು. ಅಲ್ಲಿಂದ ನಾನು ಹಾವು ತಗೊಂಡು ಓಡಿ ಹೋಗ್ಬೇಕು. ಆ ಶಾಟು ಬಂತು. ಪುಟ್ಟಣ್ಣವ್ರು ಇರಲಿಲ್ಲ, ಇಲ್ಲಿ ಇದ್ದರು. ಎಲ್ಲಿದ್ದರು? ಈ ರಂಗಯ್ಯನ ಬಾಗಿಲು ಅದೇನು ಔಟ್ಡೋರ್ ಹೋಗಿದ್ವಲ್ಲ, ಅಲ್ಲೇನು ಇರಲಿಲ್ಲ. ಇದು ಈ ಔಟ್ಡೋರಲ್ಲಿ ಇದ್ದರು. ಅದು ಹಾವು ಕೆಣಕಿದ್ರು, ಏನು ಮಾಡಿದ್ರು ಎಳ್ಳೇ ಇಲ್ಲ. ಅದು ಮಲ್ಕೊಂಬಿಡ್ತು. ಕೈಲಿ ಹಿಡ್ಕೊಂಬಿಟ್ಟಿದ್ನಲ್ಲ ಓಡೋಕ್ಕೆ, ಅದಕ್ಕೇನಾಯಿತು, ಏನೋ ಉಸಿರು ಬಂದಾಯಿತು, ಏನೋ ಆಯ್ತು ಅಂತ ಇಟ್ಕೊಂಡು ಧೈರ್ಯವಾಗಿ ಎತ್ಕೊಂಡ್ರಿ ಹಾವನ್ನ. ಹೌದು. ಆಮೇಲೆ ಕೊನೆಗೆ ಅದು ಮತ್ತೆ MP ಶಂಕರ್ ಸರ್, ಹಿರಿಯ ಕಲಾವಿದರು, ಅವರು ಫೋನ್ ಮಾಡಿದ್ರು. ಏನು ರೀ, ಇದು ಹಾವು ಹಿಂಗಾಗ್ಬಿಡ್ತು, ಈ ಶೂಟಿಂಗ್ ಕ್ಯಾನ್ಸಲ್ ಮಾಡಿದ್ವಿ, ಬೇರೆ ಶಾಟ್ ಮಾಡಿದ್ವಿ, ಹೇಮಚಂದ್ರನ ಶಾಟ್ ಆಗಲಿಲ್ಲ, ಅದಕ್ಕೆ ಬೇರೆ ಹಾವು ಕಳಿಸಿ ಅಂತ ಹೇಳಿ. ಅಲ್ಲಿಂದ ಮತ್ತೊಬ್ಬನು ಮೈಸೂರಿಂದ ಹಾವು ತೊಗೊಂಬಂದ ಬುಟ್ಟಿಲಿ. ಹಾವಾಡಿಗ ಫಸ್ಟಿಗೆ ಸ್ಟಾರ್ಟಿಂಗ್ ಇರ್ತಾನೆ ನೋಡ್ರಿ, ಬಾರಿಸ್ತಿರ್ತಾನೆ ಅವನೇ. ಮೈಸೂರಿಂದ ತಗೊಂಬಂದ. ಅದು ಒಳ್ಳೆ ಸ್ಟ್ರಾಂಗ್ ಆಗಿತ್ತು. ಆ ಶಾಟ್ ನೋಡೋದು, ಜನ ಎಲ್ಲ ಕೂತ್ಕೊಂಡಿದ್ರು, ಎಲ್ಲ ಅವತ್ತೇನೆ. ಮಾರನೇ ದಿವಸ, ಅವತ್ತಾಗಲಿಲ್ಲ, 2 ದಿವಸ ಬಿಟ್ಟು ಹಾವು ತಗೊಂಬಂದವನು. ಆಮೇಲೆ ಆ ಶಾರ್ಟ್ ತಗೊಂಡ್ರೆ ಪುಟ್ಟಣ್ಣಾಜಿ ಅವ್ರು ಹೇಳಿದ್ರು, ನೋಡಪ್ಪ ಹಿಂಗೆ ಶಾರ್ಟ್ ಹಾವು ಬರುತ್ತೆ, ಹಾವಿಂದ ಸೀದಾ ಕ್ಯಾಮ್ರಾ ನಿನಗೆ ಪ್ಯಾನ್ ಆಗುತ್ತೆ, ಅಲ್ಲಿ ನೀನು ಕೂತ್ಕೊಂಡಿರ್ತೀಯ. ಕೂತ್ಕೊಂಡಿದ್ದು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಂ ಅಂತ ನಾನು ಸೌಂಡ್ ಮಾಡ್ತೀನಿ ಜೋರಾಗಿ. ಅವಾಗ ಎದ್ದು ಹಾವು ಕಪ್ ಅಂತ ಹಿಡ್ಕೊಂಡು ಜನರ ಮೇಲೆ ನೆಗೆದ್ಬಿಟ್ಟು ಓಡೋಗ್ಬಿಡ್ಬೇಕು, ನೀನು ಮಾಡ್ತೀಯಾ ಅಂದರು. ಓಕೆ ಸರ್ ಅಂದೆ. ಆಯಿತು ಅಂದೆ. ಮಾನಿಟ್ರಾ? ಏನು ಸರ್, ಟೇಕೆ ಅಂದೆ. ಟೇಕೆ ತಗೊಂಬಿಟ್ರಿ, ಬೇಡ ಮಾನಿಟ್ರ್ ಅದಕ್ಕೆ, ನಾನು ನೋಡ್ರಿ ಬೇಕಾರೆ ಅಂದೆ. ಅಂದ ತಕ್ಷಣ ಅವರು ಶಾರ್ಟ್ ಚಾಲೋ ಆಯಿತು. ಅಲ್ಲಿಂದ ಇಲ್ಲಿಗೆ ಹ್ಞೂ ಅಂದರು. ಹ್ಞೂ ಅಂದ ತಕ್ಷಣ ಆ ಕಡೆ ಈ ಕಡೆ ಒಂದು ಸಲ ನೋಡಿಬಿಟ್ಟು ಆಮೇಲೆ ಹಾವು ಹಿಡ್ಕೊಂಡು ನೆಗೆದ್ಬಿಟ್ಟು ಓಡೋಗ್ಬಿಟ್ಟೆ. ಒಂದು ಶಾರ್ಟ್ ಕ್ಲೋಸ್. ಓಕೆ ಅಂದ್ಬಿಟ್ರು. ಓಕೆ ಅಂದ್ರೆ ಬಾರ ಇಲ್ಲಿ ಅಂತ ಕರೆದ್ರು. ನನಗೆ ಹೆದರಿಕೆ ಆಗಿಬಿಡ್ತು, ಏನೋ ತಪ್ಪು ಮಾಡಿದ್ದೀನಿ, ಏನೋ ಯಾರಿಗೂ ಬಿಡಲ್ಲ, ಹೊಡೆದ್ಬಿಡ್ತಾರೆ ಅವರು, ಸಿಟ್ಟು ಭಾಳ. ಕೊನೆಗೆ ಏನು ಸರ್ ಅಂತ ಹೋದೆ. ನೀನು ಅಲ್ಲಿ ಕೂತ್ಕೊಂಡಿರ್ತೀಯ, ನಾನು ಹ್ಞೂ ಅಂದ ತಕ್ಷಣ ನೋಡಿಬಿಟ್ಟು ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಹಾವು ಹಿಡ್ಕೊಂಡು ನೆಗೆದು ಓಡೋಗ್ಬೇಕು ಅಂತ ಇಷ್ಟು ಹೇಳಿದೆ. ಆ ಕಡೆ ಈ ಕಡೆ ಯಾಕೆ ನೋಡಿದೆ ಅಂತ ಕೇಳಿದ್ರು. ಸರ್, ಕಳ್ತನ ಮಾಡೋನು ಒಂದು ಸ್ವಲ್ಪ ಭಯ ಇರ್ತದಲ್ಲ, ನಾನು ಮಾಡ್ತಾ ಇರೋದೇ ಕಳ್ತನ, ತಗೊಂಡು ಓಡೋಗ್ಬೇಕು, ಮತ್ತು ಆ ಕಡೆ ಈ ಕಡೆ ಯಾರೋ ನೋಡ್ತಾ ಇದ್ದಾರಂತ ಒಂದು ಲುಕ್ ಕೊಟ್ಟೆ ಸರ್. ಬೇಜಾರು, ಅದೇನು ತಪ್ಪಾಯ್ತು ಸರ್, ನಾನು ಬೇರೆ ಇನ್ನೊಂದು ಶಾರ್ಟ್ ತಗೊಳ್ಳಿ, ಎಲ್ಲಿದ್ದೇವೋ ನನ್ನ ಮಗನೇ ನೀನು ಅಂತೇಳಿ ಅಪ್ಕೊಂಡ್ಬಿಟ್ರು. ಒಪ್ಕೊಂಡು ವೆರಿ ಗುಡ್ ಮಗ, ಭಾಳ ಚೆನ್ನಾಗಿ ಮಾಡ್ತೀನಿ ಅಂತ. ಅಷ್ಟೇ ಇನ್ನೂ ಮಾತಾಡ್ತಾಯಿದ್ವಿ. ಅಷ್ಟರಲ್ಲೇ ಅಶ್ವಥ್ ಅವರು ಪಕ್ಕದಲ್ಲಿ ಮಿಠಾಯಿ ಅಂಗಡಿಯಲ್ಲಿ ₹1 ಕೊಟ್ಟು ಮಿಠಾಯಿ ತರಿಸ್ಕೊಟ್ಟು, ತಿನ್ನೋ, ಏನು ಯಾವ ಥರ ಮಾಡ್ತೀಯ ನೀನು ಅಂತ ಖುಷಿಪಟ್ಟರು. ಅದೆಲ್ಲ ಆಗಿದ್ದು ಫಸ್ಟ್ ನಾಗರಾವ್. ಅದ್ಭುತ ಸರ್, ತುಂಬ ಚೆನ್ನಾಗಿ ಹೇಳ್ತಿದ್ದೀರ ಕಥೆನ ನೀವು. ಆ್ಯಂಡ್ ನಿಮ್ಮ ಅಶ್ವಥ್ ಅವರ ಕಾಂಬಿನೇಷನ್ ಸರ್. ಅಶ್ವಥ್ ಅವರು ನಿಮ್ಮದು ನಿಜವಾದ ಗುರು ಶಿಷ್ಯ ಚಾಮಯ್ಯ ಮಿಸ್ಟರ್ ರಾಮಾಚಾರಿ ಅನ್ನೋದೇನೆ ಅನ್ನಿಸ್ಬಿಟ್ಟಿತ್ತು. ಏನೋ ಮುಂಡೆದೆ ತರಲೆ ಹಿಂಗೆ ಮಾಡ್ಕೊತಾನೆ ಇರ್ತಿಲ್ಲ. ಅಶ್ವಥ್ ಅವ್ರ ಜೊತೆ ನೀವು ನಡೆಸಿದ್ದು, ಆಮೇಲೆ ನಮ್ಮ ಲೀಲಾವತಮ್ಮನವ್ರ ಜೊತೆ ದೇವರೇ ಆ ಸೀನ್ಗಳು, ಆ ಎಪಿಸೋಡ್ಸ್ ಬಗ್ಗೆ ಮಾತಾಡೋದಾದ್ರೆ ಸರ್, ಅದರ ಅನುಭವಗಳು.
ಸರ್ ಅಶ್ವಥ್ ಅವ್ರ ಜೊತೆಗೆ ಆಗಿದೆ ನನ್ನ ಶೂಟಿಂಗ್. ಲೀಲಾವತಿ ಅಮ್ಮ ಅವ್ರ ಜೊತೆಗೆ ಆಗಲಿಲ್ಲ. ಆದರೆ ಮೇಕಪ್ಗೆ ಹೋಗಿ ಕೂತ್ಕೊಂಡಾಗ ಮಾತ್ರ ನಾನು ಲೀಲಾವತಿ ಅಮ್ಮ ಅವರು ಮಾತಾಡಿಸ್ತಿದ್ರು ನನಗೆ. ಅವಾಗ ಕೇಳಿದ್ರು ಯಾರು ಏನು ಹೆಂಗೆ ಅಂತ. ಅವಾಗ ನಾ ಇಂಥ ಕಂಪ್ನಿ ಓನರ್ ಮಗ ಹೀಗೆ ಅಂತ. ಅಯ್ಯೋ ಏನಪ್ಪ ಗೋಕಾಕ್ ಕಂಪ್ನಿ, ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟೋದು ನೋಡು, ಎಂತ ಹುಟ್ಟಿದೆ, ಎಷ್ಟು ಚೆನ್ನಾಗಿ ಮಾಡ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ ಡೈರೆಕ್ಟ್ರು, ಹಂಗೆ ಹಿಂಗೆ ಅಂತ ಈ ಥರ ಮಾತಾಡಿದ್ದೀನಿ ಅಷ್ಟೇ. ಅವ್ರ ಜೊತೆಗೆ ಶಾರ್ಟ್ ಇಲ್ಲ ನನ್ನದು. ಅಶ್ವಥ್ ಸರ್ ಜೊತೆಗೆ ಇದೆ, ಹಿರೇಕಲಾವಿದರ ಜೊತೆಗೆ 2-3 ಇದು ಬರುತ್ತೆ. ನೀವು ಅಂದರೆ ಚಿಕ್ಕ ವಯಸ್ಸಿನಲ್ಲಿ ನೀವು ಆಗಲೇ ತಿಳಿಸಿದ್ರಿ ಘಟಾನುಘಟಿಗಳು. ಹೌದು. ವಿಷ್ಣು ಸರ್, ಅಂಬರೀಷ್ ಅಣ್ಣನ ಜೊತೆ ನಿಮ್ಮ ಕಾಂಬಿನೇಷನ್ ಇಲ್ಲ, ಆದರೆ ಅಂಬರೀಷ್ ಅಣ್ಣನವರ ಒಡನಾಟ ಇತ್ತು. ಹೌದು. ಅಂಬರೀಷ್ ಅಣ್ಣವ್ರನ್ನ ಎಲ್ಲಿ ಭೇಟಿ ಮಾಡಿದ್ರಿ ಫಸ್ಟ್ ಇಲ್ಲಿ ಶೂಟಿಂಗ್ ಇದ್ದಾಗ ಬಂದಿದ್ದರು ಅಂಬರೀಷ್ ಅಣ್ಣ. ಜಲೀಲ. ಆಮೇಲೆ ಮತ್ತೆ ಶೂಟಿಂಗ್ ನಡೆದಾಗ ನಾವು ರಾತ್ರಿ ಮತ್ತೆ ಎಲ್ಲ ಊಟ ಮಾಡೋದು ಎಲ್ಲ ಜೊತೆಗೆ ಮಾಡ್ತಿದ್ವಿ. ಅಣ್ಣ ನಾನು ಬಿಟ್ಟಿರ್ತಿರ್ಲಿಲ್ಲ, ಅಂಬರೀಷ್ ಅಣ್ಣ ಆಗಲಿ ವಿಷ್ಣು ಅಣ್ಣ ಆಗಲಿ ಬಿಟ್ಟಿರ್ತಿರ್ಲಿಲ್ಲ. ಬಾರ ಊಟ ಮಾಡೋಣ, ಬಾರ ತಿಂಡಿ ತಿನ್ನೋಣ, ಬಾರ ಕಾಫಿ ಕುಡಿಯೋಣ ಅಂತೇಳಿ. ಮತ್ತು ಆಮೇಲೆ ಯಾವಾಗಾರ ಬೇಜಾರಾದರೆ ಶೂಟಿಂಗ್ ಇಲ್ಲ ಅಂದರೆ ಇವತ್ತಿಲ್ಲ ಅಂದರೆ ಶಂಕರ್ ಟಾಕೀಸ್ನಲ್ಲಿ MP ಶಂಕರ್, ಹಿರಿಯ ನಟರು MP ಶಂಕರ್ ಅವ್ರ ಪಿಕ್ಚರ್, ಹಳೆ ನಟ ಇದು ಅಡಗಲಜ್ಜಿ ಕಥೆದು ಪಿಕ್ಚರ್ಗಳು ಬರ್ತಾಯಿತ್ತು. ಆ ಪಿಕ್ಚರ್ ನೋಡೋಕೆ ಹೋಗ್ತಿದ್ವಿ ಶಂಕರ್ ಟಾಕೀಸ್ಗೆ. ಯಾರು? ನಾನು, ಅಂಬರೀಷ್ ಅಣ್ಣ, ವಿಷ್ಣು ಅಣ್ಣ, ಮತ್ತು ಯಾರೋ ಅಕ್ಕಪಕ್ಕ ಇದ್ದವ್ರು ಯಾರೋ ಬರ್ತೀನಿ ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತಿದ್ವಿ. ಹೋಗಿ ಎಲ್ಲ ಫಿಲ್ಮ್ ನೋಡಿ ಬರ್ತಿದ್ವಿ. ಓಡಾಡ್ತಿದ್ವಿ ಚೆನ್ನಾಗಿ. ಆಮೇಲೆ ತಿಂಡಿ ತಿನ್ನೋದಾಗಲಿ ಊಟದಾಗಲಿ ಯಾವುದೋ ಬಿಟ್ಟು ನಾನು ಮಾಡ್ತಾ ಇರಲಿಲ್ಲ. ಅವರು ಎಷ್ಟು ದಿವಸ ವರ್ಕ್ ಮಾಡಿದ್ದು? ಎಷ್ಟು ದಿವಸ ಸರ್? ನಂದು ಇರೋದು ಭಾಳ ಅಂದರೆ 5-6 ದಿವಸ ಇತ್ತು ಶೂಟಿಂಗ್ ಜಲ್ದಿ ಆಗ್ಬೇಕಂದ್ರೆ. ಅದೇ ಹಾವಿನ ತೊಂದರೆ ಆಯಿತು ಅಂತ ಹೇಳಿದ್ನಲ್ಲ, ಹಂಗೆಲ್ಲ ಆಗಿ 8-10 ದಿವಸ ಆಗೋಯ್ತು. 8 ದಿವಸ ಆದಮೇಲೆ ನಾನು ಬಿಡೋಕ್ಕೆ ತಯಾರಿಲ್ಲ ಇವರು, ವಿಷ್ಣು ಅಣ್ಣ ಆಗಲಿ ಅಂಬರೀಷ್ ಅಣ್ಣ ಆಗಲಿ. ಹೀರೋ ಹೋಗಂತೆ ನಾಳೆಗೆ, ಹೀರೋ ಹೋಗಂತೆ ನಾಳೆ. ಆಮೇಲೆ ಪುಟ್ಟಣ್ಣ ಅವ್ರಿಗೆ ಹೇಳ್ತಿದ್ದೆ, ಸರ್ ಮತ್ತೆ ಇರು ಅಂತ ಇದ್ದಾರೆ. ಇರೋ ಎದಕ್ಕೆ ಹೋಗ್ತೀವ ಊರಿಗೆ, ಇರು ಇನ್ನೂ ಇರು ಅಂತ ಅಂದ್ಬಿಟ್ಟು ಅವರು ಉಳಿಸ್ಕೊಟ್ರು. ತಿಂಗಳಗಟ್ಟಲೆ ಇದ್ದೆ ಅಲ್ಲಿ. ವೀರಸ್ವಾಮಿ ಅವರು ಗೊತ್ತಾಯ್ತು ಆಮೇಲೆ ನೀವು ಆಯ್ಕೆ ಆಗಿದ್ದು? ಹೌದು ಸರ್, ಗೊತ್ತಾಯ್ತಲ್ಲ. ಅವ್ರೇನಂದ್ರು? ಆಮೇಲೆ ಅಲ್ಲಿ ಬೆಂಗಳೂರಿಗೆ ಬಂದಮೇಲೆ ಶಬಾಷ್ ಅಂತ ಹೇಳಿದ್ರು. ಭಾಳ ಖುಷಿ ಆಯ್ತು ಕಣ, ಬಂದು ಹೆಂಗೆ ಕೇಳಿದ್ವಿ ಅಷ್ಟು ಧೈರ್ಯದಿಂದ. ಹೋಗಲ್ಲಿ ಕೇಳು ಅಂದ್ರೆ ಇಲ್ಲೂ ಬಂದುಬಿಟ್ಟಿದ್ಯಾ ನೀನು, ಅಲ್ಲೂ ಹೋಗಿ ಡೈರೆಕ್ಟರ್ ಕಡೆಯಿಂದ ಓಕೆ ಅನ್ನಿಸ್ಕೊಂಬಂದಿಲ್ಲಪ್ಪ, ವೆರಿ ಗುಡ್, ಭಾಳ ಚೆನ್ನಾಗಿ ಮಾಡಿದ್ಯಂತೆ ಅಂತ ಭಾಳ ಖುಷಿ ಪಟ್ಟೆ. ಅವಾಗ ನಿಮ್ಮ ತಂದೆಯವ್ರ ಸ್ನೇಹಿತರೊಬ್ಬರು ಚಾಲೆಂಜ್ ಹಾಕಿದ್ರಲ್ಲ, ಅವ್ರು ಏನಂದ್ರು ಇದನ್ನೆಲ್ಲ ಆದ್ಮೇಲೆ? ಯಾರು? ಇವರು BV ರಂಗಣ್ಣ, ಕರ್ನಾಟಕ ಫಿಲ್ಮ್ಸ್. ಬೇಡರ್ ಕಣ್ಣಪ್ಪ ತೆಗೆದಿದ್ದು ಮೊದಲನೇ ಚಿತ್ರ ಇದು. ಪ್ರೊಡಕ್ಷನ್ ಕಂಪ್ನಿ. ಏನಂದ್ರು ರಂಗಣ್ಣವ್ರು? ರಂಗಣ್ಣವ್ರು ಭಾಳ ಖುಷಿ ಆಗ್ಬಿಟ್ರು. ಏನೋ ಅಂತ ತಿಳ್ಕೊಂಬಿಟ್ಟಿದ್ನಪ್ಪ, ಭಾಳ ಚೆನ್ನಾಗಿ ಹೋದೆ, ಮಾತಾಡದೆ, ಬಂದೆ ಅಂತ ಭಾಳ ಖುಷಿ ಪಟ್ಟರು ಸರ್. ನಾಗರ ಹಾವು ಚಿತ್ರ ಬಿಡುಗಡೆ ಆದಾಗ ನೀವು ಎಲ್ಲಿದ್ದೀರಿ ಸರ್? ಸರ್ ನಾನು ನಾಗರಾವ್ ಪಿಕ್ಚರ್ ಸ್ಟಾರ್ಟಿಂಗು KR ನಗರದಲ್ಲಿದ್ವಿ. ಕ್ಯಾಂಪ್ ಶೂಟಿಂಗ್? ಹೌದು, ಕ್ಯಾಂಪ್ ಇತ್ತಲ್ಲಿ. ಶೂಟಿಂಗ್ ಹೋಗ್ಬೇಕಾದ್ರೆ ಅಲ್ಲಿ ಹೋಗಿ ಭೇಟಿಯಾಗಿ ಬಂದ ತಕ್ಷಣ ಏನಾಗ್ಬಿಡ್ತು, ಒಂದು 8 ದಿವಸ ಆಗಿತ್ತು ನಾನು ಬಂದು. ಏನು ಟೆಲಿಗ್ರಾಮು ಬರಲಿಲ್ಲ, ಫೋನು ಬರಲಿಲ್ಲ, ಏನೂ ಬರಲಿಲ್ಲ. ಅಲ್ಲಿ ಒಂದು ನಮ್ಮ ಥಿಯೇಟ್ರ್ ಮೈದಾನದಲ್ಲಿ ಆಟ ಆಡ್ತಿದ್ವಿ. ವೆಂಕಟೇಶ್ ಆನಂದ ಅಂತೇಳಿ KR ನಗರದವನೇ, ಅವನು ನನ್ನ ಸ್ನೇಹಿತ. ಬಾಬು ಅಂಥೇಳಿ, ಶೆಟ್ಟಿ ಬಾಬು ಅಂಥೇಳಿ ಅವನು ನನ್ನ ಸ್ನೇಹಿತ. ಇವರಲ್ಲಿ ನಾವೆಲ್ಲ ಜೊತೆಗೆ ಆಟ ಆಡೋದು ಇದೆಲ್ಲ ಮಾಡ್ತಿದ್ವಿ. ಅವನು ಶೆಟ್ಟಿ ಬಾಬು ಅವ್ರದ್ದು ದೊಡ್ಡ ಶ್ರೀಮಂತರು ಅವರು. ಅವನು ಬಂದ, ಬಂದ್ಬಿಟ್ಟು ಬಾರ ಇಲ್ಲಿ ನೀನು ಬರೋ ಆನಂದ, ನೀನು ಬರೋ ಅಂತ ನಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಪ್ಲೇಟ್ ರೆಕಾರ್ಡ್ ಹಾಕಿದ. ಗ್ರಾಮಫೋನ್ ಇತ್ತಲ್ಲ ಅವಾಗ, ಗ್ರಾಮಫೋನ್. ಅದ್ರಲ್ಲಿ ರೆಕಾರ್ಡ್ ಬಂತು, ಕರ್ಪೂರದ ಕೊಂಬೆ ನಾನು ಅಂತ. ಜನ ಕೇಳಿದ್ವಿ, ಏನಿದು, ಏನು ರೆಕಾರ್ಡು, ಏನು ಅದೇ ಹಾಡು ಕೇಳೋಕೆ ಕರ್ಕೊಂಬಂದಿಯಲ್ಲ. ನಾಗರಾವ್ ಪಿಕ್ಚರ್ದು ಕಣ, ರೆಕಾರ್ಡ್ ಬಂತು, ಎಲ್ಲಿ ನಿನ್ನ ಕರೆಸ್ತಾರೆ, ಕೊಟ್ಟರು ನೀನು ಕೈ ಅಂದ್ಬಿಟ್ಟ ನನ್ನ ಸ್ನೇಹಿತ. ಸಾಂಗ್ ಬಂದ್ಬಿಟ್ಟು ನಮಗೆ ಗೊತ್ತಿಲ್ಲ, ಚಿಕ್ಕವರಲ್ಲ. ಸಾಂಗ್ ಬಂದಿದೆಯೋ ಏನು ಅದು ಬರುತ್ತೋ ಏನು ಇದು ಬರುತ್ತೋ ಏನೂ ಗೊತ್ತಿಲ್ಲ. ಸರಿ ಆಯಿತು ಬಿಡಪ್ಪ, ಹಿಂಗಾಯ್ತಾ, ಹೋಗಲಿ ಬಿಡು ಅಂತ ಏನೋ ಮನಸ್ಸಿಗೆ ಬೇಜಾರು ಮಾಡ್ಕೊಂಡೆ. ಆಮೇಲೆ 2 ದಿವಸ ಬಿಟ್ಟು ಗಣಪತಿ ಪೆಂಡಲ್ ಹಾಕಿದ್ರು ಸರ್ ಅಲ್ಲಿ KR ನಗರದಲ್ಲಿ. ಭಾಳ ಚೆನ್ನಾಗಿ ಮಾಡ್ತಿದ್ರು ಅಲ್ಲಿ ಲಾಟ್ರಿ ಟಿಕೆಟ್ ತಗೊಂಡಿದ್ದೆ. ಅಲ್ಲಿ ಒಂದು ಫಸ್ಟ್ ಪ್ರೈಜು 2 ತೊಲ ಚೈನ್ ನನಗೆ ಬಂತು. ಸರಿ, ಆ ಚೈನ್ ತಗೊಂಡು ಹಾಕಿದ್ರು, ಸ್ಟೇಜ್ ಮೇಲೆ ಸನ್ಮಾನ ಮಾಡಿದ್ರು. ನಮ್ಮ ತಂದೆನೂ ಗೆಸ್ಟ್ ಆಗಿದ್ರು ಅವತ್ತು. ಎಲ್ಲರೂ ಇದ್ದರು, ನಮ್ಮ ತಂದೆ, ಆಮೇಲೆ ನಮ್ಮ ಮಾವರು, ನಮ್ಮ ಮಿಸ್ಸಸ್ ತಂದೆ MS ರಾಮಚಂದ್ರಪ್ಪನವರು ಅಂತ, ಅವರು ದೊಡ್ಡ ಕಲಾವಿದರು. ಸ್ಟೇಜ್ ಮೇಲೆ ಜೂನಿಯರ್ ವಜ್ರಮುನಿ ಅಂತ ಇದ್ದರು, ಅವ್ರಿಗೆ ಅಷ್ಟೊಂದು ಹೆಸರುವಾಸಿ ಮಾಡೋರೆಲ್ಲ ಇದ್ದರು. ಸರಿ ಹೋದ್ವಿ, ಅದನ್ನ ಕೊಟ್ಟರು, ಎಲ್ಲ ಮಾಡಿ ಖುಷಿಪಟ್ಟರು. ಊರಲ್ಲೆಲ್ಲ ಜನ ಅಂದರು, ಏನಪ್ಪ ಲಕ್ಕಿ ಹೊಡೆದ್ಬಿಟ್ಟೆಲ್ಲ, ಚಾನ್ಸ್ ನಮ್ಮ ಊರಿಗೆ ಬಂದು ಗಣಪತಿ ಆಶೀರ್ವಾದ ಆಗೋಯ್ತು ನಿನಗೆ ಅಂದಿದ್ದೀನಿ ಸರ್. ಮಾರನೇ ದಿವಸ ಟೆಲಿಗ್ರಾಮ್ ಬಂದೇ ಬಿಡ್ತು, ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಚಿತ್ರದುರ್ಗ. ಸೀದಾ ಚಿತ್ರದುರ್ಗ ಹೋಗ್ಬಿಟ್ಟೆ. ಆವಾಗ ಆಗಿದ್ದ ಅನುಭವ ಕೂಡ ಹೇಳಿಲ್ಲ.
ಈಗ ಚಿತ್ರ ಬಿಡುಗಡೆ, ಹೌದು ನಾಗರ ಹಾವು ಬಿಡುಗಡೆ, ಸಾಗರ್ ಚಿತ್ರಮಂದಿರ ಬೆಂಗಳೂರಿನಲ್ಲಿ. ಹೌದು ಹೌದು. ನೀವೆಲ್ಲಿದ್ರಿ ಪಿಕ್ಚರ್ ಬಿಡುಗಡೆ ಆಗೋ ಸಂದರ್ಭ? ನಾನು ಡ್ರಾಮಾ ಕಂಪ್ನಿಲೇ ಇದೆ ಸರ್. ಯಾವ ಊರಲ್ಲಿ? ನೆಕ್ಸ್ಟ್ ಕೆ ಆರ್ ನಗರದಲ್ಲಿ ಅರಸೀಕೆರೆ ಕ್ಯಾಂಪ್ ಇತ್ತು. ವಿಷ್ಣು ಸರ್ದೇ ಮಾಡಿರುವಂಥ ಸಿನಿಮಾ, ಅಂಕಲ್ಗಿ ಅವ್ರು ನಿರ್ಮಾಣ ಮಾಡಿದಂಥ ಸಿನಿಮಾ, ಸೊಸೆ ತಂದ ಸೌಭಾಗ್ಯ, ರವಿ ವರ್ಮನ ಕುಂಚದ ಕಲೆಬಲೆ ಹಾಡಿರುವಂಥ ಸಿನಿಮಾ. ಆ ಸಿನಿಮಾದ ಮೂಲ ಕಥೆ ಕೂಡ ನಮ್ಮ ಹೇಮಚಂದ್ರ ಅವರ ನಾಟಕದ ಕಂಪನಿಯಿಂದ ಹೋಯಿತು. ಸರಿ, ಅಲ್ಲಿ ಅರಸೀಕೆರೆಯಲ್ಲಿ ಕ್ಯಾಂಪ್ ಮಾಡಿದ್ವಿ. ಇದು ಟೆಲಿಗ್ರಾಮ್ ಬಂದಾಗ ಅಲ್ಲಿ ಹೋದೆ. ಮುಂದೆ ಕ್ಯಾಂಪ್ಗಳು ಮಾಡಿದಾಗ ಅರಸೀಕೆರೆ, ಚನ್ನರಾಯಪಟ್ಟಣ ಇಲ್ಲೆಲ್ಲ ಕ್ಯಾಂಪ್ಗಳು ಇತ್ತು ಸರ್. ಓಕೆ, ಪಿಕ್ಚರ್ ಬಿಡುಗಡೆ ಆಗಿದ್ದು ಸರ್, ನಾಗರಾವ್ ಬಿಡುಗಡೆ ಆಗಿದ್ದು. ಬಿಡುಗಡೆ ಆದ ದಿವಸ ನಾನು ಹಾಸನದಲ್ಲಿದ್ದೆ. ಹೋಗಿದ್ರ ಥಿಯೇಟ್ರಿಗೆ? ಹೌದು ಇದು ಪಿಕ್ಚರ್ ಪ್ಯಾಲೇಸ್ ಟಾಕೀಸ್ ಇದೆ. ಅದು ಟಾಕೀಸ್ ಓನರು ನಮ್ಮ ತಂದೆ ಸ್ನೇಹಿತರು. ಆ ಟಾಕೀಸಲ್ಲೇ ನೋಡಿದೆ ಅದನ್ನು. ಎಷ್ಟು ಗಂಟೆ ಶೋ ಹೋಗಿದ್ರೆ? 3 ಗಂಟೆ ಶೋ ಹೋಗಿದ್ದೆ. ಮಧ್ಯಾಹ್ನ? ಹೌದೌದು, ಮಧ್ಯಾಹ್ನ. ಹೆಂಗಿತ್ತು ನಿಮ್ಮನ್ನೇ ನೀವು ತೆರೆ ಮೇಲೆ ನೋಡ್ಕೊಂಡಾಗ? ಹೋಗಿ ನೋಡಿದೆ. ನಾನು ಸ್ವಾಭಾವಿಕ ಜನ ಹೋದಂಗೆ ನಾನು ಹೋಗ್ಬಿಟ್ಟೆ, ಒಂದು 4-5 ಜನ ಕರ್ಕೊಂಡು ಹೋಗ್ಬಿಟ್ಟೆ. ಟಿಕೆಟ್ ಕ್ಲೋಸ್ ಆಗ್ಬಿಟ್ಟಿತ್ತು. ಟಿಕೆಟ್ ಕ್ಲೋಸ್ ಆಗ್ಬಿಡ್ತು. ಏನಪ್ಪ ಟಿಕೆಟ್ ಕ್ಲೋಸ್ ಆಗೈತೆ ಹಂಗೆ ಹಿಂಗೆ ಅಂತ. ಮೊದಲನೇ ಶೋ 10 ಗಂಟೆ ಏನೋ 11 ಗಂಟೆಗೆ ಏನೋ ಶೋ ಇರ್ತಿತ್ತೇನೋ ಅವಾಗ. ಆ ಜನ ಬಂದ್ರಲ್ಲ, ಅವರೆಲ್ಲ ನಾನು ನೋಡಿ ನಿಂತ್ಕೊಂಡ್ಬಿಟ್ರು. ಇದೇ ಹುಡುಗ ಅಲ್ವ ಅಂತ. ಅಟ್ರಾಗ ಮ್ಯಾನೇಜರ್ ಏನು ಮಾಡಿದ್ರು, ಹೊರಗಡೆ ನೋಡ್ರಿ ಏನು ಗಲಾಟೆ ಇದು, ಏನು ನೋಡಪ್ಪ ಗಲಾಟೆನಾ ಅಂತ ಬಂದು ನೋಡ್ತಾರೆ. ನಾನು ಏನು ರೀ ನೀವು ಬನ್ನಿರಿ ಒಳಗಡೆ, ನೀವು ಬರ್ರಿ ಇಲ್ಲಿ, ಟಿಕೆಟ್ ಕ್ಲೋಸ್ ಆಗಿದೆ, ನೀವು ಬನ್ನಿರಿ ಸುಮ್ಮನೆ ಒಳಗಡೆ ಅಂತ ಕರ್ಕೊಂಡೋದ್ರು. ಒಳಗಡೆ ಹೋಗಿ ಕೂರಿಸಿದ್ರು. ಮತ್ತು ನಾನು ನಮ್ಮ ತಂದೆ ಸ್ನೇಹಿತರಲ್ವ, ನನಗೆ ಹೆದರಿಕೆ, ಏನಾರು ಅಂತಾರೇನೋ, ಯಾಕೋ ಗಲಾಟೆಯಲ್ಲಿ ಬಂದೆ ಆಮೇಲೆ ಬರೋಕ್ಕಾಗಲ್ಲೇನೋ ಅಂತ ಅಂದಿಂದಾರು ಅಂತ ನಾನು ಸ್ವಲ್ಪ ಹೆದರಿದೆ. ಆಮೇಲೆ ಮ್ಯಾನೇಜರ್ ನಮ್ಮನ್ನೆಲ್ಲ ಸಪ್ರೇಟ್ ಹೋಗಿ ಕೂಡಿಸಿ ಫಿಲ್ಮ್ ನೋಡಿಸಿ, ಆಮೇಲೆ ಪಿಕ್ಚರ್ ಬಿಟ್ಟ ಮೇಲೆ ಜನ ಎಲ್ಲ ಆಟೋಗ್ರಾಫ್ ಮಾಡ್ಕೊಳ್ಳೋ ಏನೋ ಇರುತ್ತಲ್ಲ, ಆ ಥರ ಜನ ಎಲ್ಲ ಭಾಳ ಮುದ್ದಾಗಿ ಕಳಿಸಿದ್ರು ನಮ್ಮನ್ನು. ಬಂದ್ವಿ. ಫಸ್ಟ್ ನೋಡಿದ್ದೆ ಅಲ್ಲೇ ಹಾಸನದಲ್ಲಿ. ನಿಮ್ಮ ಮನೆಯವರು, ನಿಮ್ಮ ತಂದೆ ತಾಯಿ, ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರೆಲ್ಲ ಯಾವಾಗ ನೋಡಿದ್ರು ಸಿನಿಮಾ? ಅವ್ರು ನೋಡಿ ಏನಾದ್ರು? ಅವ್ರು ಎಲ್ಲರೂ ಖುಷಿ ಪಟ್ಟಿದ್ದಾರೆ, ಎಲ್ಲೆಲ್ಲ ನೋಡಿದ್ದಾರೆ. ತಂದೆ ತಾಯಿ ಕಲಾವಿದರಲ್ವಾ, ಮೊದಲನೇ ಬಾರಿ ಬೆಳ್ಳಿ ತೆರೆ ಮೇಲೆ ನೋಡಿ ಏನು ಅನಿಸ್ತು ಅವ್ರಿಗೆ? ಇಲ್ಲ, ಅವ್ರು ಭಾಳ ಎಲ್ಲರೂ ಖುಷಿ ಪಟ್ಟರು. ಡ್ರಾಮಾ ಕಂಪ್ನಿಯಲ್ಲಿದ್ದ ವರ್ಕರ್ಸು ಅವರು ಎಲ್ಲ ಎಷ್ಟು ಖುಷಿ. ಏನು ರೀ ಮಾಲೀಕರೇ, ಎಷ್ಟು ಚೆನ್ನಾಗಿ ಮಾಡಿದ್ರಿ, ನಾನಂತ ಎದ್ದು ಸಿಟಿ ಹೊಡೆದೀನಿ ರೀ, ನಾನು ಡ್ಯಾನ್ಸ್ನ ಮಾಡಿದ್ದೀನಿ ರೀ ಅಂತ ಇದೇ ಥರ ಎಲ್ಲ ಪಾಪ ಅವರವರು ಇದನ್ನು ವ್ಯಕ್ತಪಡಿಸಿದ್ರು ಸಂತೋಷನ. ರಿಲೀಸ್ ಆದಮೇಲೆ 100 ಡೇಸ್ ಫಂಕ್ಷನ್ ಬೆಂಗಳೂರಿಗೆ ಬಂದಿದ್ರು? ಹೌದು ಸರ್, ಬೆಂಗಳೂರಲ್ಲಿ ಈಶ್ವರ್ ಪ್ರೊಡಕ್ಷನ್ ಬಾ ಅಂತ ಲೆಟರ್ ಕಳಿಸಿದ್ರು. ಸರಿ, ಬೆಂಗಳೂರಿಗೆ ಹೋಗಿದ್ದೆ. ಅದಕ್ಕೂ ಮೊದಲೇ ಒಂದು ಬೇಕಾದಷ್ಟು ಸರಿ ಓಡಾಡಿದ್ವಿ ನಾನು, ವಿಷ್ಣು ಅಣ್ಣ, ಅವೆಲ್ಲ ಮಾರ್ಕೆಟ್. ಹೇಳಿ ಅದ್ರ ಕೇಳಿ ಕತೆ. ಯಾಕೆ ನೀವು ವಿಷ್ಣು ಸರ್ ಎಲ್ಲೆಲ್ಲಿ ಓಡಾಡಿದ್ರಿ, ಹೇಗಂತಿದ್ರು? ಪಿಕ್ಚರ್ ನೋಡಾದ್ಮೇಲೆ ವಿಷ್ಣು ಸರ್ ಏನಂದ್ರು? ಅಂಬರೀಷ್ ಇಲ್ಲ ವಿಷ್ಣು ಅಣ್ಣ ಖುಷಿ ಪಟ್ಟಿದ್ದು ನೋಡ್ಬಿಟ್ರೆ ಏನು ಒಂದು ಕೈ ಎಲ್ಲರೂ ಖುಷಿ ಪಟ್ಟಿದ್ದಕ್ಕಿಂತ ಜಾಸ್ತಿನೇ ಅಂತ ನನಗನ್ಸುತ್ತೆ. ಅಷ್ಟು ಖುಷಿ ಪಟ್ಟಿದ್ರು ವಿಷ್ಣು ಅಣ್ಣ. ಕೈ ಬಿಡ್ತಾನೆ ಇರಲಿಲ್ಲ, ಹಿಡ್ಕೊಂಬಿಡೋರು. ಬಾರ ಹೋಗೋಣ, ಅಲ್ಲಿ ಹೋಗೋಣ, ಬಾರ ದೋಸೆ ತಿನ್ನಕ್ಕೆ ಹೋಗೋಣ, ಬಾರ ಅಲ್ಲಿ ಹೋಗೋಣ, ಬಾರ ಇಲ್ಲ. ಒಂದು ಸರಿ ಒಂದು ಯಾವುದೋ ಹೋಟ್ಲಿಗೆ ಹೋಗಿದ್ದು, ಜ್ಞಾಪಕ ಇಲ್ಲ ನನಗೆ. ವಿಷ್ಣು ಅಣ್ಣ, ನಾನು, ಅಂಬರೀಷ್ ಅಣ್ಣ 3 ಜನ ಕಾರ್ ತಗೊಂಡು ಹೋಗಿ ನಿಲ್ಲಿಸಿವಿ. ಅವನು ಆರ್ಡ್ರ್ ತೊಗೋಬೇಕಲ್ಲ ಅವನು. ವಿಷ್ಣು ಅಣ್ಣ ಇಂದ ಮರಿ ಬೇಕಪ್ಪ ಬಾ ಇಲ್ಲಿ ಅಂತ. ಬರ್ತೀನಿ ಅಣ್ಣ, ಬಂದೆ ಅಂದ್ಬಿಟ್ಟು ಒಳಗೆ ಹೋಗ್ಬಿಟ್ಟ. ನಿನ್ನಂಗೆ ಕರೆದ್ರೆ ಬರ್ತಾನೇನ, ನಾನು ಕರಿತೀನಿ ನೋಡಿ ಈಗ ಅಂತ ಅಂಬರೀಷ್ ಅಣ್ಣ ಅಂದರು. ಅವನು ಬಂದ ಹೊರಗಡೆ ಹೊರಗಲ್ಲೇ ಅಂತ ಅಂದ ತಕ್ಷಣ ಓಡ್ ಬಂದ. ಏನಣ್ಣ ಅಂತ. ದೋಸೆ ತಂಬರ 3 ಮಸಾಲೆ ದೋಸೆ ತಗೊಳ ಹೋಗ. ಆಯ್ತಣ್ಣ ಅಂತ ಹೋಗಿ ತಗೊಂಬಂದು ಕೊಟ್ಟ. ನೋಡಿ ಹಿಂಗೆ ಕರಿಬೇಕು. ಸ್ವಲ್ಪ ಹೊರಟು ಅಂಬರೀಷ್ ಅಣ್ಣ. ಸ್ಟೈಲೇ ಹಂಗೆ ತೇಲ್ಗಂಡು ಮಾಡ್ಕೊಂಡು ಜೋರು ಮಾಡಿಬಿಟ್ಟ ಅಂದರೆ ಎಲ್ಲರೂ ಎದುರುಡ್ಬೇಕೆ. ಈ ಥರ ಎಲ್ಲ ಘಟನೆಗಳು ನಡೆದಿದೆ. ಆಮೇಲೆ ಒಂದು ಸರಿ ಇದು ಫಸ್ಟ್ ನೋಡಿ ಸರ್, ಇದು ಒಂದು ಮಾರ್ಕೆಟ್ಗೆ ಹೋಗಿದ್ವಿ. ಮೆಟಲ್ ಬಳೆಗಳಿರುತ್ತಲ್ಲ, ಆ ಸಿಂಹದ ಮುಖ ಇದ್ದದ್ದು ಬಳೆಗಳು ಬರ್ತಾಯಿತ್ತು ಅವಾಗ. ಹೌದು. ವಿಷ್ಣು ಅಣ್ಣ ಅಂದೆ, ತಗೊಳ್ಳೋಣ ಇದನ್ನ ಹಾಕೋಣ, ತಗೊಳ ನಿನಗೊಂದು ಚಿಕ್ಕದು ಕೊಡಪ್ಪ ಇವನಿಗೆ. ನನಗೊಂದು ದೊಡ್ಡ ಕೊಡಿದ್ರೆ ವಿಷ್ಣು ಅಣ್ಣನೇ ನಾನು ಕೊಡಿಸಿದ್ದು ಮಾರ್ಕೆಟಲ್ಲಿ. ಸರಿ ಕೊಡಿಸಿದ್ರು ನನಗಂತೂ. ವಿಷ್ಣು ಅಣ್ಣ ಒಂದು ತೊಗೊಂಡ್ರು. ಅದಕ್ಕೂ ಮೊದಲು ಯಾವಾಗೂ ಹಾಕಿಲ್ಲ ವಿಷ್ಣು ಅಣ್ಣ ಬಳೆನ, ನಾನು ನೋಡಿಲ್ಲ. ಅದೇ ಫಸ್ಟ್ ಹಾಕಿದ್ದು ಕಾಣುತ್ತೆ. ಅದೇ ಅಣ್ಣಂದು ಸ್ಟೈಲೇ ಆಗೋಯ್ತು. ಅದು ಇನ್ನೂ ಜ್ಞಾಪಕ ಇದೆ. ಭಾಳ ಖುಷಿ ಆಗುತ್ತೆ ಅದು ನನಗೆ ಜ್ಞಾಪಕ ಮಾಡ್ಕೊಂಡ್ರೆ. ಇಂಥವೆಲ್ಲ ಘಟನೆಗಳು. 100 ಡೇಸ್ ಫಂಕ್ಷನ್ ಎಲ್ಲ ಆಗಿದ್ದು? ಹೌದು, ಲೆಟ್ರ್ ಬಂತು ಅಂತ ಹೇಳಿದ್ರೆ ಈಶ್ವರಿ ಪ್ರೊಡಕ್ಷನ್. ಹೌದು ಸರ್, ವುಡ್ಲ್ಯಾಂಡ್ ರೋಟಲ್ಲಿ ಅವಾಗ ಬಂತು. ಸಾಯಂಕಾಲ ಇತ್ತು ಫಂಕ್ಷನ್. ಬೆಳಗ್ಗೆ 10-10:30 ಅಂದ್ರೆ ನಾವೆಲ್ಲ ಸ್ವಲ್ಪ ವಿಸಿಟ್ ಕೊಡ್ತಿದ್ವಿ ಅಲ್ಲಿ ಈಶ್ವರಿ ಪ್ರೊಡಕ್ಷನ್ಗೆ. ಅದೇಂತರ ಮನೆ ಆದಂಗೆ ಆಗ್ಬಿಟ್ಟಿತ್ತು. ಏನೋ ನಾವು ವೀರಸ್ವಾಮಿ ಸರ್ ಏನಿಲ್ಲ, ಬರೋ ಕೊಲಿ ಯಾವ ಬಂದೇವು ಅನ್ನೋರು. ಸರ್ ಈಗ ಬಂದೆ ಸರ್ ಹಿಂಗೆ. ಆಯ್ತಾಯ್ತು. ಕಾಫಿ ಕುಡಿತೀಯಾ, ಹಾಲು ಕುಡಿತೀಯಾ, ಹಾಲು ಕೊಡೋ, ಹಾಲು ತುಂಬ ಕೊಡು ಅಂದ್ವಿ ಅಂತ. ಅವತ್ತು 10 ಗಂಟೆಗೆ ಎಲ್ಲರೂ ಸೇರಿದ್ರು. ವಿಷ್ಣು ಅಣ್ಣ, ಅಂಬರೀಷ್ ಅಣ್ಣ, ನಾನು ಮತ್ತು ಈ ಉಳಿದ ಕಲಾವಿದರು, ಅವರು ಇವ್ರು ಯಾರ್ಯಾರು ಬರೋದು ಹೋಗೋದು ಎಲ್ಲ ಇರೋದೆ. ನಾವು ಇವರಿಬ್ಬರು ಏನು ಮಾಡಿದ್ರು, ವಿಷ್ಣು ಅಣ್ಣ, ಅಂಬರೀಷ್ ಅಣ್ಣ, ನಡಿಯೋ ನಾವು ಹೋಟ್ಲಿಗೆ ಹೋಗ್ಬಿಡೋಣ ಈಗ
ಅಲ್ಲಣ್ಣ ಫಂಕ್ಷನ್ ಇರೋದು ಸಾಯಂಕಾಲ, ಈಗ ಎದಕ್ಕೆ ಹೋಗೋದು, ಸಾಯಂಕಾಲ ಹೋಗೋಣ ಬಿಡ್ರಿ ಅಂತ ನಾನು ಅತ್ತ ಕಾರ್ ಅತ್ತ ಸುಮ್ಮನೆ ಮಾತಾಡ್ಬೇಡ ಅಂದರು. ನಾನು ಬಟ್ಟೆ ತಂದು ಬರಲ್ಲ, ಅಲ್ಲೆಲ್ಲ ರೂಮ್ನಲ್ಲಿದೆ ಅಂತ. ಅಲ್ಲಿ ಕಪಾಲಿ ಟೆಕೆಸಿ ಎದುರುಗಡೆ ಇತ್ತು ಬಿ ವಿ ರಂಗಣ್ಣ ಅವ್ರ ರೂಮು, ಆ ರೂಮಲ್ಲೇ ಉಳ್ಕೊತಿದ್ದೆ ನಾನು. ಬಟ್ಟೆ ತೊಗೊಂಬೋಗು, ಆಟೋ ತೊಗೊಂಡೋಗು, ಬಟ್ಟೆ ತೊಗೊಂಬ ಅಂದ್ರೆ ಆಟೋ ತೊಗೊಂಡು ಹೋದೆ, ಬಟ್ಟೆ ತೊಗೊಂಬಂದೆ. ಅವೆಲ್ಲ ಬ್ಯಾಗ್ ಇತ್ತು, ಬ್ಯಾಗ್ ತೊಗೊಂಬಂದೆ, ಸೀದಾ ಹೋಗ್ಬಿಟ್ಟಿವಿ. ಹೋಗಿ ಏನೂ ಮಾಡಿಲ್ಲ, ಸೀದಾ ಚೆನ್ನಾಗಿ ತಿಂದ್ವಿ, ಮಲ್ಕೊಂಬಿಟ್ಟಿದ್ವಿ. 3 ಜನ ಮಲಗಿಬಿಟ್ಟಿದ್ದೆ. ಅವ್ನು ಲಾಡ್ನವನು 4 ಗಂಟೆಗೆ ಎಬ್ಸಿ ಬಂದ್ವಿ, 5 ಗಂಟೆ ಆದರೂ ಎಬ್ಸಿಲ್ಲ ಅವನು. 6 ಗಂಟೆ ಫಂಕ್ಷನು. ಏನು ಮಾಡೋದು, ನಮಗೂ ಎಚ್ಚರ ಆಗಿಲ್ಲ, ಮಲಗಿಬಿಟ್ಟಿದ್ವಿ ಚೆನ್ನಾಗಿ ತಿಂದು. ಆಮೇಲೆ ಬಂದು ಅವನು ಹುಡುಗ ಓಡ್ ಬಂದು ಬಾಗಿಲು ಬಡ್ದ ಅಂದ್ಬಿಟ್ಟು ನಾನು ಓದ್ದು ಬಾಗಿಲು ತೆಗೆದೆ. ಅಣ್ಣ 4 ಗಂಟೆಗೆ ಅಂತ ಹೇಳಿದ್ರೆ 5 ಗಂಟೆ ಆಗ್ಬಿಟ್ಟೆ, ಜ್ಞಾಪಕನೇ ಇಲ್ಲ ಅಂದ್ಬಿಟ್ಟ. ಆಮೇಲೆ ಅಣ್ಣನ ಎಬ್ಬಿಸ್ತೆ, ಅಂಬರೀಷ್ ಅಣ್ಣನ ಎಬ್ಬಿಸ್ತೆ, ವಿಷ್ಣು ಅಣ್ಣನ ಎಬ್ಬಿಸ್ತೆ. ಎಲ್ಲ ಎದ್ದು ಏನೋ ಟೈಮ್ ಆಗ್ಬಿಡ್ತಣ್ಣ, ಹಿಂಗಾಗ್ಬಿಡ್ತು, ನೀ ರೆಡಿಯಾಗ ಅಂತೆಲ್ಲ ಪಟ ರೆಡಿ ಆದ್ವಿ. ಎಲ್ಲ ಮಾಡಿ ಹಾಲ್ ಹತ್ರ ಬರ್ತೀವಿ, ಎಂಟ್ರೆನ್ಸ್ಗೆ ಗುರುಗಳು ನಿಂತ್ಕೊಂಡ್ಬಿಟ್ಟಿದ್ದಾರೆ ಬಾಗಿಲಲ್ಲಿ. ಪುಟ್ಟಣ್ಣಜಿಯವರು ಒಳಗಡೆ ಹೋಗಿ ನಮ್ಗೆ ಧೈರ್ಯ ಸಾಲ್ತಾ ಇಲ್ಲ, ನಾವೇ ಲೇಟಾಗಿ ಬಂದುಬಿಟ್ಟಿದ್ದೀವಿ. ಜನರನ್ನು ಸ್ವಾಗತ ಮಾಡೋಕ್ಕೆ ನಾವೇ ನಿಲ್ಬೇಕು, ನಾವೇ ಇಲ್ಲ. ವಿಷ್ಣು ಅಣ್ಣನ ಇಲ್ಲ, ಅಂಬರೀಷ್ ಅಣ್ಣ ಇಲ್ಲ, ನಾನು ಇಲ್ಲ. ನಾವು ಹೆದರಿಕೆ ಆಗ್ಬಿಡ್ತು, ಹೊರಗಡೆ ನಿಂತ್ಕೊಂಡ್ಬಿಟ್ಟಿವಿ. ನಾವು ನಿಂತ್ಕೊಂಡು ನಿಧಾನಕ್ಕೆ ಹೋಗ್ತಾಯಿದ್ವಿ. ಎಷ್ಟತ್ರ ಟೈಮ್ ಎಷ್ಟಾಗಿದೆ ಗೊತ್ತಾಗಲ್ಲ, ನಿಮಗೆ ಸ್ವಾಗತ ಮಾಡೋಕ್ಕೆ ನಿಂತ್ಕೋಬೇಕು ಹಂಗೆ ಅಂತೇಳಿ ಅವ್ರು ಬೈತಾ ಇದ್ದಾರೆ. ನಿಲ್ಲಿಸೋರು ಅವರು ಸ್ವಾಗತ ಮಾಡೋಕ್ಕೆ. ಹೌದು ಜನರನ್ನ ಸ್ವಾಗತ ಮಾಡೋಕ್ಕೆ ನಿಲ್ಬೇಕು. ಅಲ್ಲಿ ಬನ್ನಿ ಒಳಗಡೆ ಕೂತ್ಕೊಳ್ರಿ, ನಡೀರಿ ಹೆಂಗೆ ಅಂತ. ಲೋಕನಾಥ್ ಸರ್, ಹಿರಿಯ ನಟರು, ಇವರು ಎಲ್ಲ ಅಂಬರೀಷ್, ಅಶ್ವಥ್ ಸರ್ ಎಲ್ಲರೂ ಇರ್ತಿದ್ರಲ್ಲ, ಎಲ್ಲರೂ ಒಳಗಡೆ ಕೂತಿದ್ರು. ನಾನೇನು ಮಾಡಿದೆ, ದೂರದಿಂದ ನೋಡಿಬಿಟ್ಟು ಸೈಡಲ್ಲಿ ಒಂದು ಗೇಟ್ ತೆಗೆದಿತ್ತು, ಆ ಗೇಟ್ನಿಂದ ಒಳಗಡೆ ಹೋಗ್ಬಿಟ್ಟೆ. ಇವರು ಎಂಟ್ರೆನ್ಸಿಗೆ ಬಂದು ಬೈಸ್ಕೊಂಡ್ರು. ಏನೋ ಗೊತ್ತಾಗಲ್ಲೇನ್ರ, ಏನು ಸ್ವಾಗತ ಮಾಡೋಕ್ಕೆ ನೀವೇ ನಿಲ್ಲೋದು ಜವಾಬ್ದಾರಿ ಅಂತ, ನೀವೇ ಈಗ ಬರ್ತಾಯಿದ್ದೀರಾ ಅಂತ ಅಂದ್ಬಿಟ್ರು. ಅಂದ ತಕ್ಷಣ ಅವರು ಆಯ್ತು ಸರ್ ಅಂತೇಳಿ ನಿಂತ್ಕೊಂಡ್ರು. ಒಂದು 5 ನಿಮಿಷ ನಿಂತ್ಕೊಂಡ್ರು. ಇದು ಮಾಡಿ ನಾನು ನೋಡಿದ್ರು ಒಳಗಡೆ ಇದ್ದೆ. ಒಳಗಡೆ ಹೆಂಗೆ ಹೋದ, ನಾವು ಇಲ್ಲಿ ಬೈಸ್ಕೊಂಡು ಇಲ್ಲಿ ನಿಂತೀವಿ, ಇವನು ಒಳಗಡೆ ಹೆಂಗೆ ಹೋದ ಅಂದ್ಬಿಟ್ಟು ಇಬ್ಬರು ಮಾತಾಡ್ಕೊಂಡು, ಸ್ನೇಹಿತರಲ್ಲ ಅವರಿಬ್ಬರು, ಕುಚುಕುಗಳು. ಆಮೇಲೆ ಮಾತಾಡ್ಕೊಂಡು ಆಮೇಲೆ ನಾನು ಆ ಕಡೆಯಿಂದ ಬಂದು, ಅಣ್ಣ ಸ್ವಾಗತ ಮಾಡೋಕೆ ನಿಂತ್ಕೊಂಡಿದ್ದೀರಾ, ಒಳ್ಳೇದು ನಿಂತ್ಕೊಳ್ಳಿ ಅಂದಲೇ, ನೀ ಹೆಂಗೆ ಬಂದೆ ಒಳಗಡೆ? ನಾ ಕಡೆ ಬಾಗಿಲಿಂದ ಬಂದುಬಿಟ್ಟೆ. ನಮ್ಗೆ ಬೈಸ್ಬಿಟ್ಟು ನೀ ಹಿಂಗಾಶ್ ಬಂದೆ, ಎಳ್ಕೊಳ ಇನ್ನು ಅವನ್ನ ಹಿಡ್ಕೊಳ ಎಲ್ಲಿ ಅಂತ ಹಿಂಗೆ ತಮಾಷೆ ಮಾಡೋಕ್ಕೆ ಬಂದರು. ಓಡೋಗಿ ಲೋಕನಾಥ್ ಸರ್ ಹತ್ರ ಕೂತ್ಕೊಂಡೆ ನಾನು. ಸರ್ ಹೊಡಿತಾರೆ ಸರ್ ನನಗೆ, ನೋಡಿ ಏನು ಮಾಡ್ತೀರಾ? ಬೇಡ ತಮಾಷೆ ಮಾಡ್ತಾರೆ, ಯಾಕೆ ಕರ್ಸ್ತೀಯ ಅಂತ ತಮಾಷೆ ಮಾಡಿ ಸಮಾಧಾನ ಮಾಡಿದ್ರು. ಇದೆಲ್ಲ ನಡೆದ ಘಟನೆ 100 ಡೇ ಫಂಕ್ಷನ್ನು. ಅಣ್ಣವರು ನಮಗೆ ಶೀಲ್ಡ್ ಎಲ್ಲ ಕೊಟ್ಟಿದ್ದು, ಎಲ್ಲ ಜನರಿಗೆ ಶೀಲ್ಡ್ ಕೊಟ್ಟು ಶಾಲು ಹೊಚ್ಚಿ ಸನ್ಮಾನ ಮಾಡಿದ್ದೆಲ್ಲ ಅಣ್ಣವ್ರ ಕಡೆಯಿಂದನೇ ಆಯಿತು, ಅವ್ರ ಹಸ್ತದ. ಸೊ ನಿಮ್ಮದು ನಾಗರಹಾವು ಆದಮೇಲೆ ಸಂಪತ್ತಿಗೆ ಸವಾಲು ಮಾಡಿ, ಆಮೇಲೆ ಸಂಪತ್ತಿಗೆ ಸವಾಲು. ಹೌದು ಸರ್. ನಾಗರಹಾವು, ಸಂಪತ್ತಿಗೆ ಸವಾಲು, ಚಾಮುಂಡೇಶ್ವರಿ ಮಹಾತ್ಮೆ, ನಂಜುಂಡ ನಕ್ಕಾಗ 4 ಸಿನಿಮಾ ಮಾಡಿದ್ರು. ಹೌದು ಸರ್. ಯಾಕೆ ಹೇಮಚಂದ್ರ ಅವರು ಚಿತ್ರರಂಗದಿಂದ ದೂರ ಆದ್ರಿ? ಅದಾದ್ಮೇಲೆ ಯಾಕೆ ಮುಂದುವರಿಸಲಿಲ್ಲ? ಇಲ್ಲ ಸರ್, ಹೋಗಿದ್ದೆ ಸರ್, ಭಾಳ ಒಂದು 50 ಪಿಕ್ಚರ್ ಬಿಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಜೈರ್ಲಾ ಇನ್ಸಾನಿ, ಹಿಂದಿ ನಾಗರಾವು, ಅದನ್ನು ಪುಟ್ಟಣ್ಣವರೇ ಡೈರೆಕ್ಟರ್ ಇದ್ದರು. ಸರಿ ಕರೆಸಿದ್ರು ಪುಟ್ಟಣ್ಣವ್ರು, ನಾನು ಬಾರೋ ಭೇಟಿಯಾಗಿ ಬಂದು ಅಂತ ಹೇಳಿದ್ರು. ಸರಿ ಹೋದ ತಕ್ಷಣ ಪ್ರೊಡ್ಯೂಸರ್ ಇದ್ರಲ್ಲ, ಹಿಂದಿ ಪ್ರೊಡ್ಯೂಸರ್, ಅವರೇನಾದ್ರು ಇಲ್ಲ ನನ್ನ ಮಗನ ಫೀಲ್ಡಿಗೆ ತರಬೇಕಂತ ಮಾಡಿದ್ದೀನಿ, ದಯವಿಟ್ಟು ನನ್ನ ಮಗನ ಕಡೆ ಮಾಡಿಸ್ರಿ, ಮತ್ತು ಹುಡುಗನಿಗೆ ಏನಾರು ಹೇಳಿ ಇದು ಮಾಡಿಕೊಡಿ ಹೆಂಗಾರ. ಅವಾಗ ಪುಟ್ಟಣ್ಣವ್ರು ಹೇಳಿದ್ರೆ ಅವ್ರ ಮಗ ಮಾಡ್ತಾನಂತೆ, ನಡಿಯೋ ನೀನು ಮತ್ತೆ ನೋಡೋಣ ಅಂತ ಹೇಳಿದ್ರು. ಆಮೇಲೆ ಶುಭಮಂಗಳದಲ್ಲಿ ಒಂದು ಶಾಟ್ ತೆಗಿಬೇಕಾಯಿತು, ಅದೊಂದು ಶಾಟ್ ಆಯಿತು. ಶುಭಮಂಗಳ 4 4 ಹಾಡಿನಲ್ಲಿ ಒಂದು ಸಣ್ಣ ಹುಡುಗಿ ನನ್ನ ಇಬ್ಬರನ್ನು ತೋರಿಸೋದೊಂದು ಅದು ಇತ್ತು, ಅದನ್ನ ತೆಗೆದುಬಿಟ್ರು, ಕಟ್ ಮಾಡಿದ್ರು ಶುಭಮಂಗಳದಲ್ಲಿ. ಹೌದು ಅದೇ ಇರಲಿಲ್ಲ. ಹಂಗಾಮೇಲೆ ಮುಂದೆ ಗಂಧದ ಗುಡಿಯೊಳಗೆ ಎಂ ಪಿ ಶಂಕರ್ ಅವ್ರು ಕರೆಸಿದ್ರು. ಮನೆಗೆ ಹೋಗಿ ಭೇಟಿಯಾಗಿದ್ದೆ ಎಂ ಪಿ ಶಂಕರ್ ಅವ್ರಿಗೆ, ಮೈಸೂರಲ್ಲಿ. ಆಮೇಲೆ ಅದಾದಮೇಲೆ ರಾಮ ಲಕ್ಷ್ಮಣ ಅಂತ ಒಂದು ಚಿತ್ರ ಬಂತು ಸರ್, ಎಂ ಪಿ ಶಂಕರ್ ಅವರ. ಹೌದು. ಅದರಲ್ಲಿ ಆ ಪಾತ್ರಕ್ಕೂ, ಆ ಹುಡುಗನ ಪಾತ್ರಕ್ಕೆ ನನ್ನೇ ಬುಕ್ ಮಾಡಿದ್ರು ಅವರು. ಅದರಲ್ಲಿ ನನ್ನ ಸುಧೀರ್ ಇಬ್ಬರನ್ನೂ ಬುಕ್ ಮಾಡಿದರು. ಸುಧೀರ್ ಅವ್ರು ಮಾಡಿದ್ರು, ಬಟ್ ನಾನು ಅಂತಂದ್ರೆ ಸ್ವಲ್ಪ ಹೈಟ್ ಆಗಿತ್ತು ನಂದು. ಅವಾಗ ಎಂ ಪಿ ಶಂಕರ್ ಅವ್ರು ಸ್ವಲ್ಪ ಹೈಟ್ ಆಗಿದೆ, ಮತ್ತು ನೋಡೋಣ ಏನಂತ ಯಾವ ಥರ ಚಾನ್ಸು ಅಂತ ಅದೊಂದು. ಆಮೇಲೆ ಕೌಬಾಯ್ ಕುಳ್ಳ ಅಂತ ದ್ವಾರಕೀಶ್ ಸರ್ ತೆಗಿತಾಯಿದ್ರು ಒಂದು ಪಿಕ್ಚರ್, ಕೌಬಾಯ್ ಕುಳ್ಳ ಅಂತ. ಅದರಲ್ಲೂ ನನಗೆ ಕರೆಸಿದ್ರು. ನಂದು ಡ್ರೆಸ್ಸಿಂದು ಇದು ಎಲ್ಲ ಅಳತೆ ಎಲ್ಲ ತೊಗೊಂಡು ಒಂದು ಇದು ಮಾಡಿ ಕಳಿಸಿದ್ರು ನನಗೆ. ಕರೆಸ್ತೀನಪ್ಪ, ಬಂದುಬಿಡ್ಬೇಕು ನೋಡು, ನೀನೇ ಮಾಡ್ಬೇಕು ಆ ಪಾತ್ರ, ನಿನ್ನ ಮೇಲೆ ಕಣ್ಣಿರೋದು ನನಗೆ ಅಂತ ಹೇಳಿದ್ರು. ನಾಗರವನ್ನು ನೋಡಿದ್ದೀನಿ, ಅವಾಗಿಂದ ನನ್ನ ತಲೆ ಕೆಟ್ಟಿದೆ ಅಂತ. ಆಯ್ತು ಸರ್ ಪರವಾಗಿಲ್ಲ, ನೀವು ಯಾವಾಗ ಹೇಳ್ತೀರಿ ಬರ್ತೀನಿ ಅಂತ ಹೇಳಿದೆ.
ಸೊ ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಅವರು ಬೇರೆ ಹುಡುಗನ ಹಾಕ್ಕೊಂಡಿದ್ರು. ಕಾರಣ ಅಂದರೆ ಅವರು ಬೇರೆಯವರು ಸ್ನೇಹಿತರಿಂದ ವತಾವತಿ ಆಗಿಬಿಡ್ತು ಆ ಹುಡುಗನ ಇದು ಮಾಡೋಣ ಅಂತ. ಸರಿ ಮಾಡಿಸಿದ್ರು, ಅರ್ಧ ಪಿಕ್ಚರ್ ಆಗಿತ್ತು ಆಗಲೇ ಆಲ್ರೆಡಿ. ಆಮೇಲೆ ನಂದ ಹೋಟ್ಲಲ್ಲಿ ಉಳ್ಕೊಂಡಿದ್ರು ಯಾರು ದ್ವಾರಕೀಶ್ ಸರ್. ಆವಾಗ ನಾನು ಕಳಿಸಿದ್ರು, ನಾನು ಅಲ್ಲೇ ಇದ್ದೆ, ಈಶ್ವರ ಪ್ರೊಡಕ್ಷನ್ ಹತ್ರ ಇದ್ದೆ. ಕಳಿಸಿದ್ರು, ಬಾ ಅಂತ ಹೇಳೋ ಹುಡುಗನಿಗೆ. ಹೋದೆ. ಏನು ಸಾರ್ ಅಂದೆ. ಇಲ್ಲಪ್ಪ ನಾನು ನೀವು ತಪ್ಪು ಮಾಡಿಬಿಟ್ಟೆ, ನಾನು ನಿಂದ ಅಳತೆ ಗಿಳತೆ ಎಲ್ಲ ತೊಗೊಂಡು ಡ್ರೆಸ್ಸಿಂದು ಎಲ್ಲ ಮಾಡಿದೆ, ಬಟ್ ಮಾಡ್ಸೋಕ್ಕಾಗಲಿಲ್ಲ. ಬೇರೆಯವ್ರ ವತಾವತಿಗೆ ಅಂದರೆ ಬೇರೆಯವ್ರ ಒತ್ತಾಯಕ್ಕೆ ನಾನು ಬೇರೆಯವ್ರನ್ನ ಹಾಕ್ಕೋಬೇಕಾಯ್ತು. ಪಾಪ ಹುಡುಗನಿಗೆ ಏನೂ ಬರಲ್ಲ, ನೀನು ನೋಡ್ರಿ ಹಾರ್ಸ್ ರೈಡಿಂಗ್ ಮಾಡ್ತಿದ್ದೆ, ಎಲ್ಲ ಗೊತ್ತಿತ್ತು, ಒಳ್ಳೆ ಎಕ್ಸ್ಪರ್ಟ್ ಇದ್ದೆ, ನಾನು ತಪ್ಪು ಮಾಡಿಬಿಟ್ಟೆ, ಹೋಗಲಿ ಬೇಜಾರು ಮಾಡ್ಕೋಬೇಡ ಅಂದ್ಬಿಟ್ಟು ಒಂದು ಕಪ್ ಹಾಲು ತರಿಸಿ ಕುಡಿಸಿ ನಾನು ಕಳಿಸ್ತೀನಿ. ಈ ಥರ ಚಿತ್ರಗಳು ಬಂದಿದ್ದು. ಕೆಲವೊಂದು ಚಿತ್ರಗಳಿಗೆ ನಾನೇ ಹೋಗಲಿಲ್ಲ. 3:30 ವಜ್ರ ಅಣ್ಣವ್ರ ಪಿಕ್ಚರು, ನೀವು ಮಾಡಲೇಬೇಕು ಅಂತ ಸೀನಣ್ಣ ಅಂತ ಇದ್ದರು, ಶ್ರೀನಿವಾಸ್ ಅಂತ, ಪಾರ್ವತಮ್ಮ ಅಕ್ಕ ಅಮ್ಮ ತಮ್ಮನ ಏನೋ ಇರ್ಬೋದು, ಅವ್ರು ನನಗೆ ಭಾಳ ದಿವಸ ಆಯ್ತು, ಜ್ಞಾಪಕ ಇಲ್ಲ. ಅವರಿದ್ದರು. ಎಲ್ಲ ಭಾಳ ಪಿಕ್ಚರ್ ಬಂದಿತ್ತು ಸರ್, ಭಾಳ ಪಿಕ್ಚರ್ ಬಂದಿತ್ತು. ಬಟ್ ಏನು ಅಂದ್ರೆ ನಾನು ಆಸಕ್ತಿ ತೋರಿಸ್ಲಿಲ್ಲ ಯಾವುದ್ರಲ್ಲಿ. ಏನಕ್ಕೆ ಆಸಕ್ತಿ? ಇದು ಡ್ರಾಮಾ ಫೀಲ್ಡ್ ನಮಗೆ ಇಲ್ಲಿ ಒಗ್ಬಿಟ್ಟಿತ್ತಲ್ಲ. ವಿಷ್ಣು ಅಣ್ಣ, ಆಮೇಲೆ ಅಂಬರೀಷ್ ಅಣ್ಣ ಇಬ್ಬರು ಅನ್ನೋರು, ಎತ್ಕೋಗ್ತೀಯ ಡ್ರಾಮಾ ಕಂಪ್ನಿಗೆ ಹೋಗ್ಬಿಡ್ತೀಯ, ಸುಮ್ಮನೆ ಬೇಡ ಇಲ್ಲೇ ಇರು, ಚಾನ್ಸ್ಗಳು ಬರುತ್ತೆ, ನಮ್ಮದು ಬರುತ್ತೆ, ನಿನಗೂ ಬಂದಿರುತ್ತೆ, ನಾವು ಕೊಡಿಸ್ತೀವಿ, ನೀನು ಎಲ್ಲ ಮಾಡ್ಕೊಂಡಿರೋ ಇಲ್ಲೇ ಅಂತ ಹೇಳಿದ್ರು. ಹ್ಞೂ ಅಣ್ಣ ಅಂತಿದ್ದೆ. 2 ದಿವಸ ಇರ್ತಿದ್ದೆ, 3ನೇ ದಿವಸ ನಾಟಕ ಕಂಪ್ನಿ ಕಡೆ ಎಳೆದ್ಬಿಡೋದು ಮನಸ್ಸು. ಎಲ್ಲ ಇವತ್ತು ಕೂತ್ಕೊಂಡು ಯೋಚನೆ ಮಾಡಿದಾಗ ನಾನು ಮಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ ನಿಮಗೆ? ಏನು ಹಾಗೇನು ಅಂತ ಇಲ್ಲ ಸರ್. ಅದು ಒಂದು ಟೈಮು, ಅದು ನಮ್ಗೆ ಅರ್ಥ ಆಗಲಿಲ್ಲ ಅಂದಮೇಲೆ ಅದನ್ನು ಯೋಚನೆ ಮಾಡಿ ಏನು ಫಲ ಇದೆ? ಹೌದಾ? ಖುಷಿಯಾಗಿದ್ದರೆ ಸಾಕು. 4 ಜನರಿಗೆ ಈಗ ಹೋಟ್ಲು ಮಾಡಿದ್ದೀನಿ, ಅನ್ನ ಹಾಕ್ತೀರಿ, ಎಲ್ಲರಿಗೂ ಖುಷಿಯಾಗಿ ಒಳ್ಳೆ ಊಟ ಕೊಟ್ಟಾರಪ್ಪ ಅಂತ ಅಂದ್ಕೊಂಡು ಹೋಗ್ತಾರೆ, ಅದಷ್ಟೇ ಸಾಕು. ಭಾಳ ಖುಷಿಯಾಗಿದ್ದೀನಿ ಸರ್. ಅದು ಫ್ಯಾಂಟಾಸ್ಟಿಕ್, ಸೋ ನೈಸ್, ವೆರಿ ಪಾಸಿಟಿವ್, ಸೋ ನೈಸ್, ಸೋ ಪ್ರೌಡ್. ಈಗೂ ಡ್ರಾಮಾಗೆ ಹೋಗ್ತೀನಿ. ಈಗ ಯಾವ ಡ್ರಾಮಾಗೆ ಹೋಗ್ತೀರಿ? ಎಲ್ಲಿ ಹೋಗ್ತೀರಿ? ಕೃಷ್ಣಾಳ ಶರೀಫು, ನವಲ್ಗುಂದ ನಾಗಲಿಂಗ ಲೀಲೆ, ಇವೆಲ್ಲ ನಾಟಕಗಳು ಈಗಿದೆ, ಎವರ್ಗ್ರೀನ್. ತಂದೆ ತಾಯಿ ಎಲ್ಲ ಇವಾಗ ಸರ್ ಯಾವಾಗ? ಅದು ತಂದೆ ತಾಯಿ ಅವರೆಲ್ಲ ಭಾಳ ವರ್ಷ ಆಗೋಯ್ತು. 82 ಹಿಂಗೆ ತೀರ್ಕೊಂಡ್ರು. ನಮ್ಮ ತಾಯಿ ಒಂದು 10 ವರ್ಷ ಆಗೋಯ್ತು ತೀರ್ಕೊಂಡು. ಆಮೇಲೆ ಹಿಂಗೆ ಡ್ರಾಮಾ ಇದು ಮಾಡೋದು. ನಮ್ಮ ತಾಯಿನೂ ದೊಡ್ಡ ಕಲಾವಿದರು. ಆವಾಗ ನಮ್ಮ ತಾಯಿದು ಸನ್ಮಾನ ಇತ್ತು ಸರ್, ಕನ್ನಡ ಸಂಸ್ಕೃತಿ ಇಲಾಖೆದು. ಸರಿ, ಸನ್ಮಾನಕ್ಕೆ ನಮ್ಮ ತಾಯಿ ಜೊತೆ ನಾನೇ ಹೋಗಿದ್ದೆ ಬೆಂಗಳೂರಿಗೆ. ಸರಿ, ಹೋದಾಗ ಅಲ್ಲಿ ಗೆಸ್ಟಾಗಿ ಗಿರೀಶ್ ಕಾರ್ನಾಡ್ ಇದ್ದರು. ಸರಿ, ನಾನು ಗಿರೀಶ್ ಕಾರ್ನಾಡ್ ಅವ್ರು ನೋಡಿರಲಿಲ್ಲ. ಅವಾಗ ನೋಡಿಬಿಟ್ಟು ಆಮೇಲೆ ಫಂಕ್ಷನ್ಗೆ ಅಟೆಂಡ್ ಆದ್ವಿ, ಎಲ್ಲ ಆಗೋಯ್ತು. ಫಂಕ್ಷನ್ ಸ್ಟಾರ್ಟ್ ಆಯಿತು. ಅಂಬುಜಮ್ಮ ಗೋಕಾಕ್ ಕಂಪ್ನಿ ಇವರು ಸ್ಟೇಜ್ ಮೇಲೆ ಬರಬೇಕು ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಆದ ತಕ್ಷಣ ನಮ್ಮ ತಾಯಿಯವ್ರನ್ನ ಕರ್ಕೊಂಡು ಮೇಲ್ಗಡೆ ಕರ್ಕೊಂಡು ಹೋಗೋಕ್ಕೆ ಒಂದು 2 ಲೇಡೀಸ್ ಬಂದು ಕರ್ಕೊಂಡು ಹೋಗ್ತಾರೆ. ನಾನು ಸ್ವಲ್ಪ ಹಿಂಗೆ ಮೇಲೆ ಎತ್ತಿ ಮುಂದೆ ಕರ್ಕೊಂಡು ಹೋಗೋದ್ರೊಳಗೆ ಗಿರೀಶ್ ಕಾರ್ನಾಡ್ ಅವ್ರು ಎದ್ದು ನಿಂತು ಚಪ್ಪಾಳೆ ಹೊಡೆಯೋಕ್ಕೆ ಶುರು ಮಾಡಿದ್ರು. ಅವ್ರು ನೋಡಿಬಿಟ್ಟು ಆಡಿಯನ್ಸು ಎದ್ದು ನಿಂತ್ಕೊಂಡ್ರು. ಬಾಕಿ ಜಡ್ಜ್ಗಳು ಏನು ಬಂದಿದ್ರಲ್ಲ ಅಲ್ಲಿ ಏನು ಇದಕ್ಕೆ ಅಂತ ಸನ್ಮಾನ ಕೊಡಬೇಕು ಅಂತ, ಅವರು ಸಹಿತ ಎದ್ದು ನಿಂತು ಚಪ್ಪಾಳೆ ಹೊಡೆಯೋಕೆ ಹತ್ಬಿಟ್ರು. ನನಗೆ ಆಶ್ಚರ್ಯ ಆಗ್ಬಿಡ್ತು. ಗಿರೀಶ್ ಕಾರ್ನಾಡ್ ಅವ್ರು ಎದ್ದು ಚಪ್ಪಾಳೆ ಹೊಡೆದ್ರು ಅಂದ್ರೆ ಎಷ್ಟು ಒಂದು ಆಶ್ಚರ್ಯ ಆಯಿತು ನನಗೆ. ಹೇಗಪ್ಪ ಇದು ಅಂತೇಳಿ ಇದು ಮಾಡಿದೆ. ಕೊನೆಗೆ ನಮ್ಮ ತಾಯಿಯವ್ರಿಗೂ ಕೂರಿಸಿದ್ರು, ಶಾಲು ಹಚ್ಚಿದ್ರು, ಶೀಲ್ಡ್ ಕೊಟ್ಟರು. ಆಮೇಲೆ ಅವಾಗೇನೋ 5,000 ರೂಪಾಯಿದೇನೋ ಚೆಕ್ ಕೊಟ್ಟಿದ್ರು. ಅದೊಂದು ಇಸ್ಕೊಂಡು ನಮ್ಮ ತಾಯಿನ ಮತ್ತೆ ಕರ್ಕೊಂಬಂದು ಜಾಗದಲ್ಲಿ ಕೂರಿಸಿದ್ರು. ಇದಾಯಿತು. ಕೊನೆಗೆ ಲಾಸ್ಟಲ್ಲಿ ಮಾತಾಡ್ಬೇಕಲ್ಲ ಜಡ್ಜ್ ಏನು ಬಂದಿರ್ತಾರಲ್ಲ ಅವಾರ್ಡ್ ಕೊಟ್ಟವರು ಇವರು ಎಲ್ಲ ಅವರೆಲ್ಲ ಮಾತಾಡ್ಬೇಕಲ್ಲ. ಅವಾಗ ಗಿರೀಶ್ ಕಾರ್ನಾಡ್ ಅವ್ರು ಹೇಳಿದ್ರು ಎದ್ದು ನಿಂತು. ನಾನು ಎದ್ದು ನಿಂತು ಯಾಕೆ ಚಪ್ಪಾಳೆ ಹೊಡೆದೆ ಅಂತ ಎಲ್ಲರಿಗೂ ಅನಿಸಿರ್ಬೇಕು, ಯಾಕೆ ಹಿಂಗೆ ಮಾಡಿದ್ರು ಅಂತ ಕ್ವಶನ್ ಮಾರ್ಕ್ ಇರ್ಬೋದು ನಿಮ್ಮ ತಲೆಯಲ್ಲಿ. ಅದು ಕಾರಣ ಇದೆ. ಏನು ಅಂದರೆ, ನಾನು ಚಿಕ್ಕವನಿದ್ದಾಗ ಸಿರ್ಸಿಗೆ ಇದೇ ಗೋಕಾಕ್ ಕಂಪ್ನಿಯವರು ಬರ್ತಿದ್ದರು, ಶಾರದಾ ಕಂಪ್ನಿಯವರು. ಆವಾಗ ಇವರು ನಾಟಕಗಳನ್ನ ತುಂಬ ನೋಡ್ತಿದ್ದೆ ನಾನು. ಒಂದೊಂದು ನಾಟಕಗಳನ್ನ 3-4 ಸರಿ ನೋಡಿದ್ದೀನಿ. ಅಲ್ಲ, ಎಷ್ಟು ಅಚ್ಚುಕಟ್ಟಾಗಿ, ಎಷ್ಟು ಡೈರೆಕ್ಷನ್ ಎಷ್ಟು ಚೆನ್ನಾಗಿ ಕೊಟ್ಟು, ಎಷ್ಟು ಒಂದು ನಾಟಕನ ತುಂಬಿ ನಡೆಸ್ತಾರಲ್ಲ. ಎಂಥ ಕಂಪ್ನಿ ಇದು, ಡೈರೆಕ್ಷನ್ ಕೊಟ್ಟಿರೋದನ್ನು ಬಸವರಾಜ್ ಅವರು ಎಂಥ ಡೈರೆಕ್ಟ್ರ್ ಇವರು ಡ್ರಾಮಾ ಕಂಪ್ನಿಯಲ್ಲಿ ಅಂದ್ಬಿಟ್ಟು ನಾನು ಭಾಳ ಖುಷಿಯಾಗೋದು. ಅವಾಗ ಚಿಕ್ಕವನಿದ್ದೆ. ನೋಡಿ ಏನಾಗ್ಬಿಡ್ತು, ಒಂದು ದಿವಸ ತಲೆಯಲ್ಲಿ ಯೋಚನೆ ಬಂತು, ಅಲ್ಲ ನಾನು ಒಬ್ಬ ನಾಟಕಕಾರನೇ ಆಗಬಾರ್ದು ಯಾಕೆ? ಅದಕ್ಕೆ ಏನು ಮಾಡೋದು? ಒಂದು ಪೆನ್ನು ಪೇಪರ್ ಕೈಲಿ ಹಿಡಿದೆ, ಒಂದು ನಾಟಕ ಬರೆದೆ. ನಾನು ನಾಟಕಕಾರನ ಆಗಬಾರ್ದು ಯಾಕೆ ಅಂತ ಅನ್ನೋದಕ್ಕೆ ಆ ಒಂದು ಪೆನ್ನು ಪೇಪರ್ ಹಿಡಿಯೋದಕ್ಕೆ ಸ್ಫೂರ್ತಿನೇ ಈ ಗೋಕಾಕ್ ಕಂಪ್ನಿ. ಅದಕ್ಕೆ ಅಕ್ಕ ಅವ್ರು ಬಂದಾಗ ಚಪ್ಪಾಳೆ ಹೊಡೆದು ಎದ್ದು ನಿಂತು ನಮಸ್ಕಾರ ಮಾಡಿದೆ. ಇದು ಒಂದು ನನಗೆ ಆಗಿದ್ದು ಸರ್. ಅಲ್ಲಿ ಸರ್, ತಮ್ಮ ತಾಯಿಯವರ ಹತ್ರ ಕಲ್ಪನಾ, ನಮ್ಮ ಮಿನುಗುತ್ತಾರೆ ಕಲ್ಪನಾ ಅವರು
ಏನೋ ಡ್ಯಾನ್ಸ್ ಕಲಿತಿದ್ರು ಅಂತ ಕೇಳ್ಪಟ್ಟೆ. ಏನು ಸರ್ ಕಲ್ಪನಾ ಅವ್ರ ಬಗ್ಗೆ ವಿಷಯಗಳು ತಿಳಿಸಿ. 85-86ರಲ್ಲಿ ಬೆಳಗಾವಿಗೆ ಹೋಗಿದ್ದೆ. ಅಲ್ಲಿ ಡ್ರಾಮಾ ನಡೀತಾ ಇತ್ತು, ಗುಡಿಗೇರಿ ಕಂಪನಿ ನಾಟಕ. ಅದರಲ್ಲಿ ಮನೆ ಮಗಳು ನಾಟಕ ನಡೀತಾ ಇದ್ದಿದ್ದಕ್ಕೆ ಕಲ್ಪನಾ ಅವರು ಮೇನ್ ಪಾತ್ರದಲ್ಲಿ ಕಾಣಿಸ್ತಾರೆ. ಜೊತೆಗೆ ಖಳನಾಯಕ ನಟನಾಗಿ ಸುಧೀರ್ ಅವರು ಇದ್ದರು, ನಿಮ್ಮ ಕಂಪನಿ ಕಲಾವಿದರು ಅವರು ಇದ್ದರು. ನನಗೆ ಕಲ್ಪನಾ ಅವ್ರ ಪಾತ್ರ ಅಂದರೆ ಬಹಳ ಆಸೆ, ತುಂಬ ನೋಡೋದಕ್ಕೆ ಭಾಳ ಸಂತೋಷ ಪಡ್ತಿದ್ದೆ. ಅವ್ರ ಪಾತ್ರಗಳು ಅಂದರೆ ನನಗೆ ಭಾಳ ಲೈಕ್ ಆಗ್ತಿತ್ತು. ಸರಿ, ಅವತ್ತೇನು ಮಾಡಿದೆ, ಬೆಳಗಾವಲ್ಲಿ ನಾಟಕ ನೋಡ್ಕೊಂಡೆ ಹೋಗೋದು ಅಂದ್ಬಿಟ್ಟು ನಮ್ಮ ಸ್ನೇಹಿತರಿಗೆ ಹೇಳಿದೆ, ಎಲ್ಲ ನಾಟಕ ನೋಡೋಣ ಇವತ್ತು, ಕಲ್ಪನಾಜಿ ಅವ್ರ ಪಾತ್ರ ಭಾಳ ಚೆನ್ನಾಗಿ ಮಾಡ್ತಾರೆ. ಮನೆ ಮಗಳು ನಾಟಕದಲ್ಲಿ ಬರೀ ಅನ್ನ ತಿನ್ನೋದು ಒಂದು ಸೀನ್ ಐತಲ್ಲ, ಆ ಸೀನ ಪ್ರತಿಯೊಬ್ಬರು ಯಾವ ಕಲಾವಿದನೂ ಈ ಥರ ಮಾಡಿಲ್ಲ ಅನ್ನೋವಂಥ ಭಾವನೆ ಒಳಗೆ ಮಾಡ್ತಾರೆ. ಒಳ್ಳೆ ಇದು ಇದೆ, ನೋಡೋಣ ಅಂತ ಹೋದ ತಕ್ಷಣ ಸುಧೀರ್ ಇದ್ದರು, ಬಾರಪ್ಪ ಯಾಕೋ ಈ ಕಡೆ ಬಂದೆ. ಇಲ್ಲ ನಾನು ಕೆಲಸ ಇತ್ತು ಬಂದಿದ್ದೆ, ನಡಿಯಾಗಾರೆ ಕಲ್ಪನಾಜಿ ಅವರು ಭೇಟಿಯಾಗ ಮಾಡಿಸ್ತೀನಿ ಅಂದರು. ಸರಿ ಆಯ್ತಪ್ಪ ನಡಿ ಅಂತ ಅಂದ್ಬಿಟ್ಟು ನನಗೂ ಇನ್ನೂ ಆಸೆ ಅಲ್ಲ ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೋದೆ. ಆ ಕಲ್ಪನಾಜಿ ಅವ್ರಿಗೆ ಹೇಳಿದ್ರು, ನಾ ಚಿಕ್ಕಮ್ಮ ಅಂತಿದ್ನಲ್ಲ ಕಂಪನೀಲಿ, ಅವ್ರ ಕಂಪ್ನೀಲಿ ಇದ್ದಾಗ ಅಂಬುಜಮ್ಮನವರು ಅವ್ರ ಮಗನೇ ನೋಡ್ರಿ ಇವರು ಅಂತ ಪರಿಚಯ ಮಾಡಿಸಿದ ತನಕ ಅವರು ಅಯ್ಯೋ ಅಂಬುಜಕ್ಕನ ಮಗನ ನೀನು, ಬಾರಪ್ಪ ಬಾ ಕುತ್ಕೋ ಹಂಗೆ ಅಂತೆ ಪಕ್ಕದಲ್ಲಿ ಕೂರಿಸಿ ಅದೇನೋ ತಿನ್ನೋಕ್ಕೆ ಎಲ್ಲ ತರಿಸಿ ಕಾಫಿ ಗೀಫಿ ಎಲ್ಲ ತರಿಸ್ಕೊಟ್ರು. ನನಗೊಂದು ಆಸೆ ಇದೆ, ಅದನ್ನ ನಡೆಸ್ಕೊಡ್ತೀವಿ ಹಾಗಾದರೆ. ಯಾಕಮ್ಮ ಏನು ನನಗೆ ಗೊತ್ತಾಗಲಿಲ್ಲ ನೀವು ಹೇಳೋದು. ಇಲ್ಲ, ಸಂಪತ್ತಿಗೆ ಸವಾಲು ನಾಟಕದಲ್ಲಿ ಒಂದು ಚಂಡಿ ಅವತಾರದಲ್ಲಿ ಪಾತ್ರ ಮಾಡ್ತಾರಂತೆ ಅಕ್ಕ, ಲಕ್ಷ್ಮೀ ಪಾತ್ರ. ಅಂದರೆ ದುರ್ಗಿ ಅಂತ ಇದರಲ್ಲಿ ಫಿಲ್ಮ್ನಲ್ಲಿ ಇಟ್ಟಿದ್ದಾರೆ, ನಾಟಕದಲ್ಲಿ ಲಕ್ಷ್ಮಿ ಅಂತ. ಆ ಪಾತ್ರನ ನಾವು ನೋಡಬೇಕು ಅಂತ ತುಂಬ ಆಸೆ ಇದೆ ನನಗೆ ಅದು ಕೂಡ ಬರ್ತಾಯಿಲ್ಲ, ಅಕ್ಕನ ಪಾತ್ರ ನೋಡ್ಬೇಕು ನಾನು ಅಂತ. ಅದಷ್ಟೇ ನಮಗೆ ನಮ್ಮ ತಾಯಿಗೆ ಪರಿಚಯನೋ ಹಂಗೆ ಅಂತ ನೋಡಬೇಕು ಅಂತ ಆಸೆ ಪಟ್ಟಿದ್ದಾರೆ ಅಂದ್ಬಿಟ್ಟು, ಆಯ್ತಮ್ಮ ನಾನು ಗೋಕಾಕ್ಕೆ ಹೋಗಿ ಇಂಥ ದಿವಸ ನಾಟಕ ಅಂತ ಇಡ್ತೀವಿ ಸಂಪತ್ತಿಗೆ ಸವಾಲು, ಅವಾಗ ಗೆಸ್ಟಾಗಿ ಬಂದುಬಿಡಿ, ನೀವು ಅನೌನ್ಸ್ ಮಾಡ್ತೀವಿ, ಜನರು ಬಂದು ನೋಡ್ತಾರೆ ನಿಮ್ಮನ್ನು, ಅವತ್ತಿನ ದಿವಸ ನಾಟಕ ನೋಡ್ಬಿಟ್ಟು ಹೋಗ್ಬೋದು ನೀವು ಅಂತ ಹೇಳಿ ಅಂದ್ಬಿಟ್ಟು ಅವತ್ತು ಸಾಯಂಕಾಲನೇ ಹೊರಟುಬಿಟ್ಟೆ. ನಾನು ರಾತ್ರಿನೇ ಹೊರಟುಬಿಟ್ಟೆ ಗೋಕಾಕದಲ್ಲಿ ನಮ್ಮ ಕ್ಯಾಂಪ್ ಇತ್ತು. ಸರಿ, ಆಮೇಲೆ ಮಾರನೇ ದಿವಸ ಬಿಟ್ಟು ಅದು ಮಾರನೇ ದಿವಸ ಸಂಪತ್ತಿಗೆ ಸವಾಲು ನಾಟಕ ಇಟ್ಬಿಟ್ಟು ಊರಲ್ಲೆಲ್ಲ ಅನೌನ್ಸ್ ಮಾಡಿದ್ವಿ, ಕಲ್ಪನಾ ಅವ್ರು ಬರ್ತಾರೆ ಗೆಸ್ಟಾಗಿ ನಾಟಕ ನೋಡೋದಕ್ಕೆ ಹಂಗೆ ಅಂತ ಮಾಡಿದ್ವಿ. ಜನ ಎಲ್ಲ ಕೂಡಿದ್ರು, ಒಳ್ಳೆ ನಾಟಕಕ್ಕೆ ಜನ ಪ್ರೋತ್ಸಾಹ ಕೊಟ್ಟರು. ಆವಾಗ ಕಲ್ಪನಾ ಅವರು ಬಂದು ನಾಟಕ ನೋಡಿಬಿಟ್ಟು ಲಾಸ್ಟ್ ಅದರಲ್ಲಿ ಫೈಟಿಂಗ್ ಸೀನ್ ಇತ್ತು. ಆ ಫೈಟಿಂಗ್ ಸೀನಲ್ಲಿ ಕಲ್ಪನಾ ಅವ್ರು ನೋಡಿಬಿಟ್ಟು, ಫಿಲ್ಮ್ನಲ್ಲಿ ನಾವು ನೋಡಿದ್ದೀವಿ ಫೈಟಿಂಗ್ ಸೀನ್ ಮಾಡೋದು, ನಾಟಕದಲ್ಲಿ ಮಾಡೋದು ನೋಡಿರಲಿಲ್ಲ. ಇವತ್ತು ಹೇಮಚಂದ್ರ ಏನು ಮಾಡ್ದೆ, ಭಾಳ ನನಗೆ ಸಂತೋಷ ಆಯಿತು. ಮುಂದೊಂದು ಪಿಕ್ಚರ್ ತೆಗಿತೀನಿ, ತಮ್ಮನ ರೋಲ್ಗೆ ಇವನ್ನೇ ಹಾಕ್ಕೋತೀನಿ, ಫುಲ್ ಪಿಕ್ಚರ್ ಇವನ ಮೇಲೆ ಸ್ಟೋರಿ ಅಂತ ಸ್ಟೇಜ್ನಲ್ಲಿ ಅನೌನ್ಸ್ ಮಾಡಿದ್ರು. ಅದಾದಮೇಲೆ ಒಳಗಡೆ ಬಂದರು, ನಾಟಕ ಎಲ್ಲ ಬಿಟ್ಟು ಜನ ಎಲ್ಲ ಹೋಗಿದ್ರು. ಆಮೇಲೆ ಕೂತ್ಕೊಂಡು ಕಾಫಿ ಬಿಸ್ಕೆಟು ಅವೆಲ್ಲ ವ್ಯವಸ್ಥೆ ಮಾಡಿದ್ವಿ, ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಕೂತ್ಕೊಂಡಾಗ ಕಲ್ಪನಾಜಿ ಅವರು ಎಲ್ಲೇ ಹೋದರೂ ಒಂದು ಚೇರ್ ತರ್ತಿದ್ರು ಜೊತೆಗೆ. ಅವ್ರು ಕೂತ್ಕೊಳ್ಳೋದು ಒಂದು ಚೇರ್ ಸಪ್ರೇಟೇ ಇರಬೇಕದು, ಅದ್ರ ಮೇಲೆ ಬರೆದಿರ್ತಿತ್ತು ಕಲ್ಪನಾ ಅಂತ ಹೇಳಿ, ಮಿನುಗುತ್ತಾರೆ ಕಲ್ಪನಾ ಅಂತ ಚೇರ್ ಮೇಲೆ ಇರುತ್ತೆ ಹೆಸರು. ಆ ಚೇರ್ ಮೇಲೆ ಯಾರೂ ಕೂತ್ಕೊಳ್ಳೋಗಿಲ್ಲ. ಆ ಚೇರ್ ಮೇಲೆ ನಮ್ಮ ತಾಯಿನ ಕರ್ಕೊಂಬಂದು ಕೂರಿಸ್ಬಿಟ್ಟು ಪಕ್ಕದಲ್ಲಿ ಬೇರೆ ಚೇರ್ ಮೇಲೆ ಕಲ್ಪನಾಜಿ ಅವ್ರು ಕೂತ್ಕೊಂಡು, ಅಕ್ಕ ಆಶೀರ್ವಾದ ಮಾಡಿ, ನನಗೆ ತುಂಬ ವರ್ಷ ಆಗೋಯ್ತು ನಿನ್ನ ಭೇಟಿಯಾಗಿರಲಿಲ್ಲ, ಎಷ್ಟೋ ವರ್ಷಗಳಾಗೋಯ್ತು, ನಿಮಗೂ ಜ್ಞಾಪಕ ಇದೆಯಾ ಅಂತ ಕೇಳಿದ್ರು ನಮ್ಮ ತಾಯಿ. ಅವಾಗ ನಮ್ಮ ತಾಯಿ ಹೇಳಿದ್ಲು, ಏನವ ಏನು ಜ್ಞಾಪಕ ಅಂತ ಕೇಳಕತ್ತೀವಿ, ಏನು ಸಮಾಚಾರ? ಇಲ್ಲ, ನಾನು ಲಲಿತಾ ಲಲಿತಮ್ಮನ ಕಂಪ್ನಿನ ಏನೋ ಒಂದು ಕಂಪ್ನೀಲಿ, ಆ ಕಂಪ್ನೀಲಿ ಡ್ಯಾನ್ಸ್ ಮಾಡ್ತಿದ್ದೆ. ಈ ಕಂಪ್ನಿಗಳಿಗೆ ನೀವಿದ್ರಿ, ನಿಮ್ಮ ಗೋಕಾಕ್ ಕಂಪ್ನೀಲಿ. ನಾನು ನಮ್ಮ ನಾಟಕಕ್ಕೆ ನಂದೊಂದು ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಬಂದುಬಿಡ್ತಿದ್ದೆ ನಿಮ್ಮದು ನೋಡೋದಕ್ಕೆ ಪಾತ್ರನ. ಹೋದೆಲ್ಲ ಜ್ಞಾಪಕ ಆಯ್ತವ ಹೇಳು. ಆವಾಗ ನಾನು ನಿಮಗೆ ಕೇಳಿದ್ದೆ, ಡ್ಯಾನ್ಸು ನನಗೊಂದು ಸ್ವಲ್ಪ ಹೇಳ್ಕೊಡ್ರಿ ಅಂತ. ಹೇಳ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಡ್ಯಾನ್ಸ್ ಕಲಿಸಿದ್ರಿ ನನಗೆ. ದಿವಸ ಒಂದು ಅರ್ಧ ಗಂಟೆ ಡ್ಯಾನ್ಸ್ ಕಲಿಸ್ತಿದ್ರಿ. ಆಮೇಲೆ ನೆಕ್ಸ್ಟು ನೀವು ಭರತನಾಟ್ಯಕ್ಕೆ ಹಾಕೋತಿರಲ್ಲ ಈ ಸೀರೆ, ಆ ಸೀರೆಯೊಳಗೆ ಭರತನಾಟ್ಯ ಇದನ್ನೆಲ್ಲ ಹೊಲಿಸ್ತಾರಲ್ಲ, ಅದನ್ನು ಎಷ್ಟು ಬೆಲೆ ಬಾಳ್ಬೋದು ಇದು ಅಂತ ಕೇಳಿದೆ. ಆವಾಗ ಭಾಳ ಅಂದರೆ ಆಗಿನ ಕಾಲಕ್ಕೆ ನೀವು ಹೇಳಿದ್ದು 2000 1000 ಅಂತ ಹಿಂಗೆ ಏನೋ ಹೇಳಿದ್ರಿ. ಆಯಿತು, ಇಂಥದ್ದೆಲ್ಲ ನಾವು ಯಾವಾಗ ಉಟ್ಕೋಬೇಕು ಡ್ಯಾನ್ಸ್ಗೆ ಅಂತ ಅನ್ನೋ ಮಾತು ನಾನು ಹೇಳಿದೆ. ಅಕ್ಕ ನಿಮಗೆ ಜ್ಞಾಪಕ ಇಲ್ಲ ಏನೋ ನಿಮಗೆ? ಸ್ವಲ್ಪ ಜ್ಞಾಪಕ ಐತೆ ಹೇಳು. ಆಮೇಲೆ ಮಾರನೇ ದಿವಸ ನನಗೆ ತಿಳಿದಾಗೆ ಒಂದು ರೇಷ್ಮೆ ಸೀರೆ ತೊಗೊಂಡು ಬಂದು ಇದರಲ್ಲಿ ಲಂಗ ದಾವಣಿ ಹೊಲಿಸ್ಕೋ, ಡ್ರೆಸ್ಗೆ
ಬೇಕಾದರೆ ಡ್ರೆಸ್ಗೂ ಹೊಲಿಸ್ಕೊ ಭರತನಾಟ್ಯಕ್ಕೆ ಅಂಥೇಳಿ ಒಂದು ಸೀರೆ ಕೊಟ್ಟಿದ್ರಿ, ಜ್ಞಾಪಕ ಇದೆಯಾ ಅಕ್ಕ ಅಂತ ಹೇಳಿಬಿಟ್ಟು ಕಣ್ಣಲ್ಲಿ ನೀರು ತೆಗೆದುಬಿಟ್ರು ಕಲ್ಪನಾಜಿಯವರು. ಕಣ್ಣಲ್ಲಿ ನೀರು ತೆಗೆದುಬಿಟ್ರು. ಸುಜೀರು ಎಲ್ಲರೂ ಬಂದಿದ್ದರು ಡ್ರಾಮಾ ನೋಡೋದಕ್ಕೆ. ಕಲ್ಪನಾಕ್ಕ ಬಂದಿದ್ದಕ್ಕೆ ಅವ್ರ ಜೊತೆಗೆ ಅವ್ರ ಟ್ರೂಪ್ ಎಲ್ಲ ಬಂದಿತ್ತು, ಎಲ್ಲ ಕಲಾವಿದ್ರೂ ಬಂದಿತ್ತು. 5 ನಿಮಿಷ ಸ್ತಬ್ಧ ಆಗೋಯ್ತು, ಯಾರೂ ಮಾತಾಡ್ತಾನೆ ಇಲ್ಲ. ಕಣ್ಣಲ್ಲಿ ನೀರು ತೆಗೆದುಬಿಟ್ರು ಕಲ್ಪನಾಜಿಯವರು. ಅದನ್ನು ನೋಡ್ಬಿಟ್ಟು ಬಾಕಿಯವರು ಕಣ್ಣಲ್ಲಿ ನೀರು ತೆಗೆದುಬಿಟ್ರು. ಆಮೇಲೆ ಒಂದು 2 ನಿಮಿಷ ಬಿಟ್ಟು ನಗಕ್ಕೆ ಶುರು ಮಾಡಿಬಿಟ್ರು ಕಲ್ಪನಾಜಿಯವರು. ಯಾಕ್ರು ಎಲ್ಲರಿಗೂ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿರಿ, ನಾನು ಹತ್ತಿದ್ದು ಸಂತೋಷಕ್ಕೆ ಕಣೋ, ಅಕ್ಕ ನನಗೆ ಕೊಟ್ಟಿದ್ರು, ಇನ್ನೂ ಜ್ಞಾಪಕ ಇದೆ ನನಗೆ, ಮರ್ತಿಲ್ಲ ನಾನು ಅಂತ ಹೇಳಿ ಎಲ್ಲರಿಗೂ ಖುಷಿಯಲ್ಲಿ ಮತ್ತೆ ನಗಿಸ್ಕೊಂಡು ಮಾತಾಡಿ ಎಲ್ಲ ಇದು ಮಾಡಿ ಹೋದರು. ಆವಾಗ ನಮ್ಮ ತಾಯಿ ಹೇಳಿದ್ರು, ಅಮ್ಮ ನಾನು ಆಗಿನ ಕಾಲದಲ್ಲಿ ನಿನಗೆ ಕೊಟ್ಟಿದ್ದೆ ನಿಜ, ಆದರೆ ಈಗ ದೊಡ್ಡ ಕಲಾವಿದ ಆಗಿಲ್ಲ, ಇದನ್ನು ನೋಡಿ ಭಾಳ ಸಂತೋಷ ಆಗ್ತಿದೆ, ನೀನು ನನಗೆ ಒಂದು ಹೊಸ ಸೀರೆ ಕೊಡಿಸ್ದಂಗೆ ಆಯಿತು ಹೋಗು ಅಂತ ಒಂದು ಸಂದರ್ಭ ನಡೆಸ. 5 ನಿಮಿಷ ಸ್ತಬ್ಧ ಅಂದರೆ ಒಬ್ಬರು ಮಾತಾಡಲಿಲ್ಲ. ತುಂಬ ಭಾವನಾತ್ಮಕವಾಗಿ ಎಲ್ಲರೂ ಕಣ್ಣಲ್ಲಿ ನೀರು ಬಂದುಬಿಡ್ತು. ಇದು ಬೆಳಗಾವಿನಲ್ಲಿ ಇದ್ದಾಗ ಬಂದು ನೋಡಿ ಹೋಗಿದ್ದೆ ಗೋಕಾಕದಲ್ಲಿ. ಸೂಪರ್. ಹಾಂ, ಶಿಶುನಾಳ ಶರೀಫ್ ಅದು ಡೈಲಾಗ್ ಹೇಳ್ತೀರಂತಲ್ಲ ಸರ್, ಯಾವುದು ಸರ್ ಅದು? ಶಿಶುನಾಳ ಶರೀಫ್ರ ನಾಟಕದ ನಾಟಕದ್ದು? ಹಾಂ ಹಾಂ. ಶಿಶುನಾಳ ಶರೀಫ್ರ ಬರ್ತನದಲ್ಲಿರ್ತಾರೆ. ಹೆಂಡತಿ ಮಗುಗೆ ತಿನ್ನೋದಕ್ಕೇನೂ ಇರೋಲ್ಲ, ತಾಯಿಗೂ ಏನೂ ಇರೋಲ್ಲ. ಯಾರೋ ಮನೇಲಿ ಒಂದು ಸ್ವಲ್ಪ ಹಿಟ್ಟಿಸ್ಕೊಂಬಂದು ಅದರಲ್ಲೇ ಗಂಜಿ ಮಾಡಿ ಶಿಶುನಾಳ ಶರೀಫರಿಗೆ ಮಗನಿಗೆ ಸೊಸೆಗೆ ಮಗುವಾಗಿರುತ್ತೆ ಅವರಿಗೆ, ಆ ಮಗುಗೆ ತನಗೆ ಇಷ್ಟು ಮಂದಿಗೆ ಆಗಷ್ಟು ಒಂದೊಂದು ಗಡಿಗೆ ತೊಗೊಂಬಂದು ಅವ್ರ ತಾಯಿ ಮಾಡಿಟ್ಟಿರ್ತಾಳೆ. ಆ ಹೊತ್ತಿನಲ್ಲಿ ಶರೀಫರು ಬರ್ತಾರೆ, ಗುರುನಾಥ್ ಗೋವಿಂದ್ ಅಂಥೇಳಿ. ಬಂದಾಗ ಭಿಕ್ಷುಕ ಬರ್ತಾನೆ. ಅವಾಗ ಭಿಕ್ಷುಕ ಬಂದು ಹೊಟ್ಟೆ ಹಸಿವು ಆಗ್ತಾಯಿದೆ ಅಂತ ಹೇಳ್ತಾನೆ. ಆವಾಗ ಶರೀಫರು ಮನೆಗೆ ಬಾಗಿಲಿಗೆ ಬಂದವನ್ನ ಭಿಕ್ಷುಕ ಅಂತ ತಿರುಗಿ ಕಳಿಸ್ಬಾರ್ದು, ನಮ್ಮ ಪಾಲಿನ ಪರಮಾತ್ಮ ಅವನು ಅಂತ ಹೇಳಿಬಿಟ್ಟು ಆ ಗಂಜಿ ಅವ್ರಿಗೆ ಕೊಡ್ತಾರೆ, ತಮಗೆ ಕೊಟ್ಟಿದ್ದನ್ನು. मैं भगवान से इंसाफ मांगूंगा कि इंसान को दिल दे, दिमाग दे, सर दे, पाँव दे, सब कुछ दे, लेकिन इस पापी पेट मत दे. पेट दिया तो भी भूख मत दे, भूख दिया तो भी 2 वक्त के दे ले, 2 रोटी का इंतज़ाम करके दे, नहीं तो इंसान को पैदा करने का हक तुझे नहीं है. ಕಾಮಕ್ಕಿಂತ ಕೆಟ್ಟದು ಹೊಟ್ಟೆ, ಕಾಮಕ್ಕಿಂತ ಕೆಟ್ಟದು ಹೊಟ್ಟೆ. ಏನು ಪರಮಾತ್ಮ ನಿನ್ನ ಸೃಷ್ಟಿ, ಅದಕ್ಕೆ ಕಾಮ ಕೆಳಗಿಟ್ಟು ಹೊಟ್ಟೆ ಮೇಲಿಟ್ಟಿನಿ. ಇದೊಂದು ಡೈಲಾಗ್. ಆದರೆ ಡ್ರಾಮಾ ಕಂಪ್ನಿಯಲ್ಲಿ ಭಾಳ ಕಷ್ಟ ಅನುಭವಿಸಿದ್ವಿ. ಆವಾಗ ನಮ್ಮ ತಂದೆ ದೇವಸ್ಥಾನ ಎದುರುಗಡೆ ದೇವಸ್ಥಾನ ಇತ್ತು. ಥಿಯೇಟ್ರ್ ಬಿದ್ದುಬಿಡ್ತು ಗಾಳಿ ಮಳೆಗೆ, ಪೂರ್ತಿ ಥಿಯೇಟ್ರು. ಅಂದರೆ ಶೋ ನಡಿಬೇಕಾದ್ರೆ? ಇಲ್ಲ, ಶೋ ಮುಗಿದ ಮೇಲೆ ಗಾಳಿ ಮಳೆ ಬಂದುಬಿಡ್ತು, ಜನ ಎಲ್ಲ ಎದ್ದೋಗ್ಬಿಟ್ರು. ಎಲ್ಲಿ ಸರ್? ಕಡ್ಕೋಳ ಅಂತ ಹೇಳಿ ಗೋಕಾಕದ ಫುಲ್ ಟೆಂಟೇ ಬಿದ್ದುಬಿಡ್ತು, ತಗಡಿನ ಥಿಯೇಟ್ರು. ಒಳ್ಳೆ ಪೂರ ಇದಾಗ್ಬಿಡ್ತು. ಅಲ್ಲೇ ದೇವಸ್ಥಾನದಲ್ಲಿ ಈ ಹಾರ್ಮೋನಿಯಂ ಪೆಟ್ಟಿಗೆ ಇದೆಯಲ್ಲ, ಇದು ನೀರಲ್ಲಿ ಮಾತ್ರ ತೊಯ್ಬಾರ್ದು, ಹಾರ್ಮೋನಿಯಂ ತಬಲ ಕೆಟ್ಟೋಗ್ಬಿಡುತ್ತೆ ಅಂತೇಳಿ ದೇವಸ್ಥಾನದಲ್ಲಿ ತಗೊಂಡೋಗಿ ಇಟ್ಬಿಟ್ಟಿದ್ವಿ. ಎಲ್ಲ ಇದು ಮಾಡಿ ಭಾಳ ಕಷ್ಟಪಟ್ಟರು ಸರ್ ನಮ್ಮ ತಂದೆ. 1000 ಜನ ಕಲಾವಿದರು ತಯಾರಾದ್ರು ನಮ್ಮ ತಂದೆ ಕೈಲಿ, 1000 ಜನ. ಅವತ್ತು ಒಂದು ಹಾಡು ಮಾಡಿದ್ರು ಸರ್, ಕೂತ್ಕೊಂಡು ಹಾರ್ಮೋನಿಯಂ ಬಾರಿಸ್ಕೊಂಡು. ಹಿಟ್ಟಿಲ್ಲದೆ ಬೀಸಲು ಕುಳಿತೆ ಸರಗು ಜೋಳ, ಹುಟ್ಟಿ ಬೆಳೆದೆ ನಾರಾಜರ ಮಗಳ, ತರರ ಎಡವಟ್ಟ ಗಂಡನ ಸೆರಗು ಹಿಡಿದವಳು, ಎಡವಟ್ಟು ಗಂಡನ ಸೆರಗು ಹಿಡಿದವಳು, ತರರ ತರರ ತರರ. ಬುದಿಗೇಡಿ ನನ್ನ ಗಂಡ ಕುಡಿದು ಬಂದನು ಹೆಂಡ, ಬುದಿಗೇಡಿ ನನ್ನ ಗಂಡ ಕುಡಿದು ಬಂದನು ಹೆಂಡ, ಕುಡುಕನಾದರು ನನ್ನ ಕುಂಕುಮ ಕೋದಂಡ, ಕುಡುಕನಾದರು ನನ್ನ ಕುಂಕುಮ ಕೋದಂಡ, ಹರವಿಯ ಒಡೆದು ಕುಡಿಯಲು ನೀರೆಂದ, ಹರವಿಯ ಒಡೆದು ಕುಡಿಯಲು ನೀರೆಂದ, ಕೊಡ ಹೊರಿಸೆ ನನ್ನ ತಾಯಿ ಭಾವಿ ಗಂಗವ್ವ ಇಂದು, ಹಿಟ್ಟಿಲ್ಲದೆ ಬೀಸಲು ಕುಳಿತೆ ಸ್ವರಗು ಜೋಳ. ಈ ಹಾಡನ್ನ ಆ ಥಿಯೇಟ್ರ್ ಬಿದ್ದಿದ್ದು ನೋಡಿಬಿಟ್ಟು ನಮ್ಮ ತಂದೆ ಬರ್ತಾರೆ ಆ ಸ್ಪಾಟಲ್ಲಿ. ಹಿಟ್ಟಿಲ್ಲದೆ ಸ್ವರ್ಗ ಜೋಳ ಬೀಸ್ಕೊಂಡು ಕೂತ್ಕೊಂಡು ಆಯ್ತು. ನಾಟಕದ ಕಂಪ್ನಿ ಕಟ್ಕೊಂಡು ನಾನು
ಎಷ್ಟು ಕಷ್ಟ ನಷ್ಟ ಅನುಭವಿಸ್ಬೇಕು. ಕುಡಿದು ಬಂದ ನನ್ನ ಗಂಡ, ಆದರೂ ನನ್ನ ಕುಂಕುಮ ಕೋದಂಡ ನಾಟಕ ಕಂಪ್ನಿ ಮಾಡಿದ್ದೆ ನನ್ನ ಗಂಡ ಹೌದು, ಆದರೂ ನನ್ನ ಕುಂಕುಮ ಕೋದಂಡ ನಾಟಕದ ಕಂಪ್ನಿ ಅಂದರೆ ಹೀಗೆ ಅಂಥೇಳಿ ನಮ್ಮ ತಂದೆ ಹೇಳಿ ಒಂದು ಹಾಡು ಬರೆದ್ರು. ಭಾಳ ಖುಷಿ ಆಯ್ತು ನನಗೆ ಅವತ್ತು. ಆ ಹಾಡನ್ನ ಬರೆದು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ ಜ್ಞಾಪಕ ಇಟ್ಕೊಳ್ಳೋದಕ್ಕೆ, ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡೆ. ಗ್ರೇಟ್. ಭಾಳ ಖುಷಿ ಆಯ್ತು. ಭಾಳ ಕಷ್ಟಪಟ್ಟಿದ್ರು ಸರ್ ನಮ್ಮ ತಂದೆ. ಹಾರ್ಮೋನಿಯಂ ಬಾರಿಸ್ತಿದ್ರು, ತಬಲಾ ಬಾರಿಸ್ತಿದ್ರು, ಕಲಾವಿದರನ್ನು ತಯಾರು ಮಾಡ್ತಿದ್ರು. ಆಮೇಲೆ ಏನಾರು ಸ್ವಲ್ಪ ಬೆಳಗ್ಗೆ ಹೊತ್ತು ಬಂದರು ಅಂದರೆ ಥಿಯೇಟ್ರ್ ಹತ್ರ ಬಂದು ಆ ಪರ್ದಾಗಿರ್ದ ಏನಾರು ಕಟ್ಟಾಗಿತ್ತಪ್ಪ ಅದನ್ನ ಹೊಲ್ಕೊಂಡು ಕೂತ್ಕೊಳ್ಳೋರು. ಬೇರೆ ಕೆಲಸಗಾರ ಹೌದು, ಅವರೇ ಎಲ್ಲ ಕೆಲಸ ಮಾಡೋದು. ಮಾಲೀಕರೇ ತಲೆ ನೋಯ್ತಾ ಇದೆ ಯಜಮಾನ್ರೆ, ಮತ್ತು ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಹಂಗೆ ಅಂತಂತಂದ್ರೆ ಕಲಾವಿದರಿಗೆ ಹೌದಾ ಬಾ ಇಲ್ಲಿ ಅಂದ್ಬಿಟ್ಟು ವಾಸ್ಕೋಟಲ್ಲಿ ಕೈ ಹಾಕ್ಬಿಟ್ಟು ಮಾತ್ರೆ ತೆಗೆದುಕೊಡೋರು. ಅದನ್ನೂ ರೆಡಿ ಇಟ್ಕೊಂಡಿರೋರು ಕೆಲಸಗಾರರಿಗೆ. ಆ ಒಂದು ಕಂಪ್ನಿ ನಡೆಸ್ಬೇಕಾದ್ರೆ ಒಬ್ರಿಗೂ ಲೇ ಅಂತ ಕರಿತಿರ್ಲಿಲ್ಲ ನಮ್ಮ ತಂದೆ, ಭಾಳ ಅಂತಿದ್ರು. ಈ ಮಹಾರಾಷ್ಟ್ರ ಕಡೆ ಭಾಳ ಅಂದರೆ ಶಿಷ್ಯ ಅಂದಂಗೆ. ಅದು ನಮ್ಮ ಅಲ್ಲಿ ಟಚ್ ಆಗುತ್ತಲ್ಲ ಗೋಕಾಕದಿಂದ ಆ ಕಡೆ. ಹೀಗಾಗಿ ತುಕಾರಾಮ್ ಬೂವ ಅಂತ, ನಮ್ಮ ಬೂವ ಅಂದರೆ ಗುರುಗಳು ಅಂತ ಅರ್ಥ, ಭಾಳ ಅಂದರೆ ಶಿಷ್ಯ ಅಂದಂಗೆ. ನಮ್ಮ ತಂದೆ ಎಲ್ಲರೂ ಕರಿತಾ ಇದ್ದದ್ದು ಭಾಳ ಬಾರ ನೋಡೋ ಕಸ ಹೊಡೆದಿಲ್ಲ, ಅಲ್ಲೊಂದು ಸ್ವಲ್ಪ ಕಸ ಹೊಡ್ಕೊ, ಚೆನ್ನಾಗಿ ಕ್ಲೀನ್ ಮಾಡ್ಬೋದು, ಅದು ಮಾಡ್ಕೊ ಮರ ನೀನು ಪ್ರಾಕ್ಟೀಸ್ ಮಾಡಿಲ್ಲಲ್ಲ ಬಾ ಕೂತ್ಕೋ ಅಂತ. ಅವರು ಕಲಾವಿದರನ್ನು ಸೃಷ್ಟಿ ಮಾಡೋ ತಯಾರು ಮಾಡೋ ಫ್ಯಾಕ್ಟ್ರಿನೇ ಅಂತ ಹೆಸರು ತೊಗೊಂಡ್ಬಿಟ್ರು ಕಂಪ್ನಿಗೆ ನಮ್ಮ ತಂದೆಯವರು. ಏನಾಗಿ ತಂದೆಯವ್ರ ಕಾಲವಾದರು ಸರ್? ಏನಾಗಿತ್ತು ಸರ್? ಹಾರ್ಟ್ ಅಟ್ಯಾಕ್ ಆಯಿತು ಸರ್. ಸಂಪಗಾಂವ್ ಅಂತ ಒಂದು ಊರು ಬೆಳಗಾವಿ ಜಿಲ್ಲೆ, ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ನಮ್ಮ ತಂದೆಯವ್ರದ್ದು ಸಂಸ್ಕಾರ ಅಲ್ಲೇ ಮಾಡಿ. ಎಷ್ಟು ವಯಸ್ಸು ತಂದೆಯವ್ರ ಕಾಲ? ತಂದೆಯವ್ರದ್ದು ಕಾಲು ಹೋದಾಗ 65 ಇರ್ಬೋದು. ತಾಯಿಯವ್ರಿಗೆ ಏನಾಗಿತ್ತು? ತಾಯಿಯವ್ರಿಗೆ ಪ್ಯಾರಲೈಸಸ್ ಆಗ್ಬಿಡ್ತು ಸರ್. ಒಳ್ಳೆ ಡ್ಯಾನ್ಸರ್ ಹೌದು, ಪ್ಯಾರಲೈಸಸ್ ಆಯಿತು. ಅವರು ಹೋಗ್ಬಿಟ್ರು. ನೆಕ್ಸ್ಟ್ ಅದು ಹೋಗಿ ಬಂದು ಅದು ಅದೆಲ್ಲ ಆಗಿ ಒಂದು ಸ್ವಲ್ಪ ದಿವಸ ಕಳೆದ್ಮೇಲೆ ನಾನು ಈ ಊರಿಗೆ ಬಂದೆ ಹಂಸವಾಗಿ. ಅದೇ ಹೇಳಿದ್ನಲ್ಲ, ನಮ್ಮ ಮನೆಯವ್ರು ಚಿಕ್ಕಮ್ಮ ಅವರು ಇಲ್ಲಿ ಹೋಟ್ಲು ಮಾಡು ಅಂತಂದರು, ಇಲ್ಲಿ ಬಂದು ಮಾಡ್ಕೊಂಡು. ಆಮೇಲೆ ಇಲ್ಲಿ ನಾವು ಕೂತಿರೋ ಜಾಗಕ್ಕೆ ಒಂದು ವಿಶೇಷತೆ ಇದೆ ಹೇಳಿ. ಇದು ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಖ್ಯಾತ ನಿರ್ದೇಶಕ ಶ್ರೀ ಯೋಗರಾಜ್ ಭಟ್ ಅವರ ಅಕ್ಕ ಅವ್ರ ಮನೆಗೆ ನಮ್ಮ ಬಾಡಿಗೆ ಸಾರು ಬಾಡಿಗೆಗೆ ಬಂದಿದ್ದಾರೆ. ಹೇಮಚಂದ್ ಸರ್ ಬಾಡಿಗೆಗೆ ಬಂದಿದ್ದಾರೆ. ಈ ಮನೆಗೆ ಬಂದು ಎಷ್ಟು ದಿವಸ ಆಯಿತು ಸರ್? ಸರ್ ಮೊನ್ನೆ 6 ತಿಂಗಳು 7 ತಿಂಗಳು ಆಯ್ತು ಸರ್. ಓಕೆ. ಇಲ್ಲೇ ಹಂಸಭಾವಿ ಪಕ್ಕನೇ ನಮ್ಮ ಭಟ್ರು ಊರು, ತಿಳುವಳ್ಳಿ ಊರು. ಸೊ ಇಲ್ಲಿ ಅವರ ಅಕ್ಕವ್ರನ್ನ ಇಲ್ಲಿಗೆ ಕೊಟ್ಟಿರೋದು. ಸೊ ಯೋಗರಾಜ್ ಭಟ್ರ ಅಕ್ಕನ ಮನೆಯಲ್ಲಿ ನಮ್ಮ ಮನೆ ಊಟದ ಮನೆಯಲ್ಲಿ ಕೂತ್ಕೊಂಡು ನಾವಿವಾಗ ಈ ಸಂದರ್ಶನ ಮಾಡ್ತಾ ಇದ್ದೀವಿ. ಮದುವೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಂದು ಬಹಳ ಮುಖ್ಯವಾದ ಘಟ್ಟ. ಮದುವೆ ಆಗಿದ್ದು ಯಾವಾಗ? ಮೇಡಮ್ ಅವರು ಎಲ್ಲಿಯವರು? ಪರಿಚಯದವರ, ಬಳಗದವರ? ಹೇಗೆ? ಪ್ರೇಮ ವಿವಾಹನ, ಅರೇಂಜ್ ಮ್ಯಾರೇಜ್, ಹೇಗೆ? ಏನಿಲ್ಲ ಸರ್, ಅಕ್ಕನ ಮಗಳು. ಓ, ಸ್ವಂತ ಅಕ್ಕನ ಮಗಳನ್ನೇ ನಮ್ಮ ತಂದೆ ತೀರ್ಕೊಂಡು 1 ವರ್ಷದೊಳಗೆ ಮದುವೆ ಮಾಡಬೇಕು ಅಂತ ಒಂದು ಏನೋ ಸ್ಥಿತಿ ಇರುತ್ತಲ್ಲ, ಹೌದು, ಆ ಥರ ಅವಾಗ ಮದುವೆ ಮಾಡ್ತೀವಿ. ಮೇಡಮ್ ಅವ್ರ ಹೆಸರೇನು ಸರ್? ಕವಿತಾ ಅಂತ. ಅವಳು ಹೆಂಡತಿ ಎಲ್ಲ ನನ್ನ ತಾಯಿಯಾಗೂ ಬಂದಿದ್ದಾಳೆ. ಜೀವನದಲ್ಲಿ ತಾಯಿಯಾಗೂ ಬಂದಿದ್ದಾಳೆ. ಹೆಂಡತಿನೂ ಹೌದು, ತಾಯಿನೂ ಹೌದು. ನಿಜ. ನಾವು ಇಲ್ಲಿ ಬಂದಾಗ ನೋಡಿರೋದು, ನಾವು ಬಂದು ಸ್ವಲ್ಪ ಹೊತ್ತೇ ಆಗಿರ್ಬೋದು ಅಥವಾ ಕೆಲ ಕ್ಷಣಗಳಾಗಿರ್ಬೋದು, ಆದರೆ ಅವರ ಒಂದು ಆತಿಥ್ಯ ಇರ್ಬೋದು, ಅವರ ಒಂದು ಉಪಚಾರ ಇರ್ಬೋದು, ನಾವು ಎಷ್ಟೋ ಹಳೆ ಪರಿಚಯ ಅನ್ನೋ ರೀತಿಯಲ್ಲಿ ನಮ್ಮನ್ನು ನೋಡಿಕೊಟ್ರು. ಅವರೇ ಟಿಫನ್ನು ಮಾಡಿಕೊಟ್ರು. ಇವತ್ತು ಏನು ನಾವಿಲ್ಲಿ ಕೂತಿದ್ದೀವಿ, ಮನೆ ಊಟ, ಹೋಟ್ಲು, ಅವ್ರ ಮನೆ ಎಲ್ಲ ಒಂದೇ ಕಡೆ. ಇದ್ರದ್ದು ಉಸ್ತುವಾರಿ ಮೇಡಮ್ ಅವರೇನೆ? ಹೌದು ಸರ್, ಎಲ್ಲ ಒಳ್ಳೆ ಮಾಡೋದು. ಓಕೆ. ಈ ಉದ್ಯಮಕ್ಕೆ ಅಂದರೆ ಈ ಅಡುಗೆ ಕೆಲಸಕ್ಕೆ ಯಾವಾಗ ಬಂದ್ರಿ ನೀವು? ಅದು ಸರ್, ಅದು ಏನಾಯ್ತು ಅಂದರೆ, ಹೇಗೆ ಬಂದ್ರಿ? ಕಂಪ್ನಿ ದೊಡ್ಡ ಕಂಪ್ನಿ ನಮ್ಮದು. ಹೇಗಾದರೂ ಮಾಡಿ 150 ಜನರಿಗೆ ಊಟಕ್ಕೆ ಹಾಕ್ತಿದ್ರು ನಮ್ಮ ತಂದೆ. ನಾವು ಒಂದು 10 ಜನರಿಗಾರು ಹಾಕಬೇಕಲ್ಲ ಅಂತ ಒಂದು ತಲೆಯಲ್ಲಿ ಪ್ಲ್ಯಾನ್ ಬಂತು. ಧಾರವಾಡದಲ್ಲಿದ್ದಾಗ ನಮ್ಮ ಮಿಸ್ಸಸ್ ಚಿಕ್ಕಮ್ಮ ಮಲ್ಲೂರು ಅಂತೇಳಿ, ಅವರು ಇಲ್ಲೇ ಹಂಸಭಾವಿಲೇ ಇದ್ದರು. ಅವರು ನಮ್ಮ ಮನೆಗೆ ಬಂದು ಊಟ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಡುಗೆ ನಮ್ಮ ಕವಿತಾ, ನೀನೊಂದು ಖಾನಾವಳಿ ಮಾಡಿಬಿಡು ನಮ್ಮ ಊರಿಗೆ ಅಂತ ಹೇಳಿ ಏನೋ ಮಾತಿನಲ್ಲಿ ಅಂದ್ಬಿಟ್ರು. ಅವಾಗ ನನ್ನ ತಲೆಯಲ್ಲಿ ಬಂತು, ಈ ಥರ ಆದರೂ ನಾನು ಜನರಿಗೆ ಅನ್ನದ್ದು ಸೇವೆ ಮಾಡ್ಬೋದು ಅಂದ್ಬಿಟ್ಟು ಈ ಊರಿಗೆ ಬಂದು ಖಾನಾವಳಿ ಸ್ಟಾರ್ಟ್ ಮಾಡಿದೆ. ಎಷ್ಟು ವರ್ಷ ಆಯ್ತು ಸರ್? 21 ವರ್ಷ ಆಯಿತು ಸರ್. ಹಂಸಭಾವಿ? ಹೌದು. ಅಂಗವಿಕಲರಿಗೆ ವಿಶೇಷ ರಿಯಾಯಿತಿ, ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಅಂತ ಬೋರ್ಡಲ್ಲಿ ಹಾಕಿದ್ದೀನಿ. ಅದೊಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಅದ್ಭುತ ಸರ್. ಅದು ನಿಮ್ಮ ವಂಶದಿಂದ ಬಂದಿರೋದು, ಮುಂದುವರ್ಸ್ಕೊಂಡು ಹೋಗ್ತಿದ್ದೀರ. ಏನು ಅನಿಸುತ್ತೆ ಸರ್? ಅಂದರೆ ಇವತ್ತೆಲ್ಲೋ ಒಂದು ಕಡೆ ನಿಮಗೆ ಚಿತ್ರರಂಗದಿಂದ, ಉದ್ಯಮದಿಂದ ದೂರ ಇದ್ದೀರಾ, ನಾನು ಇರಬೇಕಾಗಿತ್ತು, ಇವತ್ತು ಇಂಡಸ್ಟ್ರಿ ಬೆಳೆದಿದೆ, ಈ ಥರದಲ್ಲೇ ಯಾವತ್ತಾರು ಆಲೋಚನೆಗಳು ಬಂದಿತ್ತು? ಏನಿಲ್ಲ ಸರ್, ಇವತ್ತಿನವರೆಗೂ ನಾನು ಫಸ್ಟ್ ಏನು ಹೋಗಿ ನಾಗರವಲ್ಲಿ ಪುಟ್ಟಣ್ಣವ್ರಿಗೆ ಏನು ಕೇಳ್ಬಿಟ್ಟು ಮಾಡಿದೆ, ಅದು ಒಂದೇ ಕೇಳಿದ್ದೆ ಸರ್. ಮತ್ತು ಯಾವ ವಿಚಾರಗೂ ಕೇಳೋಕ್ಕೆ ಹೋಗಿಲ್ಲ. ತಾವಾಗೆ ಬಂದ ಅವಕಾಶನೂ ಕಳ್ಕೊಂಡಿದ್ದೀನಿ.
ಹೋಗಿಯೂ ಇಲ್ಲ, ಅವಕಾಶ ಬಂದರೂ ಹೋಗಿಲ್ಲ. ಆದರೆ ಇವತ್ತಿನವರೆಗೂ ನನ್ನ ಕರೆದು ಈ ಒಂದು ಆ್ಯಕ್ಟಿಂಗ್ ಇದೆ ಮಾಡ್ತೀರಾ, ಒಂದು ಸಣ್ಣ ಪಾರ್ಟು ಭಾಳ ಚೆನ್ನಾಗಿದೆ, ಉತ್ತಮವಾಗಿರೋದು ಒಂದು ಪಾರ್ಟ್ ಮಾಡ್ತೀರಾ ಅಂತಂದ್ರೆ ಯಾರಾಗ ಒಂದು ಕರೆದ್ರೆ ಅಷ್ಟೇ ಹೋಗ್ತೀನಿ, ಇಲ್ಲದ್ರೆ ಹೋಗಲ್ಲ ಸರ್. ಇಲ್ಲಾಂದ್ರೆ ನನ್ನ ಡ್ರಾಮಾ ಇದೆ ಹೋಗ್ತಾ ಇರ್ತೀನಿ, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕರೆಸ್ತಿರ್ತಾರೆ, ಅವೆಲ್ಲ ಇದ್ದಾವೆ ಹೋಗ್ತಾ ಇರ್ತೀನಿ. ಅದು ಏನು ಇಲ್ಲಿ ಬೇಜಾರಾಯಿತಾ, ನಮ್ಮ ಮನೆಯವರ ತಂಗಿ ಬಾಂಬೆಯಲ್ಲಿರ್ತಾರೆ, ಕರ್ಣ ಅಂಥೇಳಿ, ಪ್ರಕಾಶ್ ನಾಯಕ್, ಕರ್ಣ ನಾಯಕ್ ಅಂತ. ಅಲ್ಲಿ ಇಬ್ಬರು ನಮ್ಮ ಮಕ್ಕಳಿದ್ದಾರೆ, ರಜತ್ ನಾಯಕ್ ಆಮೇಲೆ ರೇವತಿ ನಾಯಕ್ ಅಂತ. ಆ ಮಕ್ಕಳು ನೋಡಿ ಸಂತೋಷ ಪಡ್ತೀವಿ, ಮತ್ತೆ ಗಂಡ ಹೆಂಡ್ತಿ ಬಂದು ಇಲ್ಲಿ ಹಂಸವಾಯಲ್ಲಿ ನಮ್ಮ ಸೇವೆ ಮಾಡ್ಕೊಂಡು ಇರ್ತೀವಿ. ಇವ್ರದ್ದು ಎಂಥ ಒಳ್ಳೆ ಮನಸ್ಸು ಅಂತಂದರೆ ನಾನು ಅದನ್ನು ಹೇಳಲೇಬೇಕು. ಅವ್ರ ಮುಂದೆನೇ ಹೇಳ್ತೀನಿ. ನಾನು ಫೋನ್ ಮಾಡಿದೆ, ಜನರಲಿ ಈ ಥರ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಕೆಲವು ಬಾರಿ ಫೋನ್ಗಳಲ್ಲಿ ಮಾತಾಡ್ತೀನಿ, ಅವರ ವಿಚಾರಗಳನ್ನ ತಿಳ್ಕೊತೀನಿ, ನನಗೆ ಪ್ರಿಪೇರ್ ಆಗೋದಕ್ಕೆ ಈಸಿ ಆಗುತ್ತೆ ಅಂತ. ನಾನು ಮಾತಾಡ್ತಿರೋ ಸಂದರ್ಭದಲ್ಲಿ ಮದುವೆ ಆಯಿತು, ಮೇಡಮ್ದೆಲ್ಲ ಹೇಳಿದ್ರು, ಮಕ್ಕಳು ವಿಚಾರ ಅಂತ ಬಂದಾಗ ತಾವು ಹೇಳಿದ್ದು ನನಗೆ ತುಂಬ ಟಚ್ ಆಯಿತು ಸರ್. ನೀವು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದರೆ, ಇಲ್ಲ ಸರ್ ನಮಗೆ ಏನೋ ಕಾರಣಾಂತರಗಳಿಂದಾಗಿ ದೇವರು ಆ ಒಂದು ವರ ಕೊಟ್ಟಿಲ್ಲ, ಆದರೆ ನನ್ನ ಮಕ್ಕಳಿದ್ದಾರೆ ಸರ್, ನಮ್ಮ ಮಕ್ಕಳಿದ್ದಾರೆ, ನಾನು ಮಗಳು ಮದುವೆ ಮಾಡಿದೆ. ನಿಮ್ಮ ಹೌದು ಸರ್, ಅಣ್ಣನ ಮಗಳು ಇಬ್ಬರು ಹೆಣ್ಮಕ್ಳು ಮದುವೆನ ನಾನು ಮಾಡಿದೆ. ನನ್ನ ಮಕ್ಕಳು ಅವರು ಅಂತ ಹೇಳಿದ್ರು. ಇದಕ್ಕೆ ಹೇಳೋದಕ್ಕೂ ಒಂದು ಧೈರ್ಯ ಇದಾರಲ್ಲ ಸರ್, ನಮ್ಮ ಮನೆಯವರು ಅಂದರೆ ನನ್ನ ಹೆಂಡತಿ ತಂಗಿ ಬಾಂಬೆಯಲ್ಲಿ ಇದ್ದಾರಲ್ಲ, ಅವರೇ ಮಕ್ಕಳು ನಮಗೆ, ಅವರೇ ಇಬ್ಬರು ಮಕ್ಕಳು. ಅವ್ರ ತಂದೆ ತಾಯಿಗೆ ವಿಚಾರದಲ್ಲಿ ಅವ್ರು ಇನ್ನೂ ಕಡಿಮೆ ಮಾಡ್ಕೋಬೋದು, ನಮ್ಮ ವಿಚಾರದಲ್ಲಿ ಅಂದರೆ ನಾವೇ ತಂದೆ ತಾಯಿ ಅವರಿಗೆ ಆ ಥರ ಒಂದು ಅಷ್ಟೊಂದು ಪ್ರೀತಿ ಬಾಂಧವ್ಯ ಇದೆ. ನೋಡಿ ಸ್ನೇಹಿತರೆ, ಇದೆ ನಮ್ಮ ಮನೆ ಊಟದ ಅಡಿಗೆ ಮನೆ. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ. ಇದು ನಮ್ಮ ಮೇಡಮ್ ಅವರು, ಕವಿತಾ ಮೇಡಮ್ ಅವರು. ಬನ್ನಿ. ತುಂಬಾ ಚೆನ್ನಾಗಿ ಹೇಳಿದ್ರು ಯಜಮಾನ್ರು ನಿಮ್ಮ ಬಗ್ಗೆ ಒಂದು ಮಾತು. ನನಗೆ ಇನ್ನೊಂದು ತಾಯಿ ತರ ಅವರು ಅಂತ ಹೇಳಿದ್ರು. ಏನ್ ಹೇಳ್ತೀರಮ್ಮ ಯಜಮಾನ್ರ ಬಗ್ಗೆ? ಏನ್ ಹೇಳ್ತೀರಾ? ಏನಿಲ್ಲ, ಅವ್ರು ನಂಗೆ ತಾಯಿ ತರ ಆದ್ರೆ ಮಗನ್ ತರನೂ ಹೌದು, ಗಂಡನೂ ಹೌದು. ನನ್ಗೆ ನೈಸ್. ನಮ್ಗೆ ವಿಷ್ಣುವರ್ಧನ್ ಸರ್ ತರ ಮಕ್ಕಳಿಲ್ಲ ಅಂತ ನಾವು ಅದ್ ಚಿಂತೆ ಮಾಡ್ಲಿಲ್ಲ, ಅದಕ್ಕೋಸ್ಕರನೇ ಬೋರ್ಡ್ ಹಾಕಿದ್ವಿ. ಅಂಗವಿಕಲರಿಗೆ ವಿಶೇಷ ರಿಯಾಯಿತಿ ಅಂತ ಇದೆ, ಮಹಿಳೆಯರಿಗೆ ವಿಶೇಷ ಫ್ರೀಯಾಗಿ ಊಟ ಕೊಡ್ತಾ ಇದ್ವಿ ಸರ್, ಅದು ಮಾಡ್ತಾ ಇದ್ವಿ. ಯಜಮಾನ್ರು ಇವಾಗ ಸಿನಿಮಾಗಳಲ್ಲಿ ಮಾಡ್ತಿಲ್ಲ ಹೆಚ್ಚಾಗಿ, ಅದು ಬೇಜಾರು ಇದೆಯಮ್ಮ ನಿಮ್ಗೆ? ಏನಿಲ್ಲ ಸರ್, ಅವ್ರು ಹೋಗ್ತೀನಿ ಅಂದ್ರೆ ಇವಾಗ್ಲೂ ಹೋಗಿ ಅಂತಾನೆ ಹೇಳ್ತೀನಿ ಸರ್. ಬಟ್ ಅವ್ರು ಯಾರ ಹತ್ರನೂ ಹೋಗಿ ಕೇಳೋ ಅಭ್ಯಾಸ ಅಂತೂ ಇಟ್ಕೊಂಡಿಲ್ಲ. ಹೌದು ಪಾಪ ಹೇಳಿದ್ರು. ಅದು ಮಾತ್ರ ಸ್ವಾಭಿಮಾನ ಜಾಸ್ತಿ ಇದೆ ಸರ್. ಓಕೆ, ಇದು ನಿಮ್ ಡಿಪಾರ್ಟ್ಮೆಂಟ್. ಇವಾಗ ಅದಕ್ಕೆ ನಿಮ್ ಡಿಪಾರ್ಟ್ಮೆಂಟ್ ಅಂತ ಮಾತಾಡೋಣ. ಏನಮ್ಮ ಏನ್ ಮಾಡ್ತಾ ಇದ್ರೆ ಇವಾಗ? ಏನ್ ಸ್ಪೆಷಲ್ ಇವ್ರು ಪರಿಚಯ ಮಾಡ್ಕೊಟ್ಬಿಡಿ. ಯಾರ್ಯಾರು? ನೀಲಮ್ಮ ಅಂತ ಹೇಳ್ಬಿಟ್ಟು, ಅವಳು ಮಂಜಮ್ಮ ಅಂತ, ಅವಳು ಪ್ಲೇಟ್ ಎಲ್ಲ ಸರ್ವ್ ಮಾಡ್ತಾಳೆ ಸರ್. ಅವಳು ಮತ್ತೆ ಪಾತ್ರೆ ಎಲ್ಲ ಉಜ್ತಾಳೆ ಅವಳೆ. ಇವರು ನೀಲಮ್ಮ ಅಂತ. ಸ್ವಲ್ಪ ಕಾಲ ಅಪ್ಸೆಟ್ ಆಗಿದೆ ನಂದು, ಅದಕ್ಕೋಸ್ಕರನೇ ಇವರು ಅಡಿಗೆ ಎಲ್ಲ ಇವರೇ ಮಾಡ್ತಾ ಇರೋದು. ಇದು ಏನಮ್ಮ? ಇದು ರೊಟ್ಟಿ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ. ಇದು ಜೋಳದ ಹಿಟ್ಟ? ಇದು ಹೌದು, ಜೋಳದ. ಅಲ್ಲಿ ನೋಡಿ ಹೆಂಗಿದೆ ಹಸ್ತದ ಒಂದು ಮಾರ್ಕ್ ಅದು. ಚಪಾತಿ, ಇದು ಚಪಾತಿ ಮಾಡ್ತಾ ಇದೀವಿ. ಅಂದ್ರೆ ಊಟಕ್ಕೆ ಏನೇನ್ ಮಾಡ್ತಿದ್ರೆ ಇವಾಗ? ಊಟಕ್ಕೆ ಎಲ್ಲ ಮಾಡ್ತೀವಿ ಸರ್. ಚಪಾತಿ ಇರುತ್ತೆ, ರೊಟ್ಟಿ ಇರುತ್ತೆ, ಕಡಕ್ ರೊಟ್ಟಿ ಇದೆ, ಮತ್ತೆ ಪಲ್ಯಗಳು 2 ತರ ಮಾಡ್ತೀವಿ. ಒಂದು ಕಾಳು ಪಲ್ಯ, ತರಕಾರಿ ಪಲ್ಯ ಮಾಡ್ತೀವಿ. ಚಟ್ನಿಗಳು ಎಲ್ಲ ಓನ್ ಆಗಿ ನಾನು ಮನೇಲೆ ಮಾಡೋದು ಸರ್, ಹೊರಗಡೆ ಯಾವ್ದು ಮಾಡೋದಿಲ್ಲ. ಮಸಾಲೆ ಪೌಡರ್ ಇಂದ ಹಿಡಿದು ಎಲ್ಲ ಮನೆಯಲ್ಲೇ ಮಾಡ್ತೀನಿ. ಮನೆಯಲ್ಲೇ ಮಾಡ್ತೀರಾ? ಉಪ್ಪಿನಕಾಯಿ ಎಲ್ಲ ಹಾಕಿದೀನಿ ಸರ್. ಇಷ್ಟು ದೊಡ್ಡ ಪಾತ್ರೆ ಇದೆ. ಇದು ಸಾಂಬಾರ್ ಸರ್. ಆಗಿದೆ ಸಾಂಬಾರ್? ರೆಡಿ ಆಗಿದೆ ನೋಡಿ ವೀಕ್ಷಕರೇ, ಸಾಂಬಾರ್ ನೋಡಿ ಹೆಂಗಿದೆ. ಆಹಾ, ನೋಡಿ ಅದ್ಭುತವಾಗಿದೆ ಸಾಂಬಾರು. ದೇವಸ್ಥಾನದ ಪ್ರಸಾದ ತರ ಕಾಣ್ತಾ ಇದೆ ನೋಡಕ್ಕೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡೋದೇನೆ ಇದು. ಮಾಡಿ ಸರ್, ಬಂದಿದ್ದೀರಾ ಅಂತ ಸ್ಪೆಷಲ್ ಆಗಿ ಸ್ವೀಟ್ ಮಾಡಿದೀನಿ ಸರ್. ಓ, ಏನು ಏನ್ ಸ್ವೀಟ್? ಖೀರ್ ಸರ್, ನಮ್ ಕಡೆದು. ಒಂದ್ ಊಟ ಮಾಡ್ಬಿಟ್ಟು ನೋಡಿ ಹೇಳ್ಬಿಟ್ಟು ಹೋಗಿ. ಏನ್ ಖೀರ್ ಅಂತಾರಮ್ಮ ಇದನ್ನ? ಇದು ಆಕ್ಚುಲಿ ಸಾಬುದಾನಿ ಎಲ್ಲ ಹಾಕಿ ಮಾಡಿ. ಸಾಬುದಾನ ಪಾಯಸ ತಿಂದಿದ್ದೀವಿ, ಖೀರ್ ತಿಂದಿಲ್ಲ. ಖೀರ್ ಸರ್, ಇದು ಮಾಡಿದೀವಿ. ಸಾಂಬಾರೇ ಸರ್, ಅದು ಆಗಿರೋದಿದೆ. ರೈಸು, ಪಲ್ಯಗಳು ಸರ್. ಇದು ಪಲ್ಯ. ಆಹಾ, ದಾಲ್ ಪಲ್ಯ. ದಾಲ್. ಆಹಾ, ಅದ್ಭುತಮ್ಮ. ಬೀನ್ಸ್ ಪಲ್ಯ. ನಮ್ ಸಾರ್ ಬರೀ ಕಾಫಿ ಟೀ ಅಷ್ಟೇ ಅಂತ ಮಾಡೋದು? ಅವ್ರಷ್ಟೇ ಸರ್ ಮಾಡೋದು. ನೀವ್ ಹೇಳ್ಕೊಡ್ಬೇಕು ತಾನೆ. ನೀವೊಂಥರ ಯಾಕಿಂದ್ರೆ ಸರ್ ಮೊದ್ಲಿಂದ ಅವ್ರಿಗೆ ಮಾಡಿ ಅಭ್ಯಾಸ ಇಲ್ಲ. ಕಂಪನಿ ಓನರ್ ಅಲ್ಲ ಸರ್, 100 ಜನರ ಕೆಲಸ ಮಾಡಿರೋರು, ಹಂಗಾಗಿ ಯಾವ್ದು ಮಾಡೋ ಅಭ್ಯಾಸ ಇಲ್ಲ ಅವರಿಗೆ. ತಮ್ಮ ಮನೆಯವರು, ತಮ್ಮ ತಂದೆ ಹಾಗೂ ತಾಯಿಯವರು ಕೂಡ ಕಲಾವಿದರು ಸರ್. ಅದೇ ಹೇಳಿದ್ರು, ತಂದೆಯವರು ಕೂಡ ಕಲಾವಿದರು ಅಂತ ಹೇಳಿದ್ರು. ಸೊ ನನಗೆ ಖುಷಿ ಆಯ್ತಮ್ಮ ನಿಮ್ಮ ನೋಡಿ. ಸಾರ್ ಹತ್ರ ಮಾತಾಡಿದಾಗ ಪರ್ಟಿಕ್ಯುಲರ್ಲಿ ಮಕ್ಕಳು ವಿಚಾರ ಅಂತ ಬಂದಾಗ ಅವರು ಅದ್ಭುತವಾಗಿ ಹೇಳಿದ್ರು ಅದನ್ನ. ಯಾಕೆ ಸರ್, ನನ್ನ ಹೆಂಡತಿಯವರ ತಾಯಿ ಸಿಸ್ಟರ್ ಮಕ್ಳಿದ್ದಾರೆ, ನಮ್ಮ ಅಣ್ಣನ ಮಕ್ಳು, ನನ್ನ ಮಕ್ಳೇ, ಅದನ್ನ ಒಪ್ಕೊಳ್ಳೋಕ್ಕೂ ಒಂದು ಬ್ರಾಡ್ ಮನ್ಸ್ ಬೇಕಮ್ಮ. ಅದು ಚಿಕ್ಕವರಿದ್ರು ಸರ್, ಅಣ್ಣನ ಮಕ್ಕಳನ್ನೆಲ್ಲ ಇಲ್ಲೇ ಇಟ್ಕೊಂಡು ಓದಿಸಿ ಅವ್ರಿಗೆ
ಮದುವೆ ಮಾಡಿಕೊಟ್ವಿ. ಚೆನ್ನಾಗಿದ್ದಾರೆ ಸರ್ ಅವ್ರವ್ರ ಮನೇಲಿ. ಅವ್ರು ಚೆನ್ನಾಗಿರ್ಬೇಕಂತಾನೆ ಮಾಡಿರೋದು. ಚೆನ್ನಾಗಿದ್ದಾರೆ ಒಟ್ನಲ್ಲಿ. ನೀವು ನಾಗರಾವ್ ನೋಡಿದ್ರಾ? ಹೌದು ಸರ್, ನೋಡಿ. ಏನ್ ಅನ್ಸಿತ್ತು ನಮ್ಮ ಸಾರ್ ಪಾತ್ರ ನೋಡಿ? ನೋಡಿ ಖುಷಿ ಆಗುತ್ತೆ ಸರ್, ನಮ್ಮ ಮನೆ ಇದ್ದಾರೆ ಅಂತ. ಈಗಲೂ ನೋಡ್ತಾ ಇರ್ತಾರೆ? ಕರೆ ತೋರಿಸ್ತೀನಿ ಸರ್. ಇವಾಗ್ಲೂ ಬಂದ ತಕ್ಷಣನೇ ಸ್ಟಾರ್ಟ್ ಮಾಡ್ತೀವಿ, ನೋಡ್ಕೊಳ್ತೀವಿ. ನಾಗರಾವ್, ಸಂಪತ್ತಿಯ ಸವಾಲು ಯಾವುದೇ ಬಂದ್ರು ನೋಡ್ತೀವಿ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅದರಲ್ಲೂ ನಿಮ್ಮ ಬಂದಿದ್ದೀರಾ ಅಂದ ತಕ್ಷಣ ಇನ್ನೂ ಖುಷಿ ಆಯ್ತು ನಂಗೆ. ನಿಮ್ ಫೋಟೋ ನೋಡಿದ್ನಲ್ಲ ತಕ್ಷಣ ಯಾರು ಇರ್ಬೋದು ಜೋಗಿಯಲ್ಲಿ ಮಾಡಿದ್ದಾರೆ ಅಂದ ತಕ್ಷಣ ನಿಮ್ ಫೋಟೋ ನೋಡಿದ ತಕ್ಷಣ ಖುಷಿ ಆಯ್ತು ನಂಗೆ. ಥ್ಯಾಂಕ್ ಯು. ನನಗೂ ಅಷ್ಟೇ ಖುಷಿ ಆಯ್ತಮ್ಮ. ಎಲ್ಲೋ ನಮ್ಗೆ ಬೇರೆ ಕಡೆ ಬಂದಂಗೆ ಅನ್ಸಿಲ್ಲ. ಮೇಡಮ್ ಅವ್ರು ನೋಡಿ ಪರಿಚಯ ಆಯ್ತು. ನನ್ಗೇನೋ ಒಂದು ಅಕ್ಕ ತಂಗಿ ತರ ಸಿಕ್ಬಿಟ್ಟಿರಲಿಲ್ಲ ಅನ್ನಂಗ ಆಯ್ತು ನಂಗೆ. ಟಚ್ ಅಲ್ಲಿ ಇರೋಣಮ್ಮ. ಬರೀ ಬಂದು ಪ್ರೋಗ್ರಾಮ್ ಮಾಡ್ಕೊಂಡು ಹೋಗೋದಲ್ಲ. ನೀವು ಬೆಂಗಳೂರಿಗೆ ಬಂದ್ರು ಬರ್ಬೇಕು. ನಾವ್ ಈ ಕಡೆ ಬಂದ್ರೆ ನೀವು ಕರೆಯೋದೇ ಬೇಡ, ಬಂದು ಮನೆ ಊಟದಲ್ಲಿ ಊಟ ಮಾಡ್ಕೊಂಡು ಹೋಗ್ತಿರ್ತೀವಿ. ಮಕ್ಕಳು ಕರ್ಕೊಂಡ್ ಬರ್ತೀನಿ ಒಂದ್ಸತಿ. ನನ್ನ ದೊಡ್ಡ ಮಗಳಿಗೆ ಇಷ್ಟ ಊಟ ತಿಂಡಿ ಈ ತರದೆಲ್ಲ, ಸ್ವಲ್ಪ ನಂತರನೇ ಅವಳು ಆಹಾರ ಪ್ರಿಯಳು. ಕರ್ಕೊಂಡ್ ಬರ್ತೀನಿ ಒಂದ್ಸತಿ ನೆಕ್ಸ್ಟ್ ಟೈಮ್. ಬಹಳ ಸಂತೋಷ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಕಿರುತೆರೆಯಿಂದನೋ ಸಿನಿಮಾ ಲೋಕದಿಂದನೋ ಅವಕಾಶಗಳು ಬಂದರೆ ಮತ್ತೆ ಬಣ್ಣ ಹಚ್ತೀರಾ, ಆ್ಯಕ್ಟ್ ಮಾಡ್ತೀರಾ? ತಪ್ಪದೇ ಮಾಡ್ತೀನಿ ಸರ್. ಬ್ಲಡ್ಡೇ ಅದರಲ್ಲಿ ಬಂದಿದೆ, ನಾನು ಏನು ಮಾಡಿಲ್ಲ. ಈ ಕೆಲಸದ ಒತ್ತಡದಲ್ಲಿ ಒತ್ತಡದ ಇದ್ರೆ ಬದಿಗಿಟ್ಟಾರು ಹೋಗ್ಬೇಕು. ಅದು ಮೊದಲು ನನಗೆ ರಕ್ತ ಕೊಟ್ಟಿದ್ದು, ಅನ್ನ ಕೊಟ್ಟಿದ್ದು ಅದೇ ಅಲ್ವ. ಕಲೆಯಿಂದನೇ ನಾವು ಬಂದಿರೋದು. ನಾನಾಗಲೇ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ, ಒಂದು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಅಣ್ಣ ತಮ್ಮ ಬೇರೆ ಯಾರು ಈ ಕಲಾರಂಗ ಕಲಾ ಸೇವೆ? ಎಲ್ಲರೂ ಕಲಾವಿದ್ರೆ ಸರ್. ಹಾಂ, ಲೇಡೀಸ್ ಬಿಟ್ಟು ಅಕ್ಕ ತಂಗಿಯರನ್ನು ಬಿಟ್ಟರೆ ಎಲ್ಲರೂ ಕಲಾವಿದ್ರೆ. ದೊಡ್ಡವನು ಕಲಾವಿದ, ಸಣ್ಣವನು ಕಲಾವಿದ. ನಾನು 6ನೇ ನಂಬರ್, ನಾನು ಕಲಾವಿದ. ನಮ್ಮ ಮಾವಾರು ಕಲಾವಿದರು, ಎಲ್ಲ ಕಲಾವಿದರು ಬಳಗನೇ. ನಮ್ಮ ಅದೇ ವೀರಸ್ವಾಮಿ ಸರ್ ಅವರ 2ನೇ ಮಗ ರವಿ ಸರ್ ಅವರ ತಮ್ಮ ಬಾಲಾಜಿ ಅವರು. ಹಾಂ ಸರ್, ನನಗೆ ಆತ್ಮೀಯ ಸ್ನೇಹಿತರು. ನಾನು ಬಾಲಾಜಿ ಅವರು ಆತ್ಮೀಯ ಸ್ನೇಹಿತರು. ಮಾತಾಡಿಸ್ತೀನಿ, ಫೋನಲ್ಲಿ ಮಾಡಿಸ್ಕೊಡ್ತೀನಿ ನಿಮಗೆ, ಮಾತಾಡಬೇಕು ನಿಮ್ಮ ಹತ್ರ ಅಂತ ಹೇಳಿದರು ಅವರು. ನಾವು ಅಂದರೆ ಬಾಲಾಜಿಯವರು ಮಾಡಿದ್ರು. ಇತ್ತೀಚೆಗೆ ಒಂದು 3 ವರ್ಷಗಳ ಹಿಂದೆ ನಾಗರಹಾವು ಸಿನಿಮಾನ ಮತ್ತೆ ರಿಲೀಸ್ ಮಾಡಿದ್ರು. ಹೌದು ಸರ್, 2ನೇ ಸರಿ. ಎಲ್ಲ ಹೊಸ 2ನೇ ಸತಿನೋ 50ನೇ ಸತಿನೋ 60ನೇ ಸತಿನೋ, ಬಟ್ ಇದು ಹೊಸ ತಂತ್ರಜ್ಞಾನದಲ್ಲಿ ಅಂದರೆ 7.1 ಅಟ್ಮಾಸು DTS ಇದ್ರ ಮೂಲಕ ಮಾಡಿದ್ವಿ. ಆ ಟೈಮ್ನಲ್ಲಿ ನಾಗರಹಾವುನಲ್ಲಿ ಆ್ಯಕ್ಟ್ ಮಾಡಿದಂಥ ಸಾಕಷ್ಟು ಜನ ಕಲಾವಿದರನ್ನ ಹುಡುಕ್ಬಿಟ್ಟು ನಾವು ಸೇರಿಸಿದ್ವಿ, ಸಂದರ್ಶನ ಮಾಡಿದ್ವಿ. ಅಂಬರೀಷ್ ಅಣ್ಣ ಅವ್ರನ್ನ, ಲೋಕನಾಥ್ ಅವರು ಇದ್ರು ಅವಾಗ, ಲೋಕನಾಥ್ ಸರ್, ಲೀಲಾವತಿ ಅಮ್ಮ, MN ಲಕ್ಷ್ಮೀದೇವಿ, ಪುಟ್ಟಣ್ಣ ಕಣಗಾಲ್ ಅವರ ಶ್ರೀಮತಿಯವರು, ಎಲ್ಲರನ್ನೂ ಸೇರಿಸ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಿದ್ವಿ. ನಿಮ್ಮ ಬಗ್ಗೆ ಯೋಚನೆನೂ ಬರಲಿಲ್ಲ ಸರ್ ನನಗೆ ಅವಾಗ ಯಾರು ನನಗೆ ಟಚ್ ಕೊಡಲಿಲ್ಲ ಸರ್. ಈ ಥರ ಬರಬೇಕು ಇಲ್ಲ ಬರ್ಬೋದು. ತಪ್ಪಾಗಿದೆ ಸರ್, ಅದು ನನ್ನ ಕಡೆಯಿಂದ ತಪ್ಪಾಗಿದೆ. ಯಾಕೆಂತಂದರೆ ಮೊದಲನೇದಾಗಿ ಅದಕ್ಕೆ ಸರಿ ಕೇಳ್ತೀನಿ. ಯಾಕೆಂದರೆ ಆ ಒಂದು ಪ್ರಚಾರದ ಕೆಲವು ವಿಚಾರಗಳು ಅಥವಾ ಸಂದರ್ಶನಗಳದ ಕೆಲವು ಜವಾಬ್ದಾರಿಗಳನ್ನ ನಾನೇ ತೊಗೊಂಡಿದ್ದೆ. ನನಗೆ ಯಾಕೆ ನೀವು ತಲೆಗೆ ಬರಲಿಲ್ಲ? ನಾನು ನಿಮ್ಮನ್ನ ಅವತ್ತು ಕರೆದಬೇಕಾಗಿತ್ತು, ಮಾತಾಡಿಸ್ಬೇಕಾಗಿತ್ತು. ವೆರಿ ಸಾರಿ. ಅವತ್ತಿನ ದಿವಸ ಹುಬ್ಬಳ್ಳಿಯಲ್ಲಿ ಸನ್ಮಾನ ಇಟ್ಕೊಂಡ್ರು ಸರ್ ನನಗೆ. ನಾಗರಾವ್ ರಿಲೀಸ್ ದಿವಸ ಹುಬ್ಬಳ್ಳಿಯಲ್ಲಿ ಸುಧಾದರ್ಶನ್ ಟಾಕೀಸಲ್ಲಿ ದೊಡ್ಡ ಕೇಕ್ ಮಾಡಿದ್ರು ಸರ್. ಈ ಟೇಬಲ್ ಅಷ್ಟು ದೊಡ್ಡದು, ಇದಕ್ಕಿಂತ ಸ್ವಲ್ಪ ದೊಡ್ಡದೇ ಇತ್ತು ಕಾಣುತ್ತೆ. ವಿಷ್ಣು ಅಣ್ಣನ ಹೆಸರು ಮೇಲೆ ವಿಷ್ಣು ಅಣ್ಣನ ಬ್ಯಾನರ್ಗೆ ಹಾಲೆಲ್ಲ ಹಾಕ್ಬಿಟ್ಟು ಅಭಿಷೇಕ ಮಾಡಿ, ಆಮೇಲೆ ಕೇಕ್ ಕಟ್ ಮಾಡಿಸಿ ನನ್ನ ಕಡೆಯಿಂದ ಎಲ್ಲರೂ ಹಂಚಿ ಎಲ್ಲರೂ ತಿನ್ನಿಸಿ ಅವತ್ತು ಟಾಕೀಸ್ ಮುಂದೆ ದೊಡ್ಡ ಗಲಾಟೆ, ಜಾತ್ರೆ ಮಾಡ್ದಂಗೆ ಮಾಡಿಬಿಟ್ರು ಸರ್. ಇಲ್ಲ ನೋಡಿ, ನಾವು ಲೈಫಲ್ಲಿ ತಿಳಿದೇನೋ ಅಂದರೆ ಖಂಡಿತ ಇದು ತಿಳಿದು ಮಾಡಿರುವಂಥ ಮಿಸ್ಟೇಕ್ ಅಲ್ಲ. ನಾವು ಆ ಕಡೆ ಗಮನ ಕೊಟ್ಟಿಲ್ಲ. ನಮ್ಮ ಗಮನ ಬಂದ್ಬಿಟ್ಟು ಈ ಕಡೆ ಅಂಬರೀಷ್ ಅಣ್ಣನ ಕಡೆಗಿತ್ತು, ಈ ಕಡೆ ಲೋಕನಾಥ್ ಅವ್ರ ಕಡೆಗಿತ್ತು, ಈ ಕಡೆ ಪುಟ್ಟಣ್ಣ ಅವರ ಶ್ರೀಮತಿ ಅವ್ರ ಕಡೆಗಿತ್ತು, ಶಿವರಾಮಣ್ಣನ ಕಡೆಗಿತ್ತು. ಎಲ್ಲೋ ಒಬ್ಬ ಪುಟ್ಟ ಹುಡುಗ ಮಾಡಿದ್ದ, ಹೇಮಚಂದ್ರನ್ ಅಂತ ಇದ್ದ, ಈ ಹುಡುಗ ಎಲ್ಲಿದ್ದಾನೆ ಅನ್ನೋ ಒಂದು ತಿಳ್ಕೊಳ್ಳೋ ಪರಿಜ್ಞಾನ ಈ ಹಾಳಾದ ಬುದ್ಧಿಗೆ ದೇವರ ಅವತ್ತು ನನಗೆ ಕೊಡಲಿಲ್ಲ. ಇವಾಗ ನಾನು 201 ನೆನಪು ಸರಣಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಥರ ಅಪರೂಪವಾಗಿರೋರನ್ನ ಹುಡುಕೊಂಡು ಹೋಗಬೇಕು ಅಂತ ಬಂದಾಗ ನನಗೆ ಹೇಮಚಂದ್ರ ಅವರು ಸಿಕ್ಕಿದ್ದಾರೆ. ಬಟ್ ಖಂಡಿತ ನನಗಿವತ್ತು ಅವ್ರನ್ನ ಗುರುತಿಸಿ ನಾನು ಸಂದರ್ಶನ ಮಾಡ್ತಿರೋ ತುಂಬ ನನಗೊಂದು ಖುಷಿ ಇದೆ, ಹೆಮ್ಮೆ ಇದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ. ಹೇಮಚಂದ್ರ ಸರ್, ನನಗಂತೂ ಇಷ್ಟೊತ್ತು ಸುಮಾರು 1-1.5 ತಾಸು ನಿಮ್ಮ ಜೊತೆ ಕೂತ್ಕೊಂಡು ನಿಮ್ಮ ಎಲ್ಲ ಬಾಲ್ಯದ ದಿನಗಳು, ನಂಜನಗೂಡು ದಿವಸಗಳು, ನಾಗರಹಾವು ದಿನಗಳು, ಆಮೇಲೆ ನಿಮ್ಮ ಇವತ್ತಿನ ಪ್ರಸ್ತುತ ದಿನಗಳ ಬಗ್ಗೆ ಎಲ್ಲ ಮಾತಾಡಿದ್ದು ತುಂಬ ಸಂತೋಷ ಕೊಡ್ತು ಸರ್. ನಿಮಗೆ ನಿಮ್ಮ ಜೀವನನ ಒಮ್ಮೆ ಒಂದು ಸತಿ ಇವಾಗ ಹಿಂದೆ ತಿರುಗಿ ನೋಡಿಕೊಂಡಾಗ ಏನು ಅನ್ನಿಸ್ತು ನಿಮಗೆ? ಏನಿಲ್ಲ ಸರ್, ನನಗೆ ಭಾಳ ಖುಷಿಯಾಗಿದ್ದೀನಿ ಅಂತ ಹೇಳ್ಬಿಡ್ತಲ್ಲ. ಕಲೆ ರಂಗದಲ್ಲಿ ಇನ್ನೂ ಎಷ್ಟು ಜೀವ ಇರೋ ತನಕನೂ ಅದರಲ್ಲೇ ಸವಿಬೇಕು ಅಂತ ತುಂಬ ಆಸೆ ಇದೆ ನನಗೆ. ಈ ಥರ ಖಾನಾವಳಿ ಮಾಡಿ ಅನ್ನ ಇದು ಮಾಡೋದು ಒಂದು, ಆಮೇಲೆ ಕಲೆಯೊಳಗೆ ಇನ್ನೂ ಎಷ್ಟು ದಿವಸ ಇರುತ್ತೆ ಈ ಜೀವ ದೇಹದಲ್ಲಿ, ಅಲ್ಲಿ ತನಕನೂ ಕಲಾ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅಂತ ಭಾಳ ಆಸೆ ಸರ್. ಆ ಕಲಾ ತಾಯಿ, ಕಲಾದೇವಿ, ಸರಸ್ವತಿ, ಶಾರದೆ ನಿಮಗೆ ಎಲ್ಲ ಥರದಲ್ಲೂ ಆಶೀರ್ವಾದ ಮಾಡಲಿ, ಎಲ್ಲ ಥರದಲ್ಲೂ ಶಕ್ತಿ ಕೊಡಲಿ, ಅವಕಾಶಗಳು ಕೊಡಲಿ ಅನ್ನೋದನ್ನು ಮನಸ್ಫೂರ್ತಿಯಾಗಿ ನಾನು ಹಾರೈಸ್ತೀನಿ ಸರ್.
ನನ್ನ ಜೊತೆ ಇಷ್ಟೊತ್ತು ನೀವು ಮಾತಾಡಿದ್ದು, ನಿಮ್ಮ ಜೀವನದ ಕಥೆ ಹೇಳ್ಕೊಂಡು ನಿಮ್ಗೇನು ಅನ್ನಿಸ್ತು? ಭಾಳ ಖುಷಿ ಆಯಿತು ಸರ್, ಭಾಳ ಸಂತೋಷ ಆಯಿತು. ಹಳೆ ನೆನಪುಗಳು ಎಷ್ಟೋ ಮರ್ತು ಹೋಗ್ತಾಯಿತ್ತು, ನೀವು ಬಂದು ಮತ್ತೆ ಕೆದರಿ ನನಗೆ ಅದನ್ನ ಜ್ಞಾಪಕ ಮಾಡಿಕೊಟ್ಟ ಹಾಗಾಯಿತು. ಭಾಳ ಖುಷಿ ಆಯಿತು ಸರ್, ಭಾಳ ಧನ್ಯವಾದ ನಿಮಗೆ. ಥ್ಯಾಂಕ್ ಯು ಹೇಮಚಂದ್ರ ಸರ್. ಅಂದರೆ ಇಲ್ಲೇನಂತಂದರೆ ನಾನು ದಾವಣಗೆರೆಗೆ ಬಂದು ದಾವಣಗೆರೆನಲ್ಲಿ ಹಾಲ್ಟ್ ಮಾಡಿ ದಾವಣಗೆರೆಯಿಂದ ಹಂಸಭಾವಿಗೆ ಬಂದು ಇಲ್ಲಿ ಸಂದರ್ಶನ, ಇಲ್ಲಿ ಒಂದು ರಿಸ್ಟ್ರಿಕ್ಷನ್ ಇದೆ. ಇವಾಗ ನಾವು ಈ ಟೈಮು ಮಧ್ಯಾಹ್ನ, ಇಲ್ಲಿ 11:30, 1 ಗಂಟೆಗೆ ಇಲ್ಲಿ ಹೋಟೆಲ್ ಓಪನ್ ಆಗುತ್ತೆ. ನಾವು ಅಷ್ಟರೊಳಗಡೆ ಶೂಟಿಂಗ್ ಮುಗಿಸ್ಬೇಕಾಗಿತ್ತು. ಸೊ ಈ ಒಂದು ಒತ್ತಡದಲ್ಲಿದ್ವಿ. ಸೊ ಎಲ್ಲ ಒತ್ತಡ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ, ಇಲ್ಲಿಗೆ ಬಂದು ನನ್ನ ಹೇಮಚಂದ್ರ ಅವ್ರನ್ನ, ಅವರ ಇಡೀ ಜೀವನದ ಕಥೆನ ನಿಮಗೆ ಪರಿಚಯಿಸಿದ್ದೀನಿ. ಸೊ ಈ ಸಂಚಿಕೆ ನಿಮಗೆ ಖುಷಿ ಕೊಟ್ಟಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತು, ನಾನು ನಿಮ್ಮ ರಘುರಾಮ್ ಈ ಸರಣಿ ಮಾಡಬೇಕಾದ್ರೆ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆ ನಿಮ್ಮ ಮುಂದೆ ಕರ್ಕೊಂಬಂದು ಅವರಿಂದನೇ ಹೇಳಿಸೋದನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ಸರಣಿನ ಮುಕ್ತಾಯ ಮಾಡ್ತಾಯಿದ್ದೀನಿ. ಪ್ರೀತಿಸ್ತಾ ಇರಿ, ಕಾರ್ಯಕ್ರಮ ನೋಡ್ತಾ ಇರಿ, ಪ್ರೋತ್ಸಾಹ ಕೊಡ್ತಾ ಇರಿ. ನಮಸ್ಕಾರ.